Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಬೋರ್ಡ್ ಎಕ್ಸಾಮ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ. ಇವೇ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಸೊ ನಾನು ಇವೆಲ್ಲ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಕೆಲವೊಂದು ನೋಡಿ ಬೇಕಾದರೆ ನೀವು ಫಸ್ಟ್ ಯೂನಿಟ್ ಟೆಸ್ಟು, ಮಿಡ್ ಟರ್ಮ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ ನೋಡಿರ್ತೀರ. ಸೊ ನಾನು ಏನು ಕ್ವಶನ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಬಂದಿದ್ದಾವೆ. ಅದಕ್ಕೋಸ್ಕರ ನಾನು ಕ್ವಶನ್ಸ್ ಏನು ಮಾಡ್ತಿದ್ದೀನಲ್ಲ, ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ, ನಿಮ್ಮ ಫೈನಲ್ ಎಕ್ಸಾಮ್ಸು ಇಂಪಾರ್ಟೆಂಟ್ ಆಗ್ತವೆ. ಓಕೆ ಸರ್, ಇವೆಲ್ಲ ಕ್ವಶನ್ಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಸೈಸ್ ವೈಸು ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ. ನೆಕ್ಸ್ಟು ಮತ್ತೆ KCET ಮತ್ತು JEE ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಇವೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ಮೇಲೆ ಸೊ ಏನಿರುತ್ತಲ್ಲ ಕೆಳಗಡೆ PDF ನೋಟ್ಸ್ ಇರುತ್ತೆ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ PDF ನೋಟ್ಸ್ ಏನಿರುತ್ತಲ್ಲ ಇದೇ ಕ್ಲಾಸಿಂದು, ಆ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದೀನಿ. ಫಸ್ಟ್ ಇಯರ್ದು 3 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದೀನಿ. ಆ 3 ಮಾಡಲ್ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿಸಿದ್ದೀನಿ. ಅದನ್ನು ಬೇಕಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನೋಡಿ, ಸೊ ನಿಮಗೆ ಬೋರ್ಡ್ ಎಕ್ಸಾಮ್ಗೆ 2025 ಬೋರ್ಡ್ ಎಕ್ಸಾಮ್ಸ್ಗೆ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಂದ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ? ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಂದ ನಿಮಗೆ MCQ 1 ಕೇಳ್ತಾರೆ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಒಂದು 2 ಮಾರ್ಕ್ಸ್ ಕ್ವಶನ್ ಏನು ಕೇಳ್ತಾರೆ, ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಈ ಥರದ್ದು ಯಾವ್ಯಾವ ಕ್ವಶನ್ ಕೇಳ್ತಾರೆ, ಈ ಚಾಪ್ಟರ್ ಮೇಲೆ ಯಾವ್ಯಾವ ಥರದ ಕ್ವಶನ್, ಯಾವ್ಯಾವ ಥರದ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅದಾಯ್ತಾ? ಮತ್ತೆ ಅದಾದ್ಮೇಲೆ ಪ್ರತಿಯೊಂದು ಚಾಪ್ಟರ್ದು ಇದೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ, ಇದೇ ತರ ಬೇರೆ ಯಾವ್ಯಾವ ಚಾಪ್ಟರ್ 14 ಚಾಪ್ಟರ್ಸ್ ಇದೆ ಫಸ್ಟ್ ಇಯರ್ಗೆ. 14 ಚಾಪ್ಟರ್ಸ್ ಎಲ್ಲಾ ಕ್ವಶನ್ಸ್ ನಾವು ಸಾಲ್ವ್ ಮಾಡಿ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ. ಅದು ಆಯ್ತು. ಅದಾದ್ಮೇಲೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನಿಮ್ಗೆ MCQs ಇದೆ ನೋಡಿ. ಓಕೆ, ಈಗ MCQs ಸಪ್ರೇಟ್ ಆಗಿ, 2 ಮಾರ್ಕ್ಸ್ ಸಪ್ರೇಟ್ ಆಗಿ, 3 ಮಾರ್ಕ್ಸ್ ಸಪ್ರೇಟ್ ಆಗಿ, 4 ಮಾರ್ಕ್ಸ್ 2 ಮಾರ್ಕ್ಸ್ ಸಪ್ರೇಟ್ ಆಗಿ ಯಾವ್ಯಾವ ಕ್ವಶನ್ ಬರ್ತಾವೆ ಅದೊಂದು ಪ್ಲೇ ಲಿಸ್ಟು, 3 ಮಾರ್ಕ್ಸ್ ಸಪ್ರೇಟ್ ಆಗಿ ಯಾವ್ಯಾವ ಕ್ವಶನ್ಸ್ ಬರ್ತಾವೆ ಅದೊಂದು ಪ್ಲೇ ಲಿಸ್ಟು. ಆ ಥರನೂ ರೆಡಿ ಮಾಡಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡಿಕೊಂಡು ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿ ಎಲ್ಲ ಚಾಪ್ಟರ್ ನೋಡಿ. ಓಕೆ, ಎಕ್ಸಾಮ್ಸ್ ಭಾಳ ಸಮೀಪ ಇದಾವೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಬೇಕು ಈಗಿಂದಾನೆ. ಓಕೆ, ನಿಮ್ಗೇನು ಜಾಸ್ತಿ ಏನು ಟೈಮ್ ಇಲ್ಲ, ಫೆಬ್ರವರಿ 14 ಸ್ಟಾರ್ಟ್ ಆಗ್ತದೆ ನಿಮ್ಮ ಫಸ್ಟ್ ಇಯರ್ ಎಕ್ಸಾಮು. ಅದಕ್ಕೋಸ್ಕರ ಈಗಿಂದಾನೆ ಚೆನ್ನಾಗಿ ಎಫರ್ಟ್ ಹಾಕೊಂಡು ಚೆನ್ನಾಗಿ ಸಾಲ್ವ್ ಮಾಡಿದ್ರೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ, ನಾನು ಮಾಡಿಸಿದ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ನಾನು ಮಾಡಿಸಿದ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಔಟ್ ಆಫ್ ಔಟ್ ಪಕ್ಕ ಬರುತ್ತೆ. ಬೇಕಾದ್ರೆ ನಾನು ಬರ್ಕೊಡ್ತೀನಿ. ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಎಲ್ಲ ಕ್ವಶನ್ಸ್ ಬರ್ತವೆ, ಎಲ್ಲ ಕ್ವಶನ್ ನಾನು ಮಾಡಿಸಿದ್ದೇ ಬರೋದು. ಓಕೆ, ಸೊ ದಟ್ ಈಸ್ ವೈ ಸೊ ನಾನು ಮಾಡಿಸಿದ ಎಲ್ಲ ಕ್ವಶನ್ಸ್ ನೋಡಿ. ಈಗ ನಾವೇನು ಮಾಡೋದಂದ್ರೆ ಫಸ್ಟ್ ಇಯರ್ದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಂದ MCQs ಸಾಲ್ವ್ ಮಾಡೋಣ. ಓಕೆ, ಸೊ ನಾರ್ಮಲ್ ಆಗಿ ನಾನು ಏನು ಮಾಡೀನಿ, 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸು ಮತ್ತೆ 6 ಮಾರ್ಕ್ಸ್ ಕ್ವಶನ್ಸ್ ಮಾಡಿಸಿದ್ದೀನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಂದ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಳಿ. ಈಗ ನಾವೇನು ಮಾಡೋಣ, MCQs ಕಲಿಯೋಣ. ಸೊ ಈ MCQs ನೋಡಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ KCETಗೂ ಬರ್ಬೋದು. ಓಕೆ, ಸೊ ಬಟ್ ನಾನು ಬೋರ್ಡ್ ಎಕ್ಸಾಮ್ ಪಕ್ಕ ಇವೇ ಕ್ವಶನ್ ಬರೋದು, ಇವು ಕ್ವಶನ್ ಬಿಟ್ಟು ಬೇರೆ ಬರಲ್ಲ. ಬಟ್ ಸೊ KCETಗೂ ಬಂದ್ರೆ ಬರ್ಬೋದು ಕ್ವಶನ್ಸ್. ನಾನು KCETಗೆ ಬಂದೇ ಬರ್ತಾವ ಅಂತ ಹೇಳಲ್ಲ, ಬಟ್ ಬಂದ್ರೆ ಬರಬಹುದು. ಓಕೆ, ಬಿಕಾಸ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ. ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡಿದ್ರೆ ಈ ಕ್ವಶನ್ಸ್ ನೀವು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನೀವು KCET ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ವೈ ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಓಕೆ, ಕ್ವಶನ್ ನೋಡಿ, ಕ್ವಶನ್ ನಂಬರ್ 1 ನೋಡಿ ಏನಿದೆ. ಕ್ವಶನ್ ನಂಬರ್ 1 ಇಂದ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಓಕೆ ಆಫ್ ದಿ ಇನಿಷಿಯಲ್ ಸೈಡ್ ಸಬ್ಸ್ಟೆನ್ಸ್ ಅಂಡ್ ಆಂಗಲ್. ಓಕೆ, ಒನ್ ಕಂಪ್ಲೀಟ್ ರೆವಲ್ಯೂಷನ್ ಅಂದ್ರೆ ಏನು? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿ ಬಂತಂದ್ರೆ ಇದು ಒಂದು ಕಂಪ್ಲೀಟ್ ರೆವಲ್ಯೂಷನ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ವಾಪಸ್ ಒಂದು ಸೈಡ್ ಇದೆ ಇನಿಷಿಯಲ್ ಸೈಡ್, ಇದೊಂದು ಇನಿಷಿಯಲ್ ಸೈಡ್, ಇದು ಹಿಂಗಿದೆ. ಇಲ್ಲಿ ಸ್ಟಾರ್ಟ್ ಮಾಡಿ ಹಿಂಗ್ ರೊಟೇಟ್ ಆಗಿ ಇಲ್ಲಿಂದ ಇಲ್ಲಿ ರೊಟೇಟ್ ಆಗಿ ವಾಪಸ್ ಇಲ್ಲಿ ಬರೋತನ ಎಷ್ಟು ಆಂಗಲ್ ಮಾಡ್ತಿದೆ ಅಂತ ಹೇಳ್ತಿದ್ರು. ಓಕೆ, ಎಷ್ಟು ಆಂಗಲ್ ಮಾಡುತ್ತೆ ಇಲ್ಲಿಂದ ಇಲ್ಲಿವರೆಗೆ? 360 ಡಿಗ್ರಿ ಹೌದಲ್ಲ, 360 ಡಿಗ್ರಿ ಆಂಗಲ್ ಮಾಡುತ್ತೆ. 360 ಡಿಗ್ರಿ ಅಂದ್ರೆ 360 ಡಿಗ್ರಿ ವಿ ಕ್ಯಾನ್ ರೈಟ್ ಆಸ್ 2π ರೇಡಿಯನ್ ಅಂತ ಅರ್ಥ. ಓಕೆ, ಸೊ ಕಂಪ್ಲೀಟ್ ರೆವಲ್ಯೂಷನ್ ಆಫ್ ಇನಿಷಿಯಲ್ ಸೈಡ್, ಇದು ಇನಿಷಿಯಲ್ ಸೈಡ್ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡಿದಾಗ ಎಷ್ಟು ಆಂಗಲ್ ಸಬ್ಸ್ಟೆಂಡ್ ಮಾಡ್ತಿದೆ ಅಂತ ಹೇಳ್ತಾರೆ, ಅದೇನಾಗುತ್ತೆ ಇಲ್ಲಿಂದ ಇಲ್ಲಿ 2π ಆಂಗಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ಸೊ ದಿಸ್ ಕ್ವಶನ್, ಫಸ್ಟ್ ಕ್ವಶನ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನಾವು ಕ್ವಶನ್ ನಂಬರ್ 2 ನೋಡಿ. ಈಗ ನೋಡಿ 45 ಡಿಗ್ರಿ ಇನ್ ರೇಡಿಯನ್ ಬೈ ಸರ್.
ಓಕೆ, ನಾವೇನು ಮಾಡಬೇಕು, ಇದನ್ನ ರೇಡಿಯನಲ್ಲಿ ಕನ್ವರ್ಟ್ ಮಾಡಬೇಕು. ಡಿಗ್ರಿಯಿಂದ ರೇಡಿಯನು, ರೇಡಿಯನ್ ಡಿಗ್ರಿ. ಸೊ ನಿಮಗೆ ಕ್ವಶನ್ಸ್ ಕೇಳ್ತಾನೆ ಇದರಿಂದ 2 ಮಾರ್ಕ್ಸಲ್ಲಿ ಕೇಳ್ಬೋದು, ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು, ಅಥವಾ MCQ ಅಲ್ಲಿ ಕೇಳ್ಬೋದು. ಓಕೆ, ಇದು ಗೊತ್ತಿರಬೇಕು ನಮಗೆ. ಸೊ ನಿಮಗೆ ನೋಡಿ 45 ಡಿಗ್ರಿ ಇನ್ ರೇಡಿಯನ್ಸ್ ಮೀನ್ಸ್ ನಮ್ಗೆ ಏನು ಮಾಡಬೇಕು, 45 ಡಿಗ್ರಿ ಇದ್ದು ನಾವು ರೇಡಿಯನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಪೈ ಡಿವೈಡೆಡ್ ಬೈ 180 ಮಾಡಬೇಕು. ಓಕೆ, ಪೈ ಡಿವೈಡೆಡ್ ಬೈ 180, ಅವಾಗ ಇದೇನಾಗುತ್ತೆ, ರೇಡಿಯನ್ ಆಗುತ್ತೆ. ಓಕೆ, ಸೊ ಇದನ್ನ ಡಿಗ್ರಿ ಈಗ ಏನಾಯ್ತು, ಡಿಗ್ರಿ ಇದ್ದಿದ್ದು ರೇಡಿಯನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಸೊ ನಾವು 45 ಡಿಗ್ರಿನ ರೇಡಿಯನ್ ಕನ್ವರ್ಟ್ ಮಾಡಿದ್ರೆ ಪೈ ಡಿವೈಡೆಡ್ ಬೈ 180 ಮಾಡಬೇಕು. 180 ಮಾಡಿ. ಓಕೆ, ನೋಡಿ ಯಾವ ಟೇಬಲಲ್ಲಿ ಬರುತ್ತೆ, ದಟ್ ಈಸ್ 5 9 ಜ 5 3 ಜ 15. ಓಕೆ, ಇಲ್ಲಿ ಎಷ್ಟು ಉಳಿತು, 3 ಉಳಿತೆ, 5 6 ಜ. ಓಕೆ, ಮತ್ತೆ ಯಾವ್ದಾದ್ರು ಟೇಬಲಲ್ಲಿ ಹೋಗ್ತಾ 9 1 ಜ 9 4 ಜ. ಸೊ ನಮ್ಗೆ ಎಷ್ಟು ಬಂತು, ಪೈ ಬೈ 4 ಬಂತು. ಓಕೆ, ಸೊ ವಿಚ್ ಮೀನ್ಸ್ 45 ಡಿಗ್ರಿ ಇಸ್ ನಥಿಂಗ್ ಬಟ್ ವಾಟ್, ಪೈ ಬೈ 4. ನಿಮ್ಗೆ ಗೊತ್ತಿರಬೇಕಿದೆ ಡೈರೆಕ್ಟ್ ಆಗಿ ಆನ್ಸರ್ ಕ್ವಶನ್ ಇದು. ಓಕೆ, 45 ಡಿಗ್ರಿ ಇಸ್ ನಥಿಂಗ್ ಬಟ್ ಪೈ ಬೈ 4. ದಿಸ್ ಇಸ್ ವಾಟ್, ಈ ತರ ಕನ್ವರ್ಟ್ ಮಾಡ್ತೀವಿ ನಾವು. ಸೊ 45 ಡಿಗ್ರಿ ಇದ್ದಿದ್ದು ರೇಡಿಯನ್ ಕನ್ವರ್ಟ್ ಮಾಡೋದಕ್ಕೆ ಪೈ ಬೈ 180 ನ ಮಲ್ಟಿಪ್ಲೈ ಮಾಡೋದು. ಪೈ ಬೈ 180 ಮಲ್ಟಿಪ್ಲೈ ಮಾಡಿದ್ರೆ ಡಿಗ್ರಿ ಇದ್ದಿದ್ದು ಏನಾಗುತ್ತೆ, ರೇಡಿಯನ್ ಕನ್ವರ್ಟ್ ಆಗುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಈಗ ನೋಡಿ ಇದನ್ನ ಡಿಗ್ರಿಯಲ್ಲಿ ಇದೆ. ಸೊ ಡಿಗ್ರಿಯಲ್ಲಿ ಇದ್ದಿದ್ದು ಏನು ಮಾಡಬೇಕು, ರೇಡಿಯನಲ್ಲಿ ಕನ್ವರ್ಟ್ ಮಾಡಿ. ಡಿಗ್ರಿ ಇದ್ದಿದ್ದು ರೇಡಿಯನಲ್ಲಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ, ಓಕೆ, ಸೊ ನಾವು ಜಸ್ಟ್ ಸಿ ಇಲ್ಲಿ 7 ಪೈ ಡಿವೈಡೆಡ್ ಬೈ 7 ಪೈ ಡಿವೈಡೆಡ್ ಬೈ 6 ಇದೆ. ಇದು ರೇಡಿಯನಲ್ಲಿ ಇದೆ. ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಅಲ್ಲಿ ನೋಡಿ ಇಲ್ಲಿ ಏನು ಮಾಡಿದೀವಿ, ಪೈ ಡಿವೈಡೆಡ್ ಬೈ 180 ಮಾಡಿದ್ವಿ. ಓಕೆ, ಇಲ್ಲಿ ಏನು ಮಾಡೋಣ ಅಂದರೆ 180 ಡಿವೈಡೆಡ್ ಬೈ ಪೈ ಮಾಡೋಣ. ಇಲ್ಲಿ ಏನು ಮಾಡೋಣ ಅಂದರೆ 180 ಡಿವೈಡೆಡ್ ಬೈ ಪೈ, 180 ಡಿವೈಡೆಡ್ ಬೈ ಪೈ. ಪೈ ಕ್ಯಾನ್ಸಲ್ ಮಾಡಿ 6 1 ಜ 6 30 ಜ. ಓಕೆ, 6 1 ಜ 6 30 ಜ 7 3 ಜ ಎಷ್ಟಾಗುತ್ತೆ, 21 ಆಗುತ್ತೆ. ದಟ್ ಈಸ್ 210 ಡಿಗ್ರಿ ಆಗುತ್ತೆ. ಓಕೆ, 7 ಪೈ ಬೈ 6 ಏನು ನಾವು ರೇಡಿಯನಲ್ಲಿ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನಮಗೆ, ಸೊ ದಟ್ ಈಸ್ 180 ಬೈ ಪೈ ಮಾಡಬೇಕು. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 210 ಡಿಗ್ರಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಿಮ್ಗೆ ಈ ಥರದ್ದು ಬೇರೆ ಬೇರೆ ಕ್ವಶನ್ ಕೊಡ್ತಾನೆ, ಬೇರೆ ಬೇರೆ ಥರದ ಕ್ವಶನ್ ಕೇಳ್ತಾನೆ, ಬೇರೆ ಬೇರೆ ಆ್ಯಂಗಲ್ ಕೊಡ್ತಾನೆ. ಓಕೆ, ಸೊ ನಿಮಗೆ ಡಿಗ್ರಿಯಿಂದ ರೇಡಿಯನ್ ಡಿಗ್ರಿಗೆ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಓಕೆ, ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ದ ರೆವಲ್ಯೂಷನ್ ಬಿಟ್ವೀನ್ ಆರ್ಕ್ ಆಫ್ ಲೆಂತ್ ಎಲ್, ಆರ್ಕ್ ಆಫ್ ಲೆಂತ್ ರೇಡಿಯಸ್ ಆಫ್ revolution ಅಂತ the relation between arc of length L, okay, radius of the circle R and the angle subtended at the center. Okay, so ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ, ಒಂದು ಸರ್ಕಲ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಸೊ ಅದ್ರದ್ದು ಒಂದು ಏನೋ ಆರ್ಕ್ ಆಫ್ ಲೆಂತ್ ಇದೆ ಅಂತ ಅನ್ಕೊಳ್ಳಿ, ಇಷ್ಟು ಆರ್ಕ್ ಆಫ್ ಲೆಂತ್ ಅನ್ನೋದು ಎಲ್ಲಿದೆ. ಓಕೆ, ಇಲ್ಲಿಂದ. ಓಕೆ, ಸೊ ದಟ್ ಈಸ್ subtended angle theta with the center. This arc of length subtends angle theta with the center having radius r. ಓಕೆ, ನಮ್ಗೆ ಏನಿದೆ, ಒಂದು ಆರ್ಕ್ ಆಫ್ ಲೆಂತ್ ಇದೆ, ಅದು ಸೆಂಟ್ರಲ್ಲಿ ಎಷ್ಟು ಆಂಗಲ್ ಮಾಡ್ತಿದೆ, ನಮಗೆ ಥೀಟಾ ಆಂಗಲ್ ಮಾಡ್ತಿದೆ, ಅದ್ರ ರೇಡಿಯಸ್ ಎಷ್ಟಿದೆ, ನಮಗೆ ಆರ್ ಇದೆ. ಇದ್ರದ್ದು ಈಗ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಕ್ ಆಫ್ ಲೆಂತ್, ಇದು ಥೀಟಾ ಮತ್ತೆ ರೇಡಿಯಸ್ ಏನ್ ಬರುತ್ತೆ ಅಂತ ಹೇಳಿದ್ರು. ಸೊ ದಟ್ ಈಸ್ ಈಕ್ವಲ್ ಟು ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಬೈ ಆರ್. ಇದು ಗೊತ್ತಿರಬೇಕು ನಿಮ್ಗೆ. ಥೀಟಾ ದಟ್ ಈಸ್ ಈಕ್ವಲ್ ಟು ಏನು, ಎಲ್ ಬೈ ಆರ್. ಓಕೆ, ನಮ್ಗೆ ಇದೇನು ನೋಡಿ, ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಇಲ್ಲಿದೆ ನೋಡಿ, ಈ ತರ ಡೈರೆಕ್ಟ್ ಆಗಿಲ್ಲ ಥೀಟಾ ದಟ್ ಈಸ್ ಈಕ್ವಲ್ ಟು, ಬಟ್ ಇದು ಸ್ವಲ್ಪ ಕನ್ವರ್ಟೆಡ್ ಫಾರ್ಮ್ ಅದು. ಇದೇನಿದೆ ನೋಡಿ, ಇದನ್ನ ಹೆಂಗ್ ಬರಿಬೋದು ನಾವು, ಎಲ್ ನ ಆರ್ ನ ಇಲ್ತಾನೆ. ಸೊ ದಟ್ ಈಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್ ನ ಇಲ್ತಂದ್ರೆ ಆರ್ ಆಗುತ್ತೆ ದ ಥೀಟಾ. ಓಕೆ, ಇದು ಬಂತು. ಎಲ್ ಇದ್ದಿದ್ದು ಇಲ್ಲೇ ಇದೆ, ಸೊ ಇಲ್ಲಿ ಆರ್ ಇದ್ದಿದ್ದು ಇಲ್ಲಿದೆ ನಿಲ್ತಂದೆ. ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಬೈ ಆರ್ ಬಂತ. ಸೊ ವಿಚ್ ಮೀನ್ಸ್ ಯಾವ್ದು ಆನ್ಸರ್ ಕಟ್ ಆಗುತ್ತೆ, ಇದಕ್ಕೆ ಆನ್ಸರ್ ಕಟ್. ಮತ್ತೆ ಯಾವ್ದಿಲ್ಲ ಅಂತ ಹೇಳಿ ನನ್ ಆಫ್ ದಿಸ್ ಹಾಕಿ ಬಂದ್ರೆ ಸೊ ಸ್ವಲ್ಪ ಮಾಡಿಫೈಡ್ ಮಾಡೋದು ಇರುತ್ತೆ. ಓಕೆ, ಸೊ ನಮ್ಗೆ ಏನಾಗುತ್ತೋ, ನಮಗೆ ಸೊ ಆರ್ಕ್ ಆಫ್ ಲೆಂತ್ ಆಂಗಲ್ ಸಬ್ಟೆಂಡೆಡ್ ಎಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಹ್ಯಾವಿಂಗ್ ರೇಡಿಯಸ್ ಆರ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ, ಥೀಟಾ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂದ್ರೆ ನಮಗೆ, ಓಕೆ, ಸೊ ನಮಗೆ ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮ್ಗೆ ಡೊಮೇನ್ ಅಂಡ್ ರೇಂಜ್ ಗೊತ್ತಿರಬೇಕು. ಓಕೆ, ಯಾವ್ದಾರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವೈ ಬಿಕಾಸ್ ಇಲ್ಲಿ ನೀವು ಫಸ್ಟ್ ಇಯರ್ ಅಲ್ಲಿ ಡೊಮೇನ್ ಅಂಡ್ ರೇಂಜ್ ಚೆನ್ನಾಗಿ ಕಲ್ತಿದ್ರೆ ಸೆಕೆಂಡ್ ಇಯರ್ ಅಲ್ಲಿ ನ್ಯೂಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಹಳ ಈಸಿ ಆಗುತ್ತೆ. ನೀವು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೆನ್ನಾಗಿ ಕಲ್ತು ಬಿಟ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ಇಯರ್ ಬಹಳ ಈಸಿ ಆಗುತ್ತೆ. ಬೇಕಾದ್ರೆ ಎಲ್ಲಾದ್ರೂ ನೋಡಿ ಆಲ್ಮೋಸ್ಟ್ ಒಂದು 2-3 ಚಾಪ್ಟರ್ಸ್ ಬಿಟ್ಟು 2-3 ಚಾಪ್ಟರ್ಸ್ ಎಲ್ಲ ಕಡೆ ಟ್ರಿಗ್ನೋಮೆಟ್ರಿಕ್ ಬರುತ್ತೆ. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಒಂದೇ ಬರ್ತವೆ. ನಿಮಗೆ ಸ್ಟ್ರಾಂಗ್ ಬೇಸ್ ಆಫ್ ಮ್ಯಾಥಮೆಟಿಕ್ಸ್ ಏನಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀವು ಎಲ್ಲ ಫಾರ್ಮುಲಾಸ್ ಚೆನ್ನಾಗಿ ನೆನ್ಪಿಟ್ಬಿಟ್ರೆ ಸೊ ನೀವು ಡಿಫ್ರೆನ್ಸಿಯೇಷನ್ ಯಾವ್ದಾರ ಇರಲಿ, ಯಾವ್ದಾರ ಸೆಕೆಂಡ್ PUC ಇದ್ದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಾ ನೀವು
ಓಕೆ, ಅದಕ್ಕೋಸ್ಕರ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ಮುಲಾ ಚೆನ್ನಾಗಿ ನೆನಪಿರಬೇಕು, ಡೊಮೇನ್ ಅಂಡ್ ರೇಂಜ್ ಗೊತ್ತಿರಬೇಕು, ಸೈನ್ ವೇವು, ಕಾಸ್ ವೇವು, ಟ್ಯಾನ್ ವೇವು, ಕಾಟ್ ವೇವ್ ಎಲ್ಲ ಗೊತ್ತಿರಬೇಕು ನಿಮ್ಗೆ ಚೆನ್ನಾಗಿ. ಸೊ ಅದು ಯಾವಾಗ ನಿಮಗೆ ಸೆಕೆಂಡ್ ಪಿ ಯು ಸಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನೀವು ಬಹಳ ಕಷ್ಟಪಟ್ಟು ಇದನ್ನ ಚೆನ್ನಾಗಿ ಓದಿ. ಇದನ್ನ ಒಂದು ಆಪ್ಷನ್ಸ್ ಅಲ್ಲಿ ಬಿಟ್ಬಿಡ್ತಾರೆ ಕೆಲವೊಬ್ರು, ಇದು ಓದಲ್ಲ ಅಂತೇಳಿ. ಅದಕ್ಕೋಸ್ಕರ ಇದು ಚೆನ್ನಾಗಿ ಓದಬೇಕು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ಮ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನಾವು ಈಗ ನೋಡಿ ಡೊಮೇನ್ ಅಂಡ್ ರೇಂಜ್ ಏನಿದೆ ಇದು ಗೊತ್ತಿರಬೇಕು. ಸೊ ಡೊಮೇನ್ ಆಫ್ ಸೈನ್ ಏನಾಗುತ್ತೆ ನಮಗೆ ಆಲ್ ರಿಯಲ್ ನಂಬರ್ಸ್ ಬರುತ್ತೆ. ಓಕೆ, ಅದೇ ರೇಂಜ್ ಏನಾಗುತ್ತೆ -1 to 1 ಆಗುತ್ತೆ. ಅದೇ ತರ ಕಾಸ್ ದ ಡೊಮೇನ್ ಇದೆ, ಮತ್ತೆ ಕಾಸ್ ಡೊಮೇನ್ ಅಂಡ್ ರೇಂಜ್ ಇದೆ. ಟ್ಯಾನ್ ದ ಡೊಮೇನ್ ಅಂಡ್ ರೇಂಜ್, ಟ್ಯಾನ್ ನೋಡಿ ದಟ್ ಈಸ್ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ ಆಡ್ ಮಲ್ಟಿಪಲ್ ಆಫ್ π/2. ಇದೇನು ಆಡ್ ಮಲ್ಟಿಪಲ್ ಆಫ್ π/2, ಇದು ಆಡ್ ಮಲ್ಟಿಪಲ್ ಆಫ್ π/2. ಆಡ್ ಮಲ್ಟಿಪಲ್ ಆಫ್ π/2 ಅಂದ್ರೆ ಏನು? ದಟ್ ಈಸ್ 2n plus 2n plus 1 π/2. 2n plus π/2 is nothing but ಏನು ಮೀನಿಂಗ್ ಏನಿದ್ರೆ ಅಂದ 2n plus π/2 ಅಂದ್ರೆ nothing but π/2. ಓಕೆ, 1 π/2 ನೋಡಿ. ಆಡ್ ಮಲ್ಟಿಪಲ್ π/2 ಆಡ್ ಮಲ್ಟಿಪಲ್ 1 ಅನ್ನೋದು ಆಡ ಹೌದಲ್ಲ. ಅದೇ ತರ ನೆಕ್ಸ್ಟ್ 3 π/2. 3 ಅನ್ನೋದೇನು ಆಡ್ ಹೌದಲ್ಲ. ಇದು π/2 ಅನ್ನೋದು ಆಡ್ ಮಲ್ಟಿಪಲ್ ಆಫ್ 3, ಆಡ್ ಮಲ್ಟಿಪಲ್. ಓಕೆ, ನೆಕ್ಸ್ಟ್ 5 π/2. ಓಕೆ, ನೆಕ್ಸ್ಟ್ 7 π/2 ಬೇಕಾದ್ರೆ ನೋಡಿ. ಸೊ ದಿಸ್ π/2 ಎದರಿಂದ ಮಲ್ಟಿಪ್ಲೈ ಮಾಡಿ, ಅದಕ್ಕೋಸ್ಕರ ಇದೇನಂತೀವಿ ಆಡ್ ಮಲ್ಟಿಪಲ್. ಇವೆಲ್ಲ ಏನು ಆಡ್ ಮಲ್ಟಿಪಲ್ ಆಫ್ π/2. 2n plus 1 π/2 ಅಂದ್ರೆ ಆಡ್ ಮಲ್ಟಿಪಲ್ ಆಫ್ π/2. ಇದು ಗೊತ್ತಿರಲಿ ನಮ್ಗೆ, ಬೇಕಾದ್ರೆ ನೆಕ್ಸ್ಟ್ ಮುಂದೆ ಯೂಸ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ಏನ್ ಬರುತ್ತೆ ರೇಂಜ್ ಏನ್ ಬರುತ್ತೆ ಎಲ್ಲ ರಿಯಲ್ ನಂಬರ್ಸ್. ಅದೇ ತರ ಸೀಕೆಂಟ್ ಏನು, ಸೀಕೆಂಟ್ಗೆ ನಮಗೆ ಡೊಮೇನ್ ಏನ್ ಬರುತ್ತೆ ಅಂದ್ರೆ ಸೀಕೆಂಟ್ಗೆ ಡೊಮೇನ್ ಏನ್ ಬರುತ್ತೆ ಅಂದ್ರೆ ನಮಗೆ 2n plus 1 ಇದನ್ನು ಆಡ್ ಮಲ್ಟಿಪಲ್ ಆಫ್ π/2 ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ ಆಫ್ π/2. ಇದನ್ನೇ ಯಾಕೆ ತಗೊಂಡಿವಿ ಅಂದ್ರೆ ಸೊ ನಿಮ್ಗೆ ನೋಡಿ. ಸೊ ಟ್ಯಾನ್ ಈಸ್ ನಥಿಂಗ್ ಬಟ್ ವಾಟ್? ಟ್ಯಾನ್ ಈಸ್ ನಥಿಂಗ್ ಬಟ್ ನಮ್ಗೆ ಏನ್ ಬರುತ್ತೆ ಸೈನ್ ಡಿವೈಡೆಡ್ ಬೈ ಕಾಸ್. ಹೌದಲ್ಲ. ಸೊ ಟ್ಯಾನ್ ಈಸ್ ನಥಿಂಗ್ ಬಟ್ ವಾಟ್? tan θ is nothing but sin θ divided by cos θ. ಬಟ್ ಈ ಫಂಕ್ಷನ್ ವರ್ಕ್ ಆಗಬೇಕಾದ್ರೆ ಡಿನಾಮಿನೇಟರ್ 0 ಇರಬಾರ್ದು. ಓಕೆ, ಡಿನಾಮಿನೇಟರ್ ಯಾವಾಗ 0 ಇರುತ್ತೆ? ಯಾವಾಗ 0 ಇರುತ್ತೆ? ಕಾಸ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ? ಅವಾಗ ಡಿನಾಮಿನೇಟರ್ 0 ಇರುತ್ತೆ. ಕಾಸ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ? ನಮಗೆ ಕಾಸ್ ವ್ಯಾಲ್ಯೂ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಮಾತ್ರ. ಅದಕ್ಕೋಸ್ಕರ ಆಡ್ ಮಲ್ಟಿಪಲ್ ಆಫ್ π/2 ತೆಗೆದುಬಿಡಿ. ಓಕೆ, ಸೊ ಆಡ್ ಮಲ್ಟಿಪಲ್ ಆಫ್ π/2 ತೆಗೆದು, ಅದಕ್ಕೋಸ್ಕರ ಏನಾಗುತ್ತೆ ಡೊಮೇನ್ ಏನ್ ಬರುತ್ತೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ ಆಫ್ π/2 ಇದಾಗುತ್ತೆ. ನೆಕ್ಸ್ಟ್ ಅದೇ ತರ ಸೀಕೆಂಟ್ ಅಂದ್ರೆ ಏನು? ಸೀಕೆಂಟ್ ಈಸ್ ನಥಿಂಗ್ ಬಟ್ 1 by cos ಅಂತ ಅರ್ಥ. ಓಕೆ, 1 by cos ಅಂದ್ರೆ ಕಾಸ್ ವ್ಯಾಲ್ಯೂ 0 ಬಂದ್ಬಿಟ್ರೆ ಅದೇನಾಗುತ್ತೆ? ಸೀಕೆಂಟ್ ವ್ಯಾಲ್ಯೂ ಇಸ್ ನಾಟ್ ಡಿಫೈನ್ಡ್, ಹೌದಲ್ಲ. ಸೀಕೆಂಟ್ ವ್ಯಾಲ್ಯೂ ನಾಟ್ ಡಿಫೈನ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾಟ್ ಡಿಫೈನ್ಡ್ ಆಗ್ಬಾರ್ದು ಅಂದ್ರೆ ಏನ್ ಮಾಡಬೇಕು? ನಮಗೆ ಕಾಸ್ ವ್ಯಾಲ್ಯೂ 0 ಬರಬಾರ್ದು. ಕಾಸ್ ವ್ಯಾಲ್ಯೂ ಯಾವಾಗ 0 ಬರುತ್ತೆ ಅಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 cos π/2 cos 3 π/2 cos 5 π/2 ಆದಾಗ ನಮ್ಗೆ 0 ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಇವು ತೆಗೆದು ಬಿಡೋಣ. ಓಕೆ, ಇದಾಗುತ್ತೆ. ಓಕೆ, ನಾವು ಅಬೌಟ್ ರೇಂಜ್ ಏನ್ ಬರುತ್ತೆ? ರೇಂಜ್ ಅನ್ನೋದು ಸೀಕೆಂಟ್ ಇನ್ವರ್ಸ್ ರೇಂಜ್ ಅಂತಾರೆ ಎಲ್ಲಾ ರಿಯಲ್ ನಂಬರ್ಸ್. ಓಕೆ, ಎಲ್ಲಾ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 ಇಂದ 1 ಬಿಟ್ಟು, ಎಲ್ಲ ರಿಯಲ್ ನಂಬರ್ಸ್ ಬರುತ್ತೆ. ಅದು ನಮ್ಗೆ ಏನಾಗುತ್ತೆ ಸೀಕೆಂಟ್ θ ಅಥವಾ ಸೀಕೆಂಟ್ x ನಮಗೆ ರೇಂಜ್ ಆಗುತ್ತೆ. ಅದೇ ಇಷ್ಟ ಆಯ್ತಾ? ನೆಕ್ಸ್ಟ್ ಕೊಸಿಕೆಂಟ್ θ. ಓಕೆ, ಕೊಸಿಕೆಂಟ್ θ ಇಸ್ ನಥಿಂಗ್ ಬಟ್ ವಾಟ್? ಕೊಸಿಕೆಂಟ್ θ ನಮ್ಗೆ ಏನ್ ಬರುತ್ತೆ ಆನ್ಸರ್? ಸೊ ಕೊಸಿಕೆಂಟ್ ಡೊಮೇನ್ ಏನ್ ಬರುತ್ತೆ? ಸೊ ಕೊಸಿಕೆಂಟ್ θ ಯು ಕ್ಯಾನ್ ರೈಟ್ ಆಸ್ ಹೆಂಗ್ ಬರಿಬಹುದು? ಕೊಸಿಕೆಂಟ್ θ ಯು ಕ್ಯಾನ್ ರೈಟ್ ಆಸ್ ಕೊಸಿಕೆಂಟ್ ದಟ್ ಈಸ್ ನಥಿಂಗ್ ಬಟ್ 1 divided by sin ಬರಿಬೋದಾ? ಓಕೆ, ಸೊ ಇದು ಡಿಫೈನ್ ಆಗಬೇಕಂದ್ರೆ ಡಿನಾಮಿನೇಟರ್ ಏನಿರಬಾರ್ದು? 0 ಇರಬಾರ್ದು. ಈ ಡಿನಾಮಿನೇಟರ್ 0 ಯಾವಾಗ ಇರುತ್ತೆ? ಸೈನ್ ವ್ಯಾಲ್ಯೂ 0 ಯಾವಾಗ ಇರುತ್ತೆ? ಸೈನ್ ವ್ಯಾಲ್ಯೂ 0 ಯಾವಾಗ ಇರುತ್ತೆ? ಮಲ್ಟಿಪಲ್ ಆಫ್ π ಇದ್ದಾಗ. ಮಲ್ಟಿಪಲ್ ಆಫ್ π ಇದನ್ನೇ ಹೇಳ್ತೀವಿ ಆಡ್ ಮಲ್ಟಿಪಲ್ ಆಫ್ π. ಆಡ್ ಮಲ್ಟಿಪಲ್ ಆಫ್ π π/2 ಇದು. ಓಕೆ, ಇದು ಅದು ಆಡ್ ಮಲ್ಟಿಪಲ್ ಆಫ್ π/2 ಅಂದ್ರೆ ಇದು. ಓಕೆ, ಮಲ್ಟಿಪಲ್ ಆಫ್ π ಅಂದ್ರೆ ಏನು? ಮಲ್ಟಿಪಲ್ ಆಫ್ π is nothing but nπ ಅಂತ ಅರ್ಥ. ಓಕೆ, ಅದೇನಾಗುತ್ತೆ π 2π, ಓಕೆ 3π 2π 3π 4π 5π so on up to ಇದು. ಓಕೆ, ದಿಸ್ ಇಸ್ ಮಲ್ಟಿಪಲ್ ಆಫ್ π. ಓಕೆ, ಸೊ ನಮಗೆ ಇಲ್ಲಿ ನೋಡಿ ಎಲ್ಲಾ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮಲ್ಟಿಪಲ್ ಆಫ್ ನೋಡಿ ಸೈನ್ ವ್ಯಾಲ್ಯೂ ಯಾವಾಗ 0 ಬರುತ್ತೆ? ಮಲ್ಟಿಪಲ್ ಆಫ್ π ಇದ್ದಾಗ 0 ಬರುತ್ತೆ. ಅದಕ್ಕೋಸ್ಕರ ಅದು ತೆಗೆದು ಬಿಡೋಣ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ ಕೊಸಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ ನಮಗೆ ಎಲ್ಲಾ ರಿಯಲ್ ಡೊಮೇನ್ ಏನಾಗುತ್ತೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮಲ್ಟಿಪಲ್ ಆಫ್ π. ಅದೇ ತರ ರಿಯಲ್ ಇದು ನಮಗೆ ರೇಂಜ್ ಏನ್ ಬರುತ್ತೆ? ನಮ್ಗೆ ಆನ್ಸರ್ ಏನ್ ಬರುತ್ತೆ? ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 ಇಂದ 1. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಅದೇ ತರ ಕಾಟ್ ಅಥವಾ ಕಾಟ್ θ ಅದು ನಮಗೆ ಡೊಮೇನ್ ಏನ್ ಬರುತ್ತೆ ನೋಡಿ. ಕಾಟ್ θ ವಿ ಕ್ಯಾನ್ ರೈಟ್ ಆಸ್ ಕಾಟ್ θ ದಟ್ ಈಸ್ ಈಕ್ವಲ್ ಟು ಕಾಸ್ ಡಿವೈಡೆಡ್ ಬೈ ಸೈನ್, ಹೌದಲ್ಲ? ಕಾಸ್ ಡಿವೈಡೆಡ್ ಬೈ ಸೈನ್. ಓಕೆ, ಅದಕ್ಕೆ ಸೈನ್ ವ್ಯಾಲ್ಯೂ ನಮ್ಗೆ 0 ಬರ್ಬಾರ್ದು. ಸೈನ್ ವ್ಯಾಲ್ಯೂ 0 ಬೇಕು ಯಾವಾಗ 0 ಬರುತ್ತೆ? ನಮಗೆ ಮಲ್ಟಿಪಲ್ ಆಫ್ π ಇದ್ದಾಗ. ಅದಕ್ಕೋಸ್ಕರ ಅದು ತೆಗೆದುಬಿಟ್ಟು
ಓಕೆ ರೇಂಜ್ ಏನು ಬರುತ್ತೆ ಎಲ್ಲ ರಿಯಲ್ ನಂಬರ್ಸ್ ಬರುತ್ತೆ. ಓಕೆ ಇಷ್ಟು ಗೊತ್ತಿರಬೇಕು ನಿಮ್ಗೆ, ಇಷ್ಟು ಚೆನ್ನಾಗಿ ಗೊತ್ತಿರಬೇಕು. ಓಕೆ ಸೊ ಇದನ್ನ ಯೂಸ್ ಮಾಡ್ಕೊಂಡು ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆಲ್ಮೋಸ್ಟ್. ಓಕೆ ಸೊ ನಿಮ್ಮ ಸೆಕೆಂಡ್ ಇಯರಲ್ಲೂ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇರ್ತವೆ, ನೀವು ಫಸ್ಟ್ ಇಯರಲ್ಲೂ ಇದ್ರ ಬೇಸಿಸ್ ಮೇಲೆ ಕ್ವಶನ್. ನೀವು ಫಸ್ಟ್ ಇಯರ್ ಚೆನ್ನಾಗಿ ಕಲ್ತಿದ್ರೆ ಸೆಕೆಂಡ್ ಇಯರ್ ಈಸಿಯಾಗಿ ಕಲಿತೀರಾ. ಓಕೆ ದಟ್ ಈಸ್ ವೈ ಇದನ್ನೆಲ್ಲ ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಸೊ ನಾವು ಈಗ ನೋಡಿ ಅದೇ ಡೈರೆಕ್ಟ್ ಆಗಿ ಸೊ ನಮಗೆ ರೇಂಜ್ ಆಫ್ ಸೈನ್ ಎಕ್ಸ್. ನಿಮ್ಗೆ ಇನ್ನೊಂದೇನು ಗ್ರಾಫ್ ಗೊತ್ತಿರ್ಬೇಕು ಎಲ್ಲದು ಗ್ರಾಫ್ ಏನು ಬರ್ತಿರುತ್ತೆ ಸೈನ್ ಎಕ್ಸ್ ಗ್ರಾಫ್ ಈ ತರ ಬರುತ್ತೆ ನಿಮ್ಗೆ, ಈ ತರ ಬರುತ್ತೆ ಸೈನ್ ಎಕ್ಸ್ ಗ್ರಾಫ್. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಈ ತರ ಬರುತ್ತಿದ್ರೆ ಸೊ ನಮಗೆ ನೋಡಿ ಆನ್ಸರ್ ಇದು ಮಿಥಿಂಗ್ ಏನು ರೇಂಜ್ ಅಂದ್ರೆ ಆನ್ಸರ್ಸ್. ಓಕೆ ಇಲ್ಲೇನು -1 ಇಂದ 1 ನಮಗೆ ಇದ್ರ ನೋಡಿ ಸೈನ್ ಎಕ್ಸ್ ಆನ್ಸರ್ ಎಲ್ಲಿಂದ ಇಲ್ಲಿ -1 ಇಂದ 1 ಮಾತ್ರ ಬರುತ್ತೆ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ಏನು ಬರ್ತಾವೆ ಎಲ್ಲ ಆನ್ಸರ್ಸ್ ಅಂತ ಅರ್ಥ. ರೇಂಜ್ ಇಸ್ ನಥಿಂಗ್ ಬಟ್ -1 ಇಂದ 1. ಸೈನ್ ವ್ಯಾಲ್ಯೂ ಬಬ್ಬ ಅಂದ್ರೆ -1 ಇಂದ 1 ವರೆಗೆ ಮಾತ್ರ ಬರುತ್ತೆ, ಮತ್ತೆ ಅದಕ್ಕಿಂತ ಜಾಸ್ತಿ ಬರ್ಬೋದು. ಅದಕ್ಕೋಸ್ಕರ ರೇಂಜ್ ಏನು ಬರ್ತದೆ ದಟ್ ಈಸ್ -1 to 1. ಓಕೆ ದಿಸ್ ಇಸ್ ವಾಟ್ ಸೈನ್ ಎಕ್ಸ್. ಸೊ ನಮ್ಗೆ ರೇಂಜ್ ಆಗುತ್ತೆ. ಓಕೆ ಈಗ ಜಸ್ಟ್ ನಾವು ಬೇಕಾದ್ರೆ ಇವೆಲ್ಲ ನೆನ್ಪಿಟ್ಕೊಂಡು ಮಾಡ್ಬೋದು, ನಿಮ್ಮ ಸೈನ್ ವೇವ್ ನೆನ್ಪಿಟ್ಕೊಂಡು ಮಾಡ್ಬೋದು. ಓಕೆ ಸೈನ್ ವೇವ್ ನೆನ್ಪಿಟ್ಕೊಂಡು ಸೈನ್ ವೇವ್ ಕಾಸ್ ವೇವ್ ವೇವ್ಸ್ ಎಲ್ಲ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಯಾವ ಕ್ವಶನ್ ಕೊಟ್ಟರು ಮಾಡ್ತೀವಿ. ಎಷ್ಟು ಬರ್ಕೊಳ್ಳಿ. ಓಕೆ ಅದೇ ತರ ರೇಂಜ್ ಆಫ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಗ್ರಾಫ್ ಹೆಂಗ್ ಬರುತ್ತೆ, ಕೊಸೈನ್ ವೇವ್ ಹೆಂಗ್ ಬರುತ್ತೆ, ಕೊಸೈನ್ ಗ್ರಾಫ್ ವೇವ್ ನಮ್ಗೆ ಈ ತರ ಬರುತ್ತೆ. ಓಕೆ ಈ ತರ ಇದ್ರದ್ದು ಆನ್ಸರ್ ಎಲ್ಲಿಂದ ಎಲ್ಲ -1 ಇಂದ 1 ವರೆಗೆ ಹೌದಾ. ರೇಂಜ್ ಅಂದ್ರೆ ಇದು ವೈ ಆಕ್ಸಿಸ್ ಮೇಲೆ ಎಷ್ಟು -1 ಇಂದ 1 ಇದು ನಮ್ಗೆ ಏನಿರುತ್ತೆ ಕೊಸೈನ್ ಗ್ರಾಫ್ -1 ಇಂದ 1. ಆನ್ಸರ್ ಅವ್ರ ಏನು ರೇಂಜ್ ಕೇಳಿದ್ರೆ ದಟ್ ಈಸ್ -1 to 1. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅದೇ ತರ ರೇಂಜ್ ಆಫ್ ಸೀಕೆಂಟ್ ಎಕ್ಸ್. ಓಕೆ ರೇಂಜ್ ಆಫ್ ಸೀಕೆಂಟ್ ಎಕ್ಸ್ ಜಸ್ಟ್ ನಾವು ಹೇಳಿದೆ ಅಲ್ಲಿ. ಓಕೆ ರೇಂಜ್ ಆಫ್ ಸೀಕೆಂಟ್ ಎಕ್ಸ್ ನಾವು ಏನು ಹೇಳಿದೀವಿ, ಸೊ ನಮಗೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 to 1. ಓಕೆ ಅದನ್ನ ನಾವು ಗ್ರಾಫ್ ಹೆಂಗ್ ಬರುತ್ತೆ, ಇದ್ರ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ಸೊ ನಮಗೆ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ನಮಗೆ ಇದು ಹೆಂಗ್ ಬರುತ್ತೆ, ಕಾಸ್ ಗ್ರಾಫ್ ಹೆಂಗ್ ಬರ್ತಿತ್ತು, ಕಾಸ್ ಗ್ರಾಫ್ ಈ ತರ ಬರ್ತಿತ್ತು. ಓಕೆ ಕಾಸ್ ಗ್ರಾಫ್ ಇದು ನಮ್ಗೆ ಕೊಸೈನ್ ಹೆಂಗ್ ಬರುತ್ತೆ ಇದ್ರದ್ದು ಉಲ್ಟಾ. ಓಕೆ ಇದ್ರದ್ದು ಉಲ್ಟಾ ಅಂದ್ರೆ ಹೆಂಗೆ, ಓಕೆ ಇದ್ರದ್ದು ಉಲ್ಟಾ ಬೇರೆ ಪೆನ್ನಿಂದ ಹಾಕ್ತೀನಿ ನೋಡಿ. ಓಕೆ ಇಲ್ಲಿಂದ ಇಲ್ಲಿ ಇದು ಉಲ್ಟಾ ಇಲ್ಲ, ಈ ತರ ಬರುತ್ತೆ ಗ್ರಾಫ್. ಇಲ್ಲಿಂದ ಏನು ದಿಸ್ ಇಸ್ -1 to 1, ದಿಸ್ ಇಸ್ -1 ಇಂದ 1 ಇರುತ್ತೆ. ಓಕೆ ನಾವು ಈಗ ಇದು ತೆಗೆದ್ಬಿಡ್ತೀನಿ ನೋಡಿ, ಇದು ತೆಗೆದ್ಬಿಡ್ತೀನಿ. ಇದೆ ಕೊಸೈನ್ ಗ್ರಾಫ್. ಓಕೆ ಇದೇನಾಗುತ್ತೆ ಕೊಸೈನ್ ಗ್ರಾಫ್ ಬರುತ್ತೆ. ಇದು ಏನು ದಿಸ್ ಇಸ್ ವಾಟ್ ಇಲ್ಲಿ -π/2, ಇದೇನಾಗುತ್ತೆ ಇಲ್ಲಿ π/2. ಓಕೆ ಇಲ್ಲಿ 3π/2 ಆಗುತ್ತೆ. ಓಕೆ ಸೊ ಇದು ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಏನಾಗುತ್ತೆ ಇಲ್ಲಿ π ಆಗುತ್ತೆ. ಇದು ಗ್ರಾಫ್ ಆಫ್ ಸೀಕೆಂಟ್ ಎಕ್ಸ್. ಇದೇನಾಗುತ್ತೆ ಗ್ರಾಫ್ ಆಫ್ ಸೀಕೆಂಟ್ ಎಕ್ಸ್ ಆಗುತ್ತೆ. ಓಕೆ ಈಗ ನೋಡಿ ರೇಂಜ್ ಹೇಳ್ತಾರೆ, ಆನ್ಸರ್ಸ್ ಎಲ್ಲಿಂದ ಎಲ್ಲಿವರೆಗೆ ಬರ್ತಿದ್ದಾವೆ, ಇದು ಬಿಟ್ಟು ಉಳಿಕಿದ್ದೆಲ್ಲ ಬರ್ತದೆ ನೋಡಿ. ಇದು ಬಿಟ್ಟು -1 ಇಂದ 1 ಬಿಟ್ಟು ಉಳಿಕಿದ್ದೆಲ್ಲ ಬರ್ತಿದ್ದಾವೆ. ಓಕೆ -1 ಇಂದ 1 ಬಿಟ್ಟು ಉಳಿಕಿದ್ದ ಬರ್ತದೆ ಅಂದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 ಇಂದ. ಬಟ್ ಇದು ತಗೊಂಡ್ಬಿಟ್ಟಿದ್ರ ಇನ್ಕ್ಲೂಡಿಂಗ್ 1 ಇಲ್ಲಿ ಇನ್ಕ್ಲೂಡಿಂಗ್ 1. ಓಕೆ ಇನ್ಕ್ಲೂಡಿಂಗ್ 1 ಅದಕ್ಕೋಸ್ಕರ -1 ಮತ್ತೆ -1 ಮತ್ತೆ -1 ಇಂದ 1 ಬಿಟ್ಟು ಉಳಿಕಿದ್ದೆಲ್ಲ ಇನ್ಕ್ಲೂಡಿಂಗ್ 1 ಮತ್ತೆ -1 ಅದು ಇರಬೇಕು. ಅದಕ್ಕೋಸ್ಕರ ಇದು ಇಲ್ಲಿ ತೆಗ್ದಿಲ್ಲ ನಾನು, ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 to 1 ಇನ್ಕ್ಲೂಡಿಂಗ್ -1 ಇಂದ 1 ಇಲ್ಲಿ ಇದ್ರೊಳಗೆ ಇರಬೇಕು. ಅದಕ್ಕೋಸ್ಕರ ನೋಡಿ ಓಪನ್ ಬ್ರಾಕೆಟ್ -1 to ಇದು ನೀವು ಕನ್ಫ್ಯೂಸ್ ಆಗುತ್ತೆ ಇದರಲ್ಲಿ. ಓಕೆ ಇಲ್ಲಿ ಏನಾಗುತ್ತೆ ಇದು ಓಪನ್ ಬ್ರಾಕೆಟ್ -1 to 1. ಓಕೆ ಸೊ ಅದೇ ತರ ನಮಗೆ ರೇಂಜ್ ಆಫ್ ಸೀಕೆಂಟ್ ಎಕ್ಸ್ ಆಯ್ತಾ, ರೇಂಜ್ ಆಫ್ ಸೀಕೆಂಟ್ ಎಕ್ಸ್ ಇಷ್ಟು ಅದೇ ತರ ರೇಂಜ್ ಆಫ್ ಕೊಸಿಕೆಂಟ್ ಎಕ್ಸ್. ರೇಂಜ್ ಆಫ್ ಕೊಸಿಕೆಂಟ್ ಎಕ್ಸ್ ಏನ್ ಬರುತ್ತೆ ನಮಗೆ ಇದೇ ಬರುತ್ತೆ ಎಲ್ಲ ರಿಯಲ್ ನಂಬರ್ಸ್ ಎಲ್ಲಿಂದ ಎಲ್ಲವರೆಗೆ -1 to 1. ಬಟ್ ಗ್ರಾಫ್ ಗೊತ್ತಿರ್ಬೇಕು ನಿಮಗೆ. ಗ್ರಾಫ್ ಯಾವ ತರ ಬರುತ್ತೆ ನೋಡಿ, ನಾನು ಗ್ರಾಫ್ ಹಾಕ್ತೀನಿ ಬೇಕಾದ್ರೆ ಇನ್ನೊಂದ್ಸಲ. ಸೈನ್ ವೇವ್ ಗ್ರಾಫ್ ಹೆಂಗ್ ಬರುತ್ತೆ, ಸೈನ್ ವೇವ್ ಗ್ರಾಫ್ ಹೆಂಗ್ ಬರುತ್ತೆ ಹೇಳಿ ಈ ತರ ಬರುತ್ತೆ. ಓಕೆ ಈ ತರ ಬರುತ್ತಾ, ಓಕೆ ಈ ತರ ಬರುತ್ತೆ ಅಂತಂದ್ಮೇಲೆ ಸೊ ನಾವು ಲೇಟೆಸ್ಟ್ ಕನ್ಸಿಡರ್ ಇದೇನಲ್ಲಿ ಇಲ್ಲೇನಾಗುತ್ತೆ ನಮಗೆ π/2 ಇರುತ್ತೆ. ಓಕೆ ಇಲ್ಲಿ π ಇರುತ್ತೆ. ಓಕೆ ಅದೇ ತರ ಇಲ್ಲಿ 3π/2 ಇರುತ್ತೆ, ಇಲ್ಲಿ 2π ಇರುತ್ತೆ. ಓಕೆ ಅದೇ ತರ ಇಲ್ಲಿ ಏನಾಗುತ್ತೆ -π/2. ಓಕೆ ಈ ತರ ಇರುತ್ತೆ. ಓಕೆ ನೆಕ್ಸ್ಟ್ ಅದೇ ತರ ನಮ್ಗೆ ಇದೆ, ನಮ್ಗೆ ಈಗೇನ್ ಮಾಡಬೇಕು, ಇದ್ರದ್ದು ಕೊಸಿಕೆಂಟ್ ಎಕ್ಸ್ ಗ್ರಾಫ್ ಇದ್ರದ್ದೇ ಉಲ್ಟಾ ಬರ್ತಿಲ್ಲ.
ಓಕೆ, ಇದರದ್ದೇ ಉಲ್ಟಾ ಬರುತ್ತೆ ಇಷ್ಟು, ಈ ಥರ ಬರುತ್ತೆ ಗ್ರಾಫ್. ಓಕೆ, ಸೊ ಈಗ ತೆಗೆದ್ಬಿಡ್ಲಾ, ಇದು ನಾನು ಇದು ತೆಗೆದ್ಬಿಡ್ತೀನಿ ನೋಡಿ. ಓಕೆ, ದಿಸ್ ಇಸ್ ದಿ ಗ್ರಾಫ್ ಆಫ್ ಕೊಸೆಕೆಂಟ್. ಇಲ್ಲಿ ಆನ್ಸರ್ ಎಲ್ಲಿಂದ ಎಲ್ಲವರೆಗೆ ಬರ್ತಿದೆ ನೋಡಿ. ಆನ್ಸರ್ ನಿಮ್ಗೆ ಎಲ್ಲಿಂದ ಎಲ್ಲವರೆಗೆ ಬರುತ್ತೆ, ಎಲ್ಲ ರಿಯಲ್ ನಂಬರ್ಸ್. ಇದು ಇಲ್ಲಿಂದ ಎಲ್ಲಿ, ದಿಸ್ ಇಸ್ -1 ಇಂದ 1 ಅಂತ ಅರ್ಥ. ಆನ್ಸರ್ ಎಲ್ಲಿಂದ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 ಇಂದ 1 ಇರೋರಿಗೆ ಆನ್ಸರ್ ಐತೆ ನಮ್ಗೆ. -1 ಇಂದ 1 ಆನ್ಸರ್ ಇಲ್ಲ, ಬಟ್ -1 ಇದೆ, -1 ಇದೆ. ಸೊ ದಟ್ ಈಸ್ ವೈ ನಮ್ಗೆ ಆನ್ಸರ್ ಏನು ಬರುತ್ತೆ, ಇದು ಬರುತ್ತೆ, ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಓಪನ್ ಬ್ರಾಕೆಟ್ -1 to 1. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇರುತ್ತೆ ರೇಂಜ್ ಆಫ್ tan x. tan x ರೇಂಜ್ ಇರುತ್ತೆ. tan x ಗ್ರಾಫ್ ಗೊತ್ತಿರ್ಬೇಕು ನಿಮ್ಗೆ. ಸೊ tan x ಗ್ರಾಫ್ ಹೆಂಗೆ ಬರುತ್ತೆ ಅಂದರೆ ನಮಗೆ, ಸೊ ನಮ್ಮ tan x ಗ್ರಾಫ್ ಹೆಂಗೆ ಬರುತ್ತೆ, ಇಲ್ಲಿ ನಮಗೆ π/2 ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ π ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ -π/2. ಓಕೆ, ನಮ್ಗೆ ಇಲ್ಲಿ 3π/2. ಓಕೆ, ಇಲ್ಲಿ ಏನಾಗುತ್ತೆ -π. ಸೊ ನಮಗೆ tan x ಗ್ರಾಫ್ ಹೆಂಗೆ ಬರುತ್ತೆ ಅಂದರೆ tan 0 ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. tan 0 tan π/2 ಅಂದ್ರೆ ಏನು, tan π/2 ಇಟ್ ಈಸ್ ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ಇಟ್ ಈಸ್ ನಾಟ್ ಡಿಫೈನ್ಡ್ ಅಂದರೆ ಗ್ರಾಫ್ ಹೆಂಗೆ ಬರುತ್ತೆ ಅಂದರೆ ಈ ಥರ ಬರುತ್ತೆ. ಇಟ್ ಈಸ್ π/2 ಗೆ ನಾಟ್ ಡಿಫೈನ್ಡ್, π/2 ಗೆ ಏನು ಬರುತ್ತೆ, ನಾಟ್ ಡಿಫೈನ್ಡ್. tan 0 ಗೆ 0 ಬರುತ್ತೆ. ಅದೇ ಥರ ಮತ್ತೆ ಇಲ್ಲಿ tan π ಗೆ 0 ಬರುತ್ತೆ, ಮತ್ತೆ π/2 ಗೆ ನಾಟ್ ಡಿಫೈನ್ಡ್ ಆಗುತ್ತೆ, 3π/2 ಇಟ್ ಈಸ್ ನಾಟ್ ಡಿಫೈನ್ಡ್. ಮತ್ತೆ ಅದೇ ಥರ ಇಲ್ಲಿ ಸೊ ಇಲ್ಲಿ π/2 ಗೆ ಡಿಫೈನ್ ಆಗಿರಲ್ಲ, ಮತ್ತೆ ಇದೇನಾಗುತ್ತೆ -π ಗೆ 0 ಆಗುತ್ತೆ, ಮತ್ತೆ -3π/2 ಗೆ ನಾಟ್ ಡಿಫೈನ್ಡ್ ಆಗುತ್ತೆ. ಈ ಥರ ಬರುತ್ತೆ ಗ್ರಾಫ್. ಈ ಥರ ಬಂದಾಗ ನೋಡಿ, ಬೇಕಾದ್ರೆ ಆನ್ಸರ್ ನೋಡಿ ಎಲ್ಲಿಂದ ಎಲ್ಲವರೆಗೆ ಬರ್ತವೆ. ಆನ್ಸರ್ ಎಲ್ಲ ರಿಯಲ್ ನಂಬರ್ಸ್ ಬರ್ತಿದಾವ. ಓಕೆ, ಎಲ್ಲ ರಿಯಲ್ ನಂಬರ್ಸ್ ಬರ್ತಿದೆ. ದಟ್ ಈಸ್ ವೈ ಏನು ಬರಿಬೋದು ನಾನು, ಈಗ ರಿಯಲ್ ನಂಬರ್ಸ್ ಕೊಟ್ಟಿಲ್ಲ ಅವರು, ಅಂದರೆ ಮೀನಿಂಗ್ ಏನು, -∞ ಅಂತ ಅರ್ಥ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಮಗೆ tan x ನಮ್ಗೆ ರೇಂಜ್ ಏನು ಬರುತ್ತೆ, -∞ ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ರೇಂಜ್ ಆಫ್ sin x. ರೇಂಜ್ ಆಫ್ sin x ಅವಲೇ ಬರ್ತಿದ್ದೀವಿ, ಏನಂತ ಬರ್ತಿದ್ದೀವಿ, ದಟ್ ಈಸ್ -1 ಇಂದ 1 ಓಪನ್ ಬ್ರಾಕೆಟ್ -1 ಇಂದ 1. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಸೊ ಡೊಮೈನ್ ಆಫ್ tan x. tan x ಡೊಮೈನ್ ಏನು. ಓಕೆ, ಇಲ್ಲಿ tan x ಹಾಕಿದೀವ ಗ್ರಾಫ್. ಇಲ್ಲಿ ನೋಡಿ ಏನೇನು ವ್ಯಾಲ್ಯೂಸ್ ಹಾಕ್ಬೋದು ನಾವು, ಏನೇನು ವ್ಯಾಲ್ಯೂಸ್. ಇದು tan x ಗ್ರಾಫ್, ಇದು tan x ಗ್ರಾಫ್. tan x ಗ್ರಾಫ್ ಅಂದರೆ ಏನೇನು ವ್ಯಾಲ್ಯೂಸ್ ಹಾಕಿದ್ರೆ ನಮಗೆ ಈ ಫಂಕ್ಷನ್ ವರ್ಕ್ ಆಗ್ತಿದೆ. ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಟ್ ಈಸ್ ನಾಟ್ ಡಿಫೈನ್ಡ್. ಯಾವ ಪ್ಲೇಸಲ್ಲಿ ಇದೆ ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ, ಈ ಪ್ಲೇಸಲ್ಲಿ ಇದು ಡಿಫೈನ್ ಇಲ್ಲ. ಏನು ಇದೇನು, ಓಕೆ, ಇದೇನು ಆಡ್ ಮಲ್ಟಿಪಲ್ ಆಫ್ π/2. ಆಡ್ ಮಲ್ಟಿಪಲ್ ಆಫ್ π/2ಗೆ ನಮಗೆ tan ವ್ಯಾಲ್ಯೂ ಡಿಫೈನ್ ಆಗಿರಲ್ಲ. ಆಡ್ ಮಲ್ಟಿಪಲ್ ಆಫ್ π/2ಗೆ tan ವ್ಯಾಲ್ಯೂ ಡಿಫೈನ್ ಆಗಿರಲ್ಲ. ಅದಕ್ಕೋಸ್ಕರ ಡೊಮೈನ್ ಆಫ್ tan x ಏನು ಬರುತ್ತೆ, ಡೊಮೈನ್ ಆಫ್ tan x ಏನು ಬರುತ್ತೆ ನಮಗೆ ಎಲ್ಲ ರಿಯಲ್ ನಂಬರ್ಸ್. ಓಕೆ, ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್, ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ ಆಫ್ π/2. ಆಡ್ ಮಲ್ಟಿಪಲ್ ಆಫ್ π/2. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ, ದಿಸ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಅದೇ ಥರ ನೋಡಿ, ಸೊ ನಮಗೆ ಡೊಮೈನ್ ಆಫ್ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಎಲ್ಲಿ ಡಿಫೈನ್ ಆಗಿರಲ್ಲ, ಕಾರ್ಟೆಕ್ಸ್ ಅಲ್ಲಿ ಇಲ್ಲಿ ನೋಡಿ. ಸೊ tan x ಎಲ್ಲಿ ಡಿಫೈನ್ ಆಗಿರಲ್ಲ ಅಂದರೆ ಆಡ್ ಮಲ್ಟಿಪಲ್ ಆಫ್ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ ಆಫ್ π/2. ಓಕೆ, ಅದೇ ಥರ ಕಾರ್ಟೆಕ್ಸ್ ಎಲ್ಲಿ ಡಿಫೈನ್ ಆಗಿಲ್ಲ ಅಂದರೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್, ಮಲ್ಟಿಪಲ್ ಆಫ್ π. ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್, ಎಕ್ಸೆಪ್ಟ್ ಮಲ್ಟಿಪಲ್ ಆಫ್ π. ಎಕ್ಸೆಪ್ಟ್ ಮಲ್ಟಿಪಲ್ ಆಫ್ π ಬಿಟ್ಬಿಟ್ಟು ಉಳಿಕಿದ್ದೆಲ್ಲ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮಲ್ಟಿಪಲ್ ಆಫ್ π. ಓಕೆ, ಸೊ ದಟ್ ಈಸ್ ವಾಟ್ ನಿಮಗೆ ಡೊಮೈನ್ ಆಫ್ tan x ಬರುತ್ತೆ, ಇದು ಡೊಮೈನ್ ಆಫ್ ಕಾರ್ಟೆಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ನಮಗೆ ಡೊಮೈನ್ ಆಫ್ ಸೀಕೆಂಟ್ ಎಕ್ಸ್. ಈಗ ನೋಡಿ ಅಲ್ಲಿ ಹೇಳಿದ್ದೆ ನಮಗೆ, ಅಲ್ಲಿ ಗ್ರಾಫ್ ಹಾಕಿದ್ವಿ ನಾನು. ಸೊ ಇಲ್ಲಿ ಗ್ರಾಫ್ ಹಾಕಿದ್ದು ನೋಡಿ, ಡೊಮೈನ್ ಆಫ್ ಸೀಕೆಂಟ್ ಎಕ್ಸ್ ಗ್ರಾಫ್ ಎಲ್ಲಿದೆ, ಇದೇನು ಸೀಕೆಂಟ್ ಎಕ್ಸ್ ಗ್ರಾಫ್. ಇಲ್ಲಿ ನೋಡಿ ಎಲ್ಲ ಗ್ರಾಫ್ ಇದೆನಾ, ಕಂಪ್ಲೀಟ್ ಆಗಿ ಗ್ರಾಫ್ ಇದೆ. ಸೊ ಈ ಗ್ರಾಫ್ ಎಲ್ಲಿ ಡಿಫೈನ್ ಆಗ್ತಿಲ್ಲ, ಅಂದ್ರೆ ನೋಡಿ ಇಲ್ಲಿ ಈ ಪ್ಲೇಸ್ ಮಲ್ಟಿಪಲ್ ಆಫ್ ಆಡ್ ಮಲ್ಟಿಪಲ್ ಆಫ್ π/2 ಡಿಫೈನ್ ಆಗ್ತಿದೆನಾ, ಏನಾರ ವ್ಯಾಲ್ಯೂ ಇದೆನಾ, ಇಲ್ಲಿ ಏನಿಲ್ಲ. ಸೊ ನಿಮ್ಗೆ ಆಡ್ ಮಲ್ಟಿಪಲ್ ಆಫ್ π/2ಗೆ ದಟ್ ಈಸ್ ಸೀಕೆಂಟ್ ಎಕ್ಸ್ ಇಸ್ ನಾಟ್ ಡಿಫೈನ್ಡ್. ಅಂದ್ರೆ ನಾವು ಏನು ತಗೋಬೇಕು, ಆಡ್ ಮಲ್ಟಿಪಲ್ ಆಫ್ π/2 ಬಿಟ್ಟು ಉಳಿಕಿದೆಲ್ಲ ತಗೋಬಹುದು. ಓಕೆ, ದಟ್ ಈಸ್ ವಾಟ್ ಡೊಮೈನ್ ಆಫ್ ಏನು, ಡೊಮೈನ್ ಆಫ್ ನಮಗೆ ಸೀಕೆಂಟ್ ಎಕ್ಸ್. ಅದೇ ತರ ಡೊಮೈನ್ ಆಫ್ ಸೈನ್ ಎಕ್ಸ್. ಡೊಮೈನ್ ಆಫ್ ಸೈನ್ ಎಕ್ಸ್ ಎಲ್ಲಿ ಡಿಫೈನ್ ಆಗಿಲ್ಲ ನೋಡಿ. ಡೊಮೈನ್ ಆಫ್ ಸೈನ್ ಎಕ್ಸ್ ನೋಡಿ, ಇಟ್ ಈಸ್ ಮಲ್ಟಿಪಲ್ ಆಫ್ π ಇದ್ದಾಗ ಮಲ್ಟಿಪಲ್ ಆಫ್ π ಇಟ್ ಈಸ್ ನಾಟ್ ಡಿಫೈನ್ಡ್. ಅದೇ ಮಲ್ಟಿಪಲ್ ಆಫ್ π ಅಂದ್ರೆ π2π ಏನಾರ ವ್ಯಾಲ್ಯೂ ಇದೆನಾ, ಇಲ್ಲಲ್ಲ. ಅದೇ ತರ 0 ಏನಾರ ವ್ಯಾಲ್ಯೂ ಇದೆನಾ, ಇಲ್ಲ.
ನಮಗೆ ಏನು ಬರುತ್ತೆ, ಡೊಮೇನ್ ಆಫ್ ಸೀಕೆಂಟ್ ಎಕ್ಸ್ ಅಂದರೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಓಕೆ, ಎಕ್ಸೆಪ್ಟ್ ವಾಟ್ ಆಡ್ ಮಲ್ಟಿಪಲ್ ಆಫ್ ಪೈ. ಅದೇ ಥರ ಡೊಮೇನ್ ಆಫ್ ಸೈನ್ ಎಕ್ಸ್ ಎಕ್ಸೆಪ್ಟ್ ವಾಟ್ ಆಡ್ ಮಲ್ಟಿಪಲ್ ಆಫ್ ಪೈ. ನೋಡಿ 0 ಪೈ 2 ಪೈ. ಓಕೆ, ಸೊ ಅದಕ್ಕೋಸ್ಕರ ಇದು ಗೊತ್ತಿರಬೇಕು. ಇಲ್ಲಿ ನೋಡಿ ಇದು ಮಾಡಿ. ಓಕೆ, ಇದಾಯ್ತು. ನಮಗೆ ಡೊಮೇನ್ ಆಫ್ ಸೀಕೆಂಟ್ ಎಕ್ಸ್ ಏನು ಬರುತ್ತೆ, ನಮಗೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ನಮಗೆ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಅದೇ ಥರ ನಮಗೆ ಡೊಮೇನ್ ಆಫ್ ನಮಗೆ ಕೊಸಿಕೆಂಟ್ ಎಕ್ಸ್ ಏನಂದ್ರೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ ಮಲ್ಟಿಪಲ್ ಆಫ್ ಪೈ. ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಇದು ಬಿಟ್ಟು ಮಲ್ಟಿಪಲ್ ಆಫ್ ಪೈ ಬಿಟ್ಟು ಉಳಿಕಿದ್ದಲ್ಲ. ವೈ? ಬಿಕಾಸ್ ಅಲ್ಲಿ ಫಂಕ್ಷನ್ ನಿಮ್ಗೆ ಡಿಫೈನ್ ಆಗಲ್ಲ. ನಮ್ಗೆ ಅಲ್ಲಿ ಫಂಕ್ಷನ್ ಎಲ್ಲ ಇನ್ಫಿನಿಟಿಗೆ ಹೋಗ್ತಿದೆ. ಓಕೆ, ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫೈನ್ಡ್ ಎಟ್ ದಟ್ ಪಾಯಿಂಟ್. ಓಕೆ, ಸೊ ನಾವು ಇಷ್ಟ ಆನ್ಸರ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ಸ್ ಏನಿದ್ದಾವೆ. ಓಕೆ, ನಾವು ಈಗ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು -3/5. ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ವಾಟ್ ಈಸ್ ಸೈನ್ ಎಕ್ಸ್ ವ್ಯಾಲ್ಯೂ? ಇನ್ ನೋಡ್ರಿ, ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ. ನಿಮಗೆ ಯಾವ್ಯಾವ ಕ್ವಾಡ್ರಂಟಲ್ಲಿ ಯಾವ್ಯಾವ ಫಂಕ್ಷನ್ ಏನಿರುತ್ತೋ ಗೊತ್ತಿರಬೇಕು. ಓಕೆ, ಯಾವ್ಯಾವ ಕ್ವಾಡ್ರಂಟಲ್ಲಿ ಯಾವ್ಯಾವ ಫಂಕ್ಷನ್ ಏನಿರುತ್ತೋ ಅಂತ ಗೊತ್ತಿರಬೇಕಂದ್ರೆ ಸೊ ನೋಡಿ ಇಲ್ಲಿ ಮಾಡಿಸಿ ನೋಡಿ. ಇದು ಫಸ್ಟ್ ಕ್ವಾಡ್ರಂಟ್ ಅಂತ, ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟು, ಇದು ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್. ಇಲ್ಲಿ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮ್ಗೆ ಪಾಸಿಟಿವ್ ಇರ್ತವೆ. ಓಕೆ, ಇಲ್ಲಿ ಎಲ್ಲ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಅಂದರೆ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಓಕೆ, ಇಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿರ್ತಾವೆ ಪಾಸಿಟಿವ್ ಇರ್ತಾವೆ. ಸೈನು, ಕಾಸು, ಸೀಕೆಂಟು, ಟ್ಯಾನು, ಕಾಟು ಎಲ್ಲವೂ. ಓಕೆ, ಇಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವ ಅಂದರೆ ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರ್ತಾವೆ. ಓಕೆ, ಇಲ್ಲಿ ಸೊ ಥರ್ಡ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತದೆ ಅಂದರೆ ದಟ್ ಈಸ್ ಟ್ಯಾನ್ ಆ್ಯಂಡ್ ಕಾಟ್. ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಇರ್ತದೆ ಥರ್ಡ್ ಕ್ವಾಡ್ರಂಟ್. ಓಕೆ, ಅದೇ ಥರ ಫೋರ್ತ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತದೆ ಅಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ನಮಗೆ ಕಾಸ್ ಆ್ಯಂಡ್ ಸೀಕೆಂಟ್. ನಿಮಗೆ ಫೋರ್ತ್ ಕ್ವಾಡ್ರಂಟಲ್ಲಿ ಯಾವ್ಯಾವು ನಮಗೆ ಪಾಸಿಟಿವ್ ಇರ್ತದೆ ಅಂದರೆ ಕಾಸ್ ಆ್ಯಂಡ್ ಸೀಕೆಂಟ್. ಓಕೆ, ಸೊ ಇದಕ್ಕೊಂದು ಶಾರ್ಟ್ಕಟ್ ಟ್ರಿಕ್ ಇದೆ. ಓಕೆ, ಯು ಜಸ್ಟ್ ಗೋ ಫಾರ್ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಆಫ್ಟರ್ ಇಸ್ ನಥಿಂಗ್ ಬಟ್ ಆಲ್ ಅಂತ. ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಇಲ್ಲಿ ಬೇಕಾದ್ರೆ ಸಣ್ಣಾಗಿ ಬರಿತೀನಿ ನೋಡಿ. ಇಲ್ಲಿ ಸಣ್ಣಾಗಿ ಬೇರೆ ಪೆನ್ನಿಂದ ಯೂಸ್ ಮಾಡ್ಕೊಂಡು ಬರ್ತೀನಿ. ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಸೊ ಇಲ್ಲಿ ಫಸ್ಟ್ ಲೆಟರ್ಸ್ ತೊಗೊಂಡಿದ್ದೀನಿ. ಆಫ್ಟರ್ ದ ಎ ಲೆಟರ್ ತೊಗೊಂಡಿದ್ದೀನಿ. ಇಲ್ಲಿ ಎಸ್ ತೊಗೊಂಡಿದ್ದೀನಿ, ಇಲ್ಲಿ ಟಿ ತೊಗೊಂಡು ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಈ ಟ್ರಿಕ್ ನಿಮ್ಗೆ ಹೊಡೆದ್ರೆ ಯಾವ್ಯಾವ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರುತ್ತೆ ಅಂತ ಗೊತ್ತಾಗ್ತದೆ. ಓಕೆ, ನಾವು ಇಷ್ಟ ಆದಮೇಲೆ ಸಣ್ಣಿಗೆ ಏನು ಮಾಡೋಣ ಅಂದರೆ ಇದು ಗೊತ್ತಿತ್ತು, ಇದಾಯ್ತಾ. ಈಗ ನಾವೇನು ಮಾಡಿ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಅದು ಯಾವುದು? ಥರ್ಡ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತವೆ ಹೇಳಿ? ಓನ್ಲಿ ಟ್ಯಾನ್ ಆ್ಯಂಡ್ ಕಾಟ್. ಉಳ್ಕಿದ್ದೆಲ್ಲ ಏನಿರ್ತಾವೆ ನೆಗೆಟಿವ್. ಇರ್ತವೆ. ಅದಕ್ಕೋಸ್ಕರ ನಾವೇನು ಮಾಡೋದು? ಸೈನ್ ಕಂಡಿದ್ದೇವೆ. ಓಕೆ, ಸೈನ್ ಎಕ್ಸ್ ಹೆಂಗೆ ಕಂಡಿದ್ದ? ಅವ್ರು ಏನು ಕೊಟ್ಟಿದ್ದಾರೆ? ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3π/5. ಓಕೆ, -3/5. ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು -3/5 ಅಂತ ಕೊಟ್ಟಿದ್ದಾರೆ. ಓಕೆ, -3/5 ಅಂತ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಮಾಡ್ತೀನಿ ಅಂದರೆ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಸೊ ಇದನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹಾಕ್ತೀನಿ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಹಾಕ್ತೀನಿ. ಸೊ ಇದು ಎಕ್ಸ್ ಆಂಗಲ್ ಅಂತ ಅನ್ಕೊಳ್ಳಿ. ಇದು ಎಕ್ಸ್ ಆಂಗಲ್ ಮಾಡ್ತಿದೆ. ಓಕೆ, ಇಲ್ಲಿ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಅಪೋಸಿಟ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಸ್ ನಾಟ್ ಬೈ ಅಡ್ಜಸೆಂಟ್ ಡಿವೈಡೆಡ್ ಬೈ ಏನು? ಹೈಪೋಟೆನಸ್. ಕಾಸ್ ಎಕ್ಸ್ ಇಸ್ ಬಟ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ ನೋಡಿ, ಅಡ್ಜಸೆಂಟ್ ಇಲ್ಲಿ ನೋಡಿ. ಈ ಎಕ್ಸ್ ಆಂಗಲ್ ಅಡ್ಜಸೆಂಟ್ ಏನಿದೆ? ಇದಾಗುದಲ್ಲ. ಇದು ಇಲ್ಲೇನಿದೆ? 3 ಕೊಟ್ಟಿದ್ರೆ, ಇದು ಅಡ್ಜಸೆಂಟ್ 3 ಕೊಟ್ಟಿದ್ರೆ, ಹೈಪೋಟೆನಸ್ ಎಷ್ಟು ಕೊಟ್ಟಿದ್ರೆ? 5 ಕೊಟ್ಟಿದ್ರೆ. ಅಡ್ಜಸೆಂಟ್ ಇಲ್ಲ. ಈ ಎಕ್ಸ್ ಆಂಗಲ್ಗೆ ಅಡ್ಜಸೆಂಟ್ ಏನಾಗುತ್ತೆ? ಈ ಸೈಡ್ ಆಗುತ್ತೆ 3 ತಗೊಳ್ಳೋಣ. ಇದೇನಾಗುತ್ತೆ? ಇದು 5 ಆಗುತ್ತೆ. ಇದನ್ನು ನೇಮ್ ಕೊಟ್ಬಿಡಿ, ABC ಅಂತ ನೇಮ್ ಮಾಡ್ಬಿಡಿ. ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಸೈನ್ ಎಕ್ಸ್. ಸೈನ್ ಎಕ್ಸ್ ಅಂದ್ರೆ ಏನು? ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಎಷ್ಟಿದೆ ಗೊತ್ತಿಲ್ಲ. ಓಕೆ, ಅಪೋಸಿಟ್ ಕಂಡು ಹಿಡಿದು ನಾವು ಇದರಲ್ಲಿ ಸೈನ್ ಎಕ್ಸ್ ಅಲ್ಲಿ ಹಾಕ್ಬಿಡೋಣ. ಓಕೆ, ಸೊ ನೋಡಿ ಇದನ್ನ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ನಮಗೆ AB² ದಟ್ ಈಸ್ ಈಕ್ವಲ್ ಟು AB² ದಟ್ ಈಸ್ ಈಕ್ವಲ್ ಟು BC² ಪ್ಲಸ್ AC². ಓಕೆ, AB ಇಸ್ ನಥಿಂಗ್ ಬಟ್ ವಾಟ್? AB ಇಸ್ ನಥಿಂಗ್ ಬಟ್ 5² ಅಂದ್ರೆ ಎಷ್ಟಾಗುತ್ತೆ? ನಿಮಗೆ 25 ಆಗುತ್ತೆ. 25 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು BC ಅಂದ್ರೆ ಎಷ್ಟಿದೆ? 3² ಅಂದ್ರೆ ಎಷ್ಟಾಗುತ್ತೆ? 9 ಆಗುತ್ತೆ ಪ್ಲಸ್ AC². ಓಕೆ, ಇದನ್ನ ಈಗ ಕೇಳ್ತಾಳೆ 25 9 ಹೋದ್ರೆ ಎಷ್ಟಾಗುತ್ತೆ? 25 9 25 - 9 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಇಲ್ಲಿ AC² ಇದೆ. AC² ಯಾಕಂದ್ರೆ ರೂಟಲ್ಲಿ ತಂದಾಗ ಏನಾಗುತ್ತೆ? ಸ್ಕ್ವೇರ್ ಇದ್ದಿಲ್ಲ ತಂದ್ರೆ ರೂಟ್ ಆಗುತ್ತೆ. 25 9 ಹೋದ್ರೆ ಎಷ್ಟಾಗುತ್ತೆ? 25 9 ಅಂದ್ರೆ 16 ಆಗುತ್ತೆ. √16. AC ದಟ್ ಈಸ್ ಈಕ್ವಲ್ ಟು √16 ಅಂದ್ರೆ AC ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಬರುತ್ತೆ. AC ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4. ಓಕೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. 3 5 ಬಂದ್ರೆ ಇಲ್ಲಿ 4 ಬರುತ್ತೆ ಅಂತ ಹೇಳಿ. ಇಲ್ಲಿ 3 4 ಬಂದ್ರೆ ಇಲ್ಲಿ 5 ಬರುತ್ತೆ ಅಂತ ಹೇಳಿ. ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ನೀವು ಪ್ರತಿಯೊಂದು ಮಾಡ್ಕೊಂಡು ಹೋಗೋದಲ್ಲ. ಓಕೆ, ಇಲ್ಲಿ 4 ಬಂತು. ಓಕೆ, ಈಗ ನಾವೇನು ಕಂಡಿಡಿಯೋಣ? ಈಗ ನಾವು ಸೈನ್ ಎಕ್ಸ್ ಕಂಡಿಡೋಣ. ಸೈನ್ ಎಕ್ಸ್ ಹೆಂಗೆ ಕಂಡಿಡ್ತಾರೆ? ದಟ್ ಈಸ್ ಸೈನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು
sin x that is equal to ಏನು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಏನಿದೆ ನಮಗೆ ಎ ಸಿ ಡಿವೈಡೆಡ್ ಬೈ ಎ ಬಿ. ಓಕೆ, ಎ ಸಿ ಎಷ್ಟಿದೆ ನೋಡಿ, ಎ ಸಿ ಇಸ್ ನಥಿಂಗ್ ಬಟ್ ನಮಗೆ ಎಷ್ಟಿದೆ 4 ಇದೆ, ರೆಡಿಟ್ 4 ಡಿವೈಡ್ ಎ ಬಿ ಎಷ್ಟಿದೆ ನಮಗೆ 5 ಇದೆ ಬೈ 2 5. ಓಕೆ, ನಾವು sin x ಆಯಿತು. ಓಕೆ, ಬಟ್ ನಮ್ಮ ಥರ್ಡ್ ಕ್ವಾಡ್ರಂಟ್ ಹೇಳಿದಾರೆ ಅವರು. ಥರ್ಡ್ ಕ್ವಾಡ್ರಂಟ್ ಅಲ್ಲಿ sin x ಏನಿರುತ್ತೆ, ಇಲ್ಲೇನಿರುತ್ತೆ ಕಾಟ್ ಆ್ಯಂಡ್ ಓನ್ಲಿ ಕಾಟ್ ಆ್ಯಂಡ್ ಟ್ಯಾನ್ ಪಾಸಿಟಿವ್ ಇರುತ್ತೆ. sin x ಏನಿರುತ್ತೆ ಅವಾಗ ನೆಗೆಟಿವ್ ಇರುತ್ತೆ, ದಟ್ ಈಸ್ ಯುವರ್ ರೈಟ್ ಇಟ್ ನೆಗೆಟಿವ್. ಓಕೆ, ನಮ್ಗೆ sin x ಬೆಲೆ ಏನು ಬಂತು -4/5. ಈ ಥರದ್ದು ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನೀವು ಕಂಡುಹಿಡ್ಬೋದು. ಸೊ ಈ ಥರದ್ದು ನೋಡಿ, ಸೊ ಈ ಥರ ಕ್ವಶನ್ ಕೊಟ್ಟು cos x that is equal to -3/5. ಓಕೆ, ಸೊ x lies in ಥರ್ಡ್ ಕ್ವಾಡ್ರಂಟ್ ಹೇಳೋದು, ಫೈಂಡ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. ಓಕೆ, ಇದು 3 ಮಾರ್ಕ್ಸ್ ಕೇಳ್ಬೋದು. ಓಕೆ, 3 ಮಾರ್ಕ್ಸ್ ಕ್ವಶನ್ ಕೇಳಿದಾನೆ ಆಲ್ಮೋಸ್ಟ್ ಭಾಳ ಸಲ. ಓಕೆ, ನಾನು ಮಾಡಿಸಿದ್ದೇನೆ ಕೂಡ. ಸರ್, ಬಟ್ ಇದಕ್ಕೆ ಆನ್ಸರ್ ನಮಗೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಡುಹಿಡಿ ಈಸಿಯಾಗಿ ಇದನ್ನೇ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಮುಂದೆ ಎಲ್ಲ ಕಂಡುಹಿಡ್ಬೇಕು. ಈಗ ನೋಡಿ, ಅದೇ ಥರ tan x ಕಂಡುಹಿಡಿ. tan x ಇಸ್ ನಥಿಂಗ್ ಬಟ್ ವಾಟ್ 4/3 ಹೌದಾ, 4/3. cot x ಅಂದರೆ 3/4. ಓಕೆ, tan x ಇಸ್ ನಥಿಂಗ್ ಬಟ್ ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಅಲ್ಲ, ಅದಕ್ಕೋಸ್ಕರ 4/3 ಆಗುತ್ತೆ. ಅದೇ cot x ಅಂದರೆ 3/4 ಆಗುತ್ತೆ. ಅದೇ ಥರ ಸೈನು ಕಾಸು ನಮಗೆಲ್ಲ ಕಂಡುಹಿಡಿಬೋದು. ಓಕೆ, ನಾವು ಜಸ್ಟ್ ಬರ್ಕೊಳ್ಳಿ, ಇಲ್ಲೇನಿದೆ sin x that is equal to -4/5. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ, ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಅದೇ ಥರ. ಓಕೆ, ಈಗ ನಾನು ಕ್ವಾಡ್ರಂಟ್ ಗಿಡ್ರಂಟ್ ಬರ್ಸಲ್ಲ, ಡೈರೆಕ್ಟಾಗಿ ಕ್ವಶನ್ ಮಾಡಿಸ್ತೀನಿ. ಓಕೆ, ನಮ್ಗೆ ನೋಡಿ ಏನು ಕೊಟ್ಟಿದ್ದಾರೆ, ದಟ್ ಈಸ್ tan x that is equal to -5/8. x lies in ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರುತ್ತೆ ಆಫ್ಟರ್ ಸ್ಕೂಲ್ ಅಂದರೆ ಏನು, ಎಸ್ ಅಂದರೆ ಸೈನ್ ಮತ್ತು ಕೊಸಿಕೆಂಟ್ ಸೈನ್ ಮತ್ತು ಕೊಸಿಕೆಂಟ್ ಅಂದರೆ ಪಾಸಿಟಿವ್ ಇರ್ತವೆ. ಅವ್ರು ಏನಂದ್ರೆ cos x ಅಂತ ಕಂಡುಹಿಡಿ. cos x ವ್ಯಾಲ್ಯೂ ಏನು ಬರ್ತದೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಬರುತ್ತೆ. ಇದನ್ನೇನು ಮಾಡ್ಕೊಳ್ಳಿ ನೀವು, ಫಸ್ಟು ಇದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿ. ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್, ದಟ್ ಈಸ್ ಇದೇನಾಗುತ್ತೆ x tan x that is equal to -5/12 ಅಂತ ಕೊಟ್ಟಿದ್ದಾರೆ. ಸೊ tan x ಅಂದರೆ tan is nothing but what ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಎಷ್ಟಿದೆ ನಮಗೆ 5 ಇದೆ, ಯು ರೈಟ್ ಇಟ್ 5. ಓಕೆ, ಇದೇನಾಗುತ್ತೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಓಕೆ, ಅಪೋಸಿಟ್ ಎಷ್ಟಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ಬೇಕಾದ್ರೆ ಇಲ್ಲಿ ಸ್ವಲ್ಪ ಇದೆ ಕಡ್ತಾ ತೊಗೊಳ್ತೀನಿ. ಅಪೋಸಿಟ್ ಎಷ್ಟಿದೆ 5 ಇದೆ, 5 ಬರ್ಕೊಳ್ಳಿ. ನಮ್ಗೆ ಅಡ್ಜಸೆಂಟ್ ಎಷ್ಟಿದೆ, ಅಡ್ಜಸೆಂಟ್ ಎಷ್ಟಿದೆ ನಮಗೆ ಅಡ್ಜಸೆಂಟ್ 12 ಇದೆ, 12 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನ ನಾವೇನು ಮಾಡೋಣ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದರೆ ಪೈಥಾಗರಸ್ ಥರಮ್ ಅಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ ABC. ಓಕೆ, ಪೈಥಾಗರಸ್ ಥರಮ್ ಅಂತ ಅಪ್ಲೈ ಮಾಡಿದಾಗ ದಟ್ ಈಸ್ AB² that is equal to ಏನಾಗುತ್ತೆ BC² + AC² + BC² ಆಗುತ್ತೆ. ಓಕೆ, ಅದೇ ಥರ ABC ಅಂದರೆ ಎಷ್ಟು, BC ವ್ಯಾಲ್ಯೂ ಎಷ್ಟಿದೆ, AC ಎಷ್ಟಿದೆ 5 ಇದೆ, 5ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 25 ಆಗುತ್ತೆ. ಪ್ಲಸ್ BC ಅಂದರೆ 12 ಇದೆ, 12ನ ಸ್ಕ್ವೇರ್ ಮಾಡಿದ್ರೆ 144 ಆಗುತ್ತೆ. ಓಕೆ, ಸೊ ನಮಗೆ 25 + 144 ಮಾಡಿದಾಗ ಎಷ್ಟಾಗುತ್ತೆ 169 ಆಗುತ್ತೆ. ಇವು ರೈಟ್ ಇಟ್ 169. AB² that is equal to ಎಷ್ಟಿದೆ, AB² that is equal to ಏನಾಗುತ್ತೆ 169. ಸ್ಕ್ವೇರ್ ಇದೆ ಆ ಕಡೆ ತೊಗೊಂಡು ಏನಾಗುತ್ತೆ √169. ಓಕೆ, √169 ಅಂದರೆ √169 ಎಷ್ಟಾಗುತ್ತೆ 13 ಆಗುತ್ತೆ. AB ವ್ಯಾಲ್ಯೂ ಎಷ್ಟು ಬರ್ತದೆ ಈಗ ನಮಗೆ, AB ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟಂತ 13 ಮತ್ತು ಇವು ರೈಟ್ 13 ಅಂದರೆ ಇಲ್ಲಿ ಏನು ಬರ್ತದೆ 13 ಬರ್ತದೆ. ಅವ್ರು ಏನು ಕಂಡುಹಿಡಿದ್ರೆ ಎಲ್ಲ ಕಂಡುಹಿಡಿಬೋದು. ಓಕೆ, ಏನು ಕಂಡುಹಿಡಿದ್ರೆ cos x ಕಂಡುಹಿಡಿದ್ರೆ cos x that is equal to ನಮಗೆ cos x ಅಂದರೆ ಏನು, ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಎಷ್ಟಿದೆ ನಮಗೆ 12/13. ಅಡ್ಜಸೆಂಟ್ 12 ಇದೆ, ಹೈಪೋಟೆನಸ್ ಎಷ್ಟಿದೆ 13, 12. ಬಟ್ ನೋಡಿ, ಸೊ ನಮಗೆ cos x ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಿರುತ್ತೆ, cos x ಸೆಕೆಂಡ್ ಕ್ವಾಡ್ರಂಟ್ ನೆಗೆಟಿವ್ ಇರುತ್ತೆ. ದಟ್ ಈಸ್ ವೈ ಇದು ನೆಗೆಟಿವ್ ಬರ್ಕೊಳ್ಳಿ. ದಟ್ ಈಸ್ cos x that is equal to ಎಷ್ಟಾಗುತ್ತೆ -12/13 ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ದಟ್ ವ್ಯಾಲ್ಯೂ ಆಫ್ sin 765. ಓಕೆ, ಸೊ ನಿಮಗೆ ವ್ಯಾಲ್ಯೂ ಆಫ್ sin 765 ನನಗೆ ಯಾವಾಗಲೇ ಹೇಳಿದ್ದೆ, ನಮಗೆ ಮಲ್ಟಿಪಲ್ ಆಫ್ ಪೈ, ಆಡ್ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಹೆಂಗೆ. ಓಕೆ, ಬೇಕಾದ್ರೆ ಒಂದೊಂದು ಸಪ್ರೇಟ್ ಸ್ಲೈಡೇ ತೊಗೊಂಡು ಸಾಲ್ವ್ ಮಾಡೋಣ. ಓಕೆ, ಮಲ್ಟಿಪಲ್ ಆಫ್ ಪೈ ಇದ್ದಾಗ ಆಡ್ ಮಲ್ಟಿಪಲ್ ಆಫ್ ನಾನು ಬೇರೆ ಕ್ವಶನ್ಸ್ ಮಾಡಿಸಲು ಹೇಳಿದ್ದೀನಿ. ಓಕೆ, ಈಗ ಹೇಳ್ತೀನಿ. ಓಕೆ, ನೋಡಿ ಬೇಕಾದ್ರೆ ದಟ್ ಈಸ್ ವೆನ್ ಎವರ್ ಯು ಹ್ಯಾವ್ ಸೈನ್ ಆಫ್ ನಮ್ಗೇನಿದೆ sin ಆಫ್ π + θ ಇದೆ ಅಂತ ಅನ್ಕೊಳ್ಳಿ.
ಓಕೆ ಸೈನ್ ಆಫ್ ಪೈ ಪ್ಲಸ್ ಇಲ್ಲಿ ನೋಡಿ ಯಾವತ್ತಿದ್ರು ಇಲ್ಲಿ ಮಲ್ಟಿಪಲ್ ಆಫ್ ಪೈ ಇದೆ ಪೈ 2 ಪೈ 3 ಪೈ ಇದೆ ಸೈನ್ ಇದ್ದಿದ್ದು ಸೈನ್ ಟೀಟಾ ಸೈನ್ ಇದ್ದಿದ್ದು ಸೈನ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ ಸೈನ್ ಇದ್ದಿದ್ದು ಸೈನ್ ಬರ್ಕೊಳ್ಳಿ ಟೀಟಾ ಇದ್ರೆ ಟೀಟಾ ಬರ್ಕೊಳ್ಳಿ ಓಕೆ ಇದು ಪೈ ಪ್ಲಸ್ ಟೀಟಾ ಯಾವ ಕ್ವಾಡ್ರಂಟ್ ನೋಡಿ ಪೈ ಪ್ಲಸ್ ಟೀಟಾ ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ನಮಗೆ ಪೈ ಪ್ಲಸ್ ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ ಓಕೆ ಇಲ್ಲಿ ಬೇಕಾದ್ರೆ ಇಲ್ಲಿ ಬರೀತೀನಿ ನೋಡಿ ಇಲ್ಲಿಂದ ಅಂದ್ರೆ ಸೊ ನಿಮಗೆ ಇದು ಆಯ್ತಾ ಇದೇನು 0 ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಪೈ ಬೈ ಟು ಓಕೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ ಇದು ಪೈ ಆಗುತ್ತೆ ಪೈ ಬರ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ ದಟ್ ಈಸ್ 3π/2 ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ 2π ಆಗುತ್ತೆ ಮತ್ತು ಇಲ್ಲಿಂದ 3π ಇರ್ತದೆ ಇಲ್ಲಿ 5π/2 ಓಕೆ 5π/2 ಆಗುತ್ತೆ ಓಕೆ ನೆಕ್ಸ್ಟ್ ಮತ್ತು ಈ ಕಡೆ ಬಂದಾಗ ಈ ಕಡೆ 5π/2 ಆದರೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ 2π ಆಗುತ್ತೆ ಇಲ್ಲಿ ಪೈ ಆಯ್ತಾ ಇಲ್ಲಿ 3π ಆಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಬಂದಾಗ 5π/2 ಇಲ್ಲಿ 7π/2 5π/2 7π/2 ಅದು ಇಲ್ಲಿ ಏನಾಗುತ್ತೆ ದಟ್ ಈಸ್ 2π ಆದ್ಮೇಲೆ 4π ಆಗುತ್ತೆ ಓಕೆ ಈ ಥರ ಇದೆ ಕಂಟಿನ್ಯೂಸ್ ಸರ್ಕಲ್ ಹೋಗ್ತಾ ಬರುತ್ತೆ ಇದು ಕಂಟಿನ್ಯೂಸ್ ನಡೀತದೆ ಇದು ನಮಗೆ ಡಿಗ್ರಿಯಲ್ಲಿ ಇದು ನಮಗೆ ರೇಡಿಯನ್ ಡಿಗ್ರಿಯಲ್ಲಿ ಹೆಂಗಿರ್ತದೆ ಸೊ ಡಿಗ್ರಿಯಲ್ಲಿ ಇಲ್ಲಿ 0 ಇರುತ್ತೆ ಇಲ್ಲಿ 90 ಡಿಗ್ರಿ ಓಕೆ ಇಲ್ಲಿ ಬಂದಾಗ ಏನಾಗುತ್ತೆ 180 ಡಿಗ್ರಿ ಇಲ್ಲಿ ಬಂದಾಗ ಏನಾಗುತ್ತೆ ಇಲ್ಲಿ ಬಂದಾಗ ಮತ್ತೆ ನಮಗೆ 270 ಡಿಗ್ರಿ ಓಕೆ ನೆಕ್ಸ್ಟ್ ಇಲ್ಲಿ ಬಂದಾಗ ಎಷ್ಟಾಗುತ್ತೆ ನಮಗೆ ನೆಕ್ಸ್ಟ್ 360 ಡಿಗ್ರಿ ಓಕೆ ಮತ್ತೆ ಇಲ್ಲಿ ಬಂದಾಗ ಎಷ್ಟಿರುತ್ತೆ ಸೊ 270 ಆದಮೇಲೆ ಎಷ್ಟಾಗುತ್ತೆ 90 × 95 45 450 ಡಿಗ್ರಿ ಓಕೆ ನೆಕ್ಸ್ಟ್ ಅದೇ ಥರ ಇಲ್ಲಿ ಬಂದಾಗ ಎಷ್ಟಾಗುತ್ತೆ ನಮಗೆ ದಟ್ ಈಸ್ 180 ಆಯಿತಾ 180 ಅಂದರೆ 180 360ಗೆ 180 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ನಮಗೆ 540 ಡಿಗ್ರಿ ಓಕೆ ಮತ್ತು ಇಲ್ಲಿ ವಾಪಸ್ ಇಲ್ಲಿ ಬಂದಾಗ 450ಗೆ 90 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 450ಗೆ 90 ಆ್ಯಡ್ ಮಾಡಿದಾಗ ದಟ್ ಈಸ್ 450ಗೆ 180 ಆ್ಯಡ್ ಮಾಡಬೇಕು 450ಗೆ 180 ಆ್ಯಡ್ ಮಾಡಿ ಅಥವಾ 9 5 9 6 54 9 7 9 7 630 ಇಲ್ಲಿ 630 ಆಗುತ್ತೆ ಓಕೆ ಈ ಥರ ಕಂಟಿನ್ಯೂ ಹಾಕಂತ ಹೋಗುತ್ತೆ ನಿಮ್ಮ ಪ್ರೊಸೆಸ್ ಓಕೆ ಇದು ಗೊತ್ತಿರಬೇಕು ಓಕೆ ಅದೇ ಥರ ನೋಡಿ ಪೈ ಪ್ಲಸ್ ಟೀಟಾ ಅದು ಯಾವ ಕ್ವಾಡ್ರಂಟ್ ಪೈ ಪ್ಲಸ್ ಟೀಟಾ ಅಂದ್ರೆ ನೋಡಿ ಇಲ್ಲಿಂದ ಎಲ್ಲವರೆಗೆ ಎಷ್ಟಾಗುತ್ತೆ ಇಲ್ಲಿಂದ ಪೈಯ ಪ್ಲಸ್ ಟೀಟಾ ಅಂದ್ರೆ ಯಾವ ಕ್ವಾಡ್ರಂಟ್ ಥರ್ಡ್ ಕ್ವಾಡ್ರಂಟಲ್ಲಿ ಸೈನ್ ವ್ಯಾಲ್ಯೂ ಏನು ಇದು ನೋಡ್ಬೇಕು ಇದಲ್ಲ ಥರ್ಡ್ ಕ್ವಾಡ್ರಂಟ್ ಸೈನ್ ವ್ಯಾಲ್ಯೂ ಇರುತ್ತೆ ನಮಗೆ ನೆಗೆಟಿವ್ ಇರುತ್ತೆ ರೈಟ್ ನೆಗೆಟಿವ್ ಸೈನ್ ಆಫ್ ಪೈ ಪ್ಲಸ್ ಟೀಟಾ ನಮಗೆ ಇರುತ್ತೆ ಮೈನಸ್ ಸೈನ್ ಟೀಟಾ ಇದು ಅದೇ ಥರ ನಮ್ಗೆ ನೋಡಿ ಲೆಟ್ ಅಸ್ ಕನ್ಸಿಡರ್ ಸೈನ್ ಆಫ್ ಅದೇ ಥರ ಟ್ಯಾನ್ ಆಫ್ 4π - ಟೀಟಾ ಅಂತ ಕೊಟ್ಟಿದ್ದಾನೆ 4π - ಟೀಟಾ ಅಂತ ಕೊಟ್ಟಿದ್ದಾನೆ ಅಂತ ನೋಡಿ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ ಇದು ಮಲ್ಟಿಪಲ್ ಆಫ್ ಪೈ ಹೌದಾ ಅಲ್ಲ ಮಲ್ಟಿಪಲ್ ಆಫ್ ಪೈ ಅಂದ್ರೆ ಪೈ 2π 3π ಮಲ್ಟಿಪಲ್ ಆಫ್ ಪೈ ಅದಲ್ಲ ಮಲ್ಟಿಪಲ್ ಆಫ್ ಪೈ ಇದು ನಾವು ಏನಾಗುತ್ತೆ 4π ಇದ್ದು ಮಲ್ಟಿಪಲ್ ಆಫ್ ಪೈ ಇದೆ ಟ್ಯಾನ್ ಇದೆ ಟ್ಯಾನೇ ಆಗುತ್ತೆ ಟ್ಯಾನ್ ಇದ್ದು ಏನಾಗುತ್ತೆ ಟ್ಯಾನ್ ಟೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಏನು ಮುಟ್ಬೇಡಿ ಈಗ 4π - ಟೀಟಾ ಯಾವ ಕ್ವಾಡ್ರಂಟ್ 4π - ಟೀಟಾ ಯಾವ ಕ್ವಾಡ್ರಂಟ್ ಅಂದ್ರೆ ಇಲ್ಲಿ ನೋಡಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಎಲ್ಲವರೆಗೆ ಎಷ್ಟಾಗುತ್ತೆ ಪೈ ಇಲ್ಲಿಂದಲೂ 2π ಇಲ್ಲಿಂದಲೂ 3π ಇಲ್ಲಿಂದಲೂ 4π ಟೀಟಾ ಓಕೆ 4π ಮೈನಸ್ ಅಂದರೆ ಸ್ವಲ್ಪ ತೆಗಿಬೇಕು 4π ಸ್ವಲ್ಪ ತೆಗಿಬೇಕು ಟೀಟಾ ತೆಗಿಬೇಕು ಅಂದ್ರೆ ಇಲ್ಲಿ ಯಾವ ಕ್ವಾಡ್ರಂಟ್ ಇರೋದು ಫೋರ್ತ್ ಕ್ವಾಡ್ರಂಟಲ್ಲಿ ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ ಫೋರ್ತ್ ಕ್ವಾಡ್ರಂಟಲ್ಲಿ ಟ್ಯಾನ್ ವ್ಯಾಲ್ಯೂ ಇರುತ್ತೆ ನಮಗೆ ನೆಗೆಟಿವ್ ಇರುತ್ತೆ ನಮಗೆ ಅದಕ್ಕೋಸ್ಕರ ಏನಾಗುತ್ತೆ ಮೈನಸ್ ಟ್ಯಾನ್ ಟೀಟಾ ಈ ಥರ ಇದು ಗೊತ್ತಿರ್ಬೇಕು ನಿಮ್ಗೆ ಓಕೆ ಅದೇ ಥರ ಇಲ್ಲಿ ಯಾವ್ದಾರ ಮಲ್ಟಿಪಲ್ ಆಫ್ ಪೈ ಇದ್ರೆ ಹಿಂಗಾರೆ ಇರಲಿ ಮಲ್ಟಿಪಲ್ ಆಫ್ ಇದೆ ಟ್ಯಾನೇ ಆಗುತ್ತೆ ಅದು ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಏನಾದ್ರು ಲೆಟರ್ಸ್ ಇನ್ನೊಂದು ಅಂತ ತೊಗೊಳ್ಳೋಣ ಸೀಕೆಂಟ್ 5π + ಟೀಟಾ ಅಂತ ತೊಗೊಳ್ಳೋಣ 5π + ಟೀಟಾ ಓಕೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಇದ್ರದ್ದು ವ್ಯಾಲ್ಯೂ ಏನು 5π + ಟೀಟಾ ಅಂದ್ರೆ ಇಲ್ಲಿ ನೋಡಿ ಇಲ್ಲಿಂದ ಎಲ್ಲವರೆಗೆ ಫಸ್ಟ್ ಇಲ್ಲಿ ಮಲ್ಟಿಪಲ್ ಆಫ್ ಪೈ ಹೌದಾ ಅಲ್ಲ ಮಲ್ಟಿಪಲ್ ಆಫ್ ಪೈ ಇದ್ದು ಏನಾಗುತ್ತೆ ಸೀಕೆಂಟ್ ಇದ್ದಿದ್ದು ಏನಾಗುತ್ತೆ ಸೀಕೆಂಟೇ ಬರುತ್ತೆ ಸೀಕೆಂಟ್ ಇದ್ದಿದ್ದು ಏನಾಗುತ್ತೆ ನಮಗೆ ಸೀಕೆಂಟೇ ಬರುತ್ತೆ ಯು ರೈಟ್ ಇಟ್ ಸೀಕೆಂಟ್ ಟೀಟಾ ಓನ್ಲಿ ಓಕೆ ಸೀಕೆಂಟ್ ನಾವು ಯು ಜಸ್ಟ್ ಸಿ ಹಿಯರ್ 5π + ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ ಇಲ್ಲಿಂದ ಎಲ್ಲವರೆಗೂ ಪೈಯ 2π 3π 4π 5π + ಟೀಟಾ ಅಂದ್ರೆ ಯಾವ ಕ್ವಾಡ್ರಂಟು ಥರ್ಡ್ ಕ್ವಾಡ್ರಂಟಲ್ಲಿ ಸೀಕೆಂಟ್ ವ್ಯಾಲ್ಯೂ ಏನಿರುತ್ತೆ ಥರ್ಡ್ ಕ್ವಾಡ್ರಂಟಲ್ಲಿ ಸೀಕೆಂಟ್ ವ್ಯಾಲ್ಯೂ ಏನಿರುತ್ತೆ ನೆಗೆಟಿವ್ ಇರುತ್ತೆ ರೇಟೆಡ್ ನೆಗೆಟಿವ್ ಈ ಥರ ಇದು ಗೊತ್ತಿರ್ಬೇಕು ನಿಮ್ಗೆ ಓಕೆ ಸೊ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಏನು ಮಾಡಬೇಕು ಮಲ್ಟಿಪಲ್ ಆಫ್ ಪೈ ಇದ್ದಾಗ ಮಾಡಿ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಏನು ಮಾಡಬೇಕು ಇದು ಗೊತ್ತಿರಬೇಕು ಓಕೆ ಇದಾಯ್ತಾ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಓಕೆ ವೆನ್ ದ ಆಂಗಲ್ ಈಸ್ ಮೇಡ್ ಅಪ್ ಆಫ್ ಆಡ್ ಮಲ್ಟಿಪಲ್ ಆಫ್ π/2 ಅಂದ್ರೆ ಹೆಂಗಂದ್ರೆ ದಟ್ ಇಸ್ ಕನ್ಸಿಡರ್ಡ್ ಸೈನ್ ಆಫ್ π/2 + ಟೀಟಾ ನೋಡಿ ಇದೇನು ಆಡ್ ಮಲ್ಟಿಪಲ್ ಆಫ್ π/2 ಇದು ಆಡ್ ಮಲ್ಟಿಪಲ್ ಆಫ್ ನಾನು ಹೇಳಿದೆ ಆಡ್ ಮಲ್ಟಿಪಲ್ ಆಫ್ π/2 ಅಂದ್ರೆ π/2 3π/2 5π/2 7π/2 9π/2 ಈ ಥರ ಆಡ್ ಮಲ್ಟಿಪಲ್ ಇದು ನೋಡಿ ನಮ್ಗೆ ಇದೇನಾಗುತ್ತೆ ನೋಡಿ ಚೆಕ್ ಮಾಡಿ ಓಕೆ ಈಗ ಇದು ಆಡ್ ಮಲ್ಟಿಪಲ್ ಆಫ್ π/2 ಇದ್ದಿದ್ದಕ್ಕೋಸ್ಕರ ಈ ಸೈನ್ ಇದೇನಾಗುತ್ತೆ ಕಾಸ್ ಆಗಿ ಕನ್ವರ್ಟ್ ಆಗುತ್ತೆ ಆಡ್ ಮಲ್ಟಿಪಲ್ π/2 ಇದ್ದಾಗ ಇದರ ಏನಾಗುತ್ತೆ ನಿಮ್ಮ ಸೈನ್ ಇದೇನಾಗುತ್ತೆ ಕಾಸ್ ಆಗುತ್ತೆ ಕಾಸ್ ಟೀಟಾ ಬರ್ದ್ಬಿಡಿ ಸುಮ್ಮನೆ ಓಕೆ ನೋಡಿ π/2 + ಟೀಟಾ ಯಾವ ಕ್ವಾಡ್ರಂಟು
ಓಕೆ ಪೈ ಬೈ 2 ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಪೈ ಬೈ 2 ಪ್ಲಸ್ ಥೀಟಾ ಅಂದರೆ ಇಲ್ಲಿವರೆಗೆ. ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ? ಸೆಕೆಂಡ್ ಕ್ವಾಡ್ರಲ್ಲಿ ಸೈನ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್ ಇಷ್ಟು. ಓಕೆ ಅದೇ ಥರ ನೋಡಿ, ದಟ್ ಈಸ್ ಇಫ್ ದೇ ಹ್ಯಾವ್ ಗಿವನ್ ಟ್ಯಾನ್ ಆಫ್ 3 ಪೈ ಬೈ 2 ಮೈನಸ್ ಥೀಟಾ ಕೊಟ್ಟಿದ್ದಾನೆ ಅಂತ. ಓಕೆ ಟ್ಯಾನ್ ಆಫ್ 3 ಪೈ ಬೈ 2 ಮೈನಸ್ ಥೀಟಾ ಇಷ್ಟು ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಇಷ್ಟು ಕೊಟ್ಟಿದ್ದಾನೆ. ಇದನ್ನು ಹೆಂಗೆ ಮಾಡ್ಬೋದು ಅಂದರೆ, ಸೊ ನಾವು ಜಸ್ಟ್ ಇಲ್ಲಿಂದ ಎಲ್ಲವರೆಗೆ 3 ಪೈ ಬೈ 2 ಮೈನಸ್ ಥೀಟಾ ಅಂದರೆ ಯಾವ ಕ್ವಾಡ್ರೆಂಟು? ಓಕೆ ಫಸ್ಟ್ ಅದು ಟ್ಯಾನ್ ಇದ್ದು ಏನಾಗುತ್ತೆ? ಸೊ ನಾವು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಹೌದಲ್ಲ, ಆಡ್ ಮಲ್ಟಿಪಲ್ ಆಫ್ ಟ್ಯಾನ್ ಇದ್ದು ಏನಾಗುತ್ತೆ? ಕಾಟ್ ಆಗುತ್ತೆ, ರೇಟೆಡ್ ಕಾಟ್ ಥೀಟಾ. ಓಕೆ ಟ್ಯಾನ್ ಇದ್ದಿದ್ದು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇದ್ದಿದೆ, ಟ್ಯಾನ್ ಇದ್ದಿದ್ದು ಏನಾಗುತ್ತೆ? ಕಾಟ್ ಥೀಟಾ ಬರ್ಕೊಳ್ಳಿ. 3 ಪೈ ಬೈ 2 ಮೈನಸ್ ಥೀಟಾ, 3 ಪೈ ಬೈ 2 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? 3 ಪೈ ಬೈ 2 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಂದರೆ ನಿಮಗೆ ಅದು ನಮಗೆ ಇಲ್ಲಿಂದ ಎಲ್ಲವರೆಗೆ ಪೈ ಬೈ 2, ಇಲ್ಲಿಂದ ಎಲ್ಲವರೆಗೆ ಪೈ, ಇಲ್ಲಿಂದೆಲ್ಲ 3 ಪೈ ಬೈ 2 ಮೈನಸ್ ಥೀಟಾ ಅಂದರೆ ಸ್ವಲ್ಪ 3 ಪೈ ಬೈ 2 ಮೈನಸ್ ಥೀಟಾ ಕಳಿಬೇಕು ಅಂದರೆ ಇಲ್ಲಿ ನೋಡಿ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ ನಮಗೆ? ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. ಓಕೆ ಅದೇ ಥರ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ಳಿ, ಕಾಸ್ ಆಫ್ 7 ಪೈ ಬೈ 2 ಪ್ಲಸ್ ಥೀಟಾ. ಓಕೆ 7 ಪೈ ಬೈ 2 ಪ್ಲಸ್ ಥೀಟಾ. ಈಗ ನೋಡಿ ಇದು 7 ಪೈ ಬೈ 2 ಅಂದ್ರೇನು? ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಹೌದಲ್ಲ, ಆಡ್ ಮಲ್ಟಿಪಲ್ ಆಫ್ ಅದಕ್ಕೆ ಕಾಸ್ ಇದ್ದಿದ್ದು ಏನಾಗುತ್ತೆ ನಮಗೆ? ಕಾಸ್ ಇದ್ದಿದ್ದು ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ, ರೇಟೆಡ್ ಸೈನ್ ಥೀಟಾ. ಓಕೆ ಕಾಸ್ ಇದ್ದಿದ್ದು ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ, ಸೈನ್ ಥೀಟಾ. 7 ಪೈ ಬೈ 2 ಪ್ಲಸ್ ಥೀಟಾ. 7 ಪೈ ಬೈ 2 ಅಂದರೆ ಇಲ್ಲಿವರೆಗೆ ಬರ್ತದೆ, ಇಲ್ಲಿವರೆಗೆ 7, ಇಲ್ಲಿಂದ ಇಲ್ಲಿವರೆಗೆ 7 ಪೈ ಬೈ 2 ಪ್ಲಸ್ ಥೀಟಾ ಅಂದರೆ ಓಕೆ ಪ್ಲಸ್ ಥೀಟಾ ಅಂದರೆ ಇದು ಯಾವುದು? ಫೋರ್ತ್ ಕ್ವಾಡ್ರೆಂಟ್ ಇಲ್ಲಿ ಬೇಕಾದ್ರೆ ನೋಡಿ 7 ಪೈ ಬೈ 2 ಇಲ್ಲಿ ಬೇಕಾದ್ರೆ ಬರ್ತಿದ್ದೀನಿ. ಇಲ್ಲಿಂದ ಎಲ್ಲವರೆಗೆ ನಮ್ಗೆ ಎಷ್ಟಾಗುತ್ತೆ? 2 ಪೈ ಆಗುತ್ತೆ. ಮತ್ತು ಇಲ್ಲಿಂದ ಎಲ್ಲವರೆಗೆ ಏನಾಗುತ್ತೆ? ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ? 7 ಪೈ ಬೈ 2 ಇಲ್ಲಿವರೆಗೆ ಬರುತ್ತೆ. 7 ಪೈ ಪ್ಲಸ್ ಥೀಟಾ ಅಂದರೆ ಯಾವ ಕ್ವಾಡ್ರೆಂಟು? ನಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಕಾಸ್ ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. ಇದು ಈ ಥರ ಗೊತ್ತಿರಬೇಕು ನಮಗೆ. ಅದೇ ಥರ ನಮಗೆ ಸೈನ್ ಇದೆ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಬಂದಾಗ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗುತ್ತೆ. ಓಕೆ ಇದು ಗೊತ್ತಿರಬೇಕು. ಓಕೆ ಇಷ್ಟು ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ ಸೊ ನಾವು ಈ ಕ್ವಶನ್ಸ್ ನೋಡಿ ಇಲ್ಲಿ ಏನಿದೆ ನಮಗೆ, ಇಟ್ ಈಸ್ ವ್ಯಾಲ್ಯೂ ಆಫ್ 765 ನಮಗೆ ವ್ಯಾಲ್ಯೂ ಆಫ್ 765 ಡಿಗ್ರಿ ಅಂತ ಹೇಳಿ ನಿಮಗೆ ಈ ಥರ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ 18th ಟೇಬಲ್ ಗೊತ್ತಿರಬೇಕು ನಿಮಗೆ. 18th ಟೇಬಲ್ ನೋಡಿ ಎಷ್ಟು ಬರುತ್ತೆ ನಮಗೆ? 18 1 ಜೆ 18, 18 2 ಜೆ 36, 18 3 ಜೆ ಎಷ್ಟಾಗುತ್ತೆ? 54 ಬರುತ್ತೆ. 18 4 ಜೆ ಎಷ್ಟು? 18 4 ಜೆ 72, 18 5 ಜೆ 90 ಆಗುತ್ತೆ. 18 6 ಜೆ ಎಷ್ಟಾಗುತ್ತೆ? 18 6 ಜೆ 108, 18 6 ಜೆ 108 ಆಗುತ್ತೆ, 108 ಆಗುತ್ತೆ. ಮತ್ತು 18 7 ಜ 126 ಆಗುತ್ತೆ. 18 8 ಜ 140 ಆಗುತ್ತೆ, 144 ನೋಡಿ ಆ್ಯಡ್ ಮಾಡಿ, ದಟ್ ಈಸ್ 4 ಮಾಡಿದ್ರೆ 34, 144 ಆಗುತ್ತೆ. 18 9 ಜ ಎಷ್ಟಾಗುತ್ತೆ? 18 9 ಜ ದಟ್ ಈಸ್ 162. ಓಕೆ 18 9 ಜ ಎಷ್ಟಾಗುತ್ತೆ? 162 ಆಗುತ್ತೆ. 18 10 ಜ ಎಷ್ಟಾಗುತ್ತೆ? 180. ಇಷ್ಟ ಆಯ್ತಾ? ಇದಕ್ಕೊಂದು 0 ಆ್ಯಡ್ ಮಾಡ್ಕೊಂತ ಹೋಗಿ, ಇದಕ್ಕೊಂದು 0 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 ಇಷ್ಟ ಅಂದರೆ ಮೀನಿಂಗ್ ಏನು? ಇದು ಮಲ್ಟಿಪಲ್ ಆಫ್ ಪೈ ಅಂತ ಅರ್ಥ. ಸೊ ಇದು ನೋಡಿ, ಇದು ಪೈ, ಇದು 2 ಪೈ, ಇದು 3 ಪೈ, ಇದು 4 ಪೈ, ಇದು 5 ಪೈ, ಇದು 6 ಪೈ, ಅದೇ ಥರ ಇದು 7 ಪೈ, ಇದು 8 ಪೈ, ಇದು 9 ಪೈ, ಇದು 10 ಪೈ. ಓಕೆ ಇಷ್ಟಿದೆ. ನಾವು 765 ಇಲ್ಲಿ ಎದಕ್ಕೆ ನಿಯರ್ ಇದೆ ನೋಡಿ, 765 ಎದಕ್ಕೆ ನಿಯರ್ ಇದೆ? 720 ನಿಯರ್ ಇದೆ, 720 ನಿಯರ್ ಇದೆ. ನಾನು 765 ಹೆಂಗೆ ಬರಿಬೋದು? 765 ಡಿಗ್ರಿ ಕ್ಯಾಂಡಿಡೇಟ್ 765 ಡಿಗ್ರಿ ಕ್ಯಾಂಡಿಡೇಟ್ 720 ಪ್ಲಸ್ 45 ಡಿಗ್ರಿ ಅಂತ ಬರಿಬೋದಾ? ಓಕೆ 720 ಡಿಗ್ರಿ ಪ್ಲಸ್ 45 ಅಂತ ಬರೀ. 720 ಅನ್ನೋದೇನು? 720 is nothing but 4 pi. Okay, so that is 720 is nothing but sine of 4 pi plus 45 degree. 4 pi plus 45 degree. ಓಕೆ ಸೈನ್ ಆಫ್ 4 pi plus 45 ಡಿಗ್ರಿ ಅಂತಂದ್ರೆ ನಾನು ಹೇಳಿದೆ, ಈಗ ಜಸ್ಟ್ ನಾವು ಹೇಳಿದೆ ಸೈನ್ ಆಫ್ ಮಲ್ಟಿಪಲ್ ಆಫ್ ಪೈ ಇದ್ದಿದ್ದು ಸೈನ್ ಇದ್ದಿದ್ದು ಏನಾಗುತ್ತೆ ನಮಗೆ? ಸೈನ್ ಇದ್ದಿದ್ದು ಸೈನೇ ಆಗುತ್ತೆ. ಇಲ್ಲಿ ಟೀಟಾ ಇದ್ರೆ ಟೀಟಾ ಬರ್ತಿತ್ತಾ? ಇಲ್ಲಿ 45 ಇದೆ, 45 ಬರ್ಕೊಂಬಿಡಿ. 4 5 ಪ್ಲಸ್ ಟೀಟಾ ಯಾವ 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 ನಮಗೆ ಯಾವ ಕ್ವಾಡ್ರೆಂಟಲ್ಲಿ ಬರ್ತದೆ ನೋಡಿ. 4 pi ಅಂದ್ರೆ ಇಲ್ಲಿಂದೆಲ್ಲವರೆಗೆ 2 pi, ಇಲ್ಲಿಂದೆಲ್ಲವರೆಗೆ 4 pi ಪ್ಲಸ್ ಟೀಟಾ. ಯಾವ ಕ್ವಾಡ್ರೆಂಟ್ ಇದು? ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ವ್ಯಾಲ್ಯೂ ಏನು? ಫಸ್ಟ್ ಕ್ವಾಡ್ರೆಂಟ್ ಸೈನ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. Sin 45 ಅಂದ್ರೆ ಎಷ್ಟು? Sin 45 is nothing but 1/√2 ಆಗುತ್ತೆ. It is 1/√2 ಬರುತ್ತೆ. So this is what the answer. Okay, just write down that is 1/√2. Okay, just write down. Okay, so next question ನೋಡಿ ಏನಿದೆ? Cos of minus x.
ಕಾಸ್ ಆಫ್ ಮೈನಸ್ ಎಕ್ಸ್ ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ ನಮಗೆ. ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ, ಯು ರೈಟ್ ಇಟ್ ಕಾಸ್ ಎಕ್ಸ್. ಓಕೆ, ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ ನಮಗೆ. ಓಕೆ, ಸೊ ನಂಗೆ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ ಇದಕ್ಕೆ, ಮತ್ತೆ ಟೈಮ್ ಆಗುತ್ತೆ ಭಾಳ. ಓಕೆ, ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ದಿಸ್ ರೈಟ್ ಡೌನ್. ಅದೇ ತರ ಸೈನ್ ಆಫ್ ಮೈನಸ್ ಎಕ್ಸ್ ಏನು ಬರುತ್ತೆ, ಸೊ ದಟ್ ಈಸ್ ಸೈನ್ ಆಫ್ ಮೈನಸ್ ಎಕ್ಸ್. ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಏನು ಬರುತ್ತೆ ನಮಗೆ, ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಓಕೆ, ಬಟ್ ಕಾಸ್ ಆಫ್ ಮೈನಸ್ ಎಕ್ಸ್ ಬರುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಬರುತ್ತೆ. ಓಕೆ, ದಿಸ್ ರೈಟ್ ಡೌನ್. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಅದು ಇಲ್ಲಿ ಬಂದಿದೆ ನೋಡಿ, ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ಇದೇನು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಹೌದಾ ಅಲ್ಲ? ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇದ್ರೆ ಸೈನ್ ಇದ್ದಿದ್ದು ಏನಾಗುತ್ತೆ ನಮಗೆ, ಸೈನ್ ಇದ್ದಿದ್ದು ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಬರ್ದ್ಬಿಡಿ. ಓಕೆ, ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ ಬರ್ದ್ಬಿಡಿ. ಇಲ್ಲಿ ಎಕ್ಸ್ ಇದ್ದಾಗ ಅಲ್ಲಿ ಟೀಟಾ ಇತ್ತು, ಟೀಟಾ ಬರ್ತೀವಿ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಬರ್ತೀವಿ. ಓಕೆ, ಇದು ಪೈ ಬೈ 2 ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟ್, ಪೈ ಬೈ 2 ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟ್ ಅಂದ್ರೆ ನಮಗೆ ಪೈ ಬೈ 2 ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟ್ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ ಪೈ ಬೈ 2 ಇಲ್ಲಿಂದ ಮತ್ತೆ ಎಕ್ಸ್ ನ ಕಳಿರ್ಬೇಕು. ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಸೈನ್ ವ್ಯಾಲ್ಯೂ ಏನಿರುತ್ತೆ, ಪಾಸಿಟಿವ್ ಇರುತ್ತೆ, ರೈಟ್ ಇಟ್ ಪಾಸಿಟಿವ್. ಓಕೆ, ಮುಗೀತು. ದ ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಬರುತ್ತೆ ಡೈರೆಕ್ಟ್, ರೈಟ್ ಇಟ್ ಕಾಸ್ ಎಕ್ಸ್. ಓಕೆ, ಓಕೆ, ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ದಟ್ ಈಸ್ ಕಾಸ್ ಆಫ್ ಪೈ ಮೈನಸ್ ಎಕ್ಸ್. ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ, ಅದೇ ತರ ನೋಡಿ ನಾನು ಏನ್ ಹೇಳಿದೆ ಈಗ, ಜಸ್ಟ್ ನಾವು ಈಗ ಹೇಳಿದೀನಿ ಮಲ್ಟಿಪಲ್ ಆಫ್ ಪೈ ಇದ್ದು ಕಾಸ್ ಇದ್ದಿದ್ದು ಏನಾಗುತ್ತೆ, ಕಾಸ್ ಇದ್ದಿದ್ದು ಕಾಸ್ ಆಗುತ್ತೆ. ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಇಲ್ಲಿ ಟೀಟಾ ಇದೆ, ಟೀಟಾ ಬರ್ದಿದೆ, ಬಟ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ, ಕಾಸ್. ಓಕೆ, ಈಗ ನೋಡಿ ಪೈ ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟ್, ಪೈ ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಸೊ ದಟ್ ಈಸ್ ಪೈ ಮೈನಸ್ ಎಕ್ಸ್. ಇಲ್ಲಿಂದ ಎಲ್ಲರೂ ಪೈಯ ಮೈನಸ್ ಎಕ್ಸ್ ಅಂದ್ರೆ ಸ್ವಲ್ಪ ಕಳಿಬೇಕು, ಅಂದ್ರೆ ಯಾವ ಕ್ವಾಡ್ರೆಂಟ್ ಇದು, ಯಾವ ಕ್ವಾಡ್ರೆಂಟ್ ಅಂದ್ರೆ ನಮಗೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ, ರೈಟ್ ಇಟ್ ನೆಗೆಟಿವ್. ಮುಗಿತಲ್ಲ. ಸೊ ದಟ್ ಈಸ್ ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಜಸ್ಟ್ ರೈಟ್ ಡೌನ್ ಮೈನಸ್ ಕಾಸ್ ಎಕ್ಸ್. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಈಗ ನೋಡಿ ಕಾಸ್ ಆಫ್ 3 ಪೈ ಬೈ 2 ಪ್ಲಸ್ ಎಕ್ಸ್. ಕಾಸ್ ಆಫ್ 3 ಪೈ ಬೈ 2 ಪ್ಲಸ್ ಎಕ್ಸ್ ಏನ್ ಬರುತ್ತೆ ನಮಗೆ, ಈಗ ಜಸ್ಟ್ ನೋಡಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಕಾಸ್ ಇದ್ದಿದ್ದು ಏನಾಗುತ್ತೆ ನಮಗೆ, ಕಾಸ್ ಇದ್ದಿದ್ದು ಏನಾಗುತ್ತೆ ನಮಗೆ, ಕಾಸ್ ಇದ್ದಿದ್ದು ನಮ್ಗೆ ಸೈನ್ ಆಗುತ್ತೆ, ರೈಟ್ ಇಟ್ ಸೈನ್ ಎಕ್ಸ್. ಸೈನ್ ಏನ್ ಬರುತ್ತೆ, ಸೈನ್ ಏನ್ ಬರುತ್ತೆ, ದಟ್ ಈಸ್ 3 ಪೈ ಬೈ 2 ಪ್ಲಸ್ ಎಕ್ಸ್. 3 ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೆ ಇಲ್ಲಿಂದ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಇಲ್ಲಿಂದ ಎಲ್ಲರೂ 3 ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೆ ಯಾವುದು, ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಕಾಸ್ ವ್ಯಾಲ್ಯೂ ಏನಿರುತ್ತೆ, ಫೋರ್ತ್ ಕ್ವಾರ್ಟರ್ ಅಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ, ಪಾಸಿಟಿವ್ ಇರುತ್ತೆ, ಯು ರೈಟ್ ಇಟ್ ಪಾಸಿಟಿವ್. ಓಕೆ, ಅದು ಗೊತ್ತಿರಬೇಕು. ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಇಲ್ಲೆಲ್ಲ ಪಾಸಿಟಿವ್ ಇರ್ತವೆ. ಇಲ್ಲಿ ಸೈನ್ ಮತ್ತೆ ಕೋಸಿಕೆಂಟ್ ಮಾತ್ರ, ಇಲ್ಲಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ, ಇಲ್ಲಿ ಕಾಸ್ ಮತ್ತೆ ಕೋಸಿಕೆಂಟ್, ಕಾಸ್ ಮತ್ತೆ ಸಿಕೆಂಟ್ ಮಾತ್ರ, ಇದು ಗೊತ್ತಿರಬೇಕು. ಅದಕ್ಕೋಸ್ಕರ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಕಾಸ್ ಇದು ವ್ಯಾಲ್ಯೂ ನೋಡ್ಬೇಕು, ಇದು ಕಾಸ್ ವ್ಯಾಲ್ಯೂ ನಮ್ಗೆ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ರೈಟ್ ಇಟ್ ಪಾಸಿಟಿವ್. ಓಕೆ, ನಮ್ಗೆ ಏನ್ ಬಂತು, ನಮಗೆ ದಟ್ ಈಸ್ ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ ಕಾಸ್ ಆಫ್ 2 ಪೈ ಪ್ಲಸ್ ಎಕ್ಸ್. ಕಾಸ್ ಆಫ್ 2 ಪೈ ಪ್ಲಸ್ ಎಕ್ಸ್ ಏನಾಗುತ್ತೆ ಅಂದ್ರೆ, ಕಾಸ್ ಆಫ್ 2 ಪೈ ಪ್ಲಸ್ ಎಕ್ಸ್ ಅಂದ್ರೆ ನಮಗೆ ಇದು ಮಲ್ಟಿಪಲ್ ಆಫ್ ಪೈ ಹೋದಲ್ಲ, ಮಲ್ಟಿಪಲ್ ಆಫ್ ಪೈ ಇದ್ರೆ ಕಾಸ್ ಎಕ್ಸ್ ಇದ್ದರೆ ಕಾಸ್ ಆಗುತ್ತೆ, ಯು ರೈಟ್ ಇಟ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಬರ್ಕೊಳ್ಳಿ. ಓಕೆ, 2 ಪೈ ಪ್ಲಸ್ ಎಕ್ಸ್ ಯಾವ ಕ್ವಾಡ್ರೆಂಟ್, 2 ಪೈ ಪ್ಲಸ್ ಎಕ್ಸ್ ಯಾವ ಕ್ವಾಡ್ರೆಂಟ್ ಅಂದ್ರೆ, ಸೊ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ 2 ಪೈ ಪ್ಲಸ್ ಎಕ್ಸ್ ಅಂದ್ರೆ ಯಾವುದು, ಸ್ವಲ್ಪ ಜಾಸ್ತಿ. ಎಷ್ಟು, ಯಾವ ಕ್ವಾಡ್ರೆಂಟ್ ಅದು, ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಕಾಸ್ ವ್ಯಾಲ್ಯೂ ಏನಿರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ರೈಟ್ ಇಟ್ ಪಾಸಿಟಿವ್. ಕಾಸ್ ಆಫ್ 2 ಪೈ ಪ್ಲಸ್ ಎಕ್ಸ್ ಏನಾಗುತ್ತೆ ನಮಗೆ, ಕಾಸ್ ಎಕ್ಸ್ ಆಗುತ್ತೆ, ರೈಟ್ ಇಟ್ ಕಾಸ್ ಎಕ್ಸ್. ದಿಸ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಈಗ ನೋಡಿ ಅದೇ ಜಸ್ಟ್ ನಾವು ಹೇಳಿದ್ದಲ್ಲ, ಈಗ ಅವ್ರು ಏನು ಕೊಡಿದ್ರೆ 0 ಇಂದ ಓಕೆ 3 ಪೈ ಬೈ 2. ಓಕೆ, 0 ಇಂದ 3 ಪೈ ಬೈ 2 ಕ್ವಾಡ್ರೆಂಟ್. ಅದು ಯಾವ ಕ್ವಾಡ್ರೆಂಟು, ಯಾವ ಕ್ವಾಡ್ರೆಂಟ್ ಅದು, 0 ಇಂದ 3 ಪೈ ಬೈ 2, 0 ಇಂದ 3 ಪೈ ಬೈ 2 ಏನು ಎಲ್ಲಿಂದ ಇಲ್ಲಿ ಹೇಳಿದ್ದೀನಿ ನಾನು ಅವಾಗಲಿ. ಈಗ ಇಲ್ಲಿ 0 ಆದರೆ ಇಲ್ಲಿ ಪೈ ಬೈ 2, ಇಲ್ಲಿ ಪೈ, ಓಕೆ ಇಲ್ಲಿ 3 ಪೈ ಬೈ 2, ಓಕೆ ಇಲ್ಲಿಂದ 2 ಪೈ. ನೋಡಿ ಅವರು ಸಾರಿ 0 ಇಂದ ಅಲ್ಲ, ಪೈ ಇಂದ 3 ಪೈ ಬೈ 2. ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ಪೈ ಟು 3 ಪೈ ಬೈ 2. ಪೈ ಟು 3 ಪೈ ಬೈ 2 ಇಂದ ಯಾವ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ವಿಚ್ ಆಫ್ ದಿ ಫಾಲೋವಿಂಗ್ ರೇಷಿಯೋಸ್ ಆರ್ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟ್ ಗೊತ್ತಿದೆ ನಮ್ಗೆ, ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಅಂದ್ರೆ ಇಲ್ಲಿ ನೋಡು ಟಿ ಇದನ್ನ, ಟಿ ಇಸ್ ನಥಿಂಗ್ ಬಟ್ ಟ್ಯಾನ್ ಮತ್ತೆ ಕ್ವಾರ್ಟರ್ ಪಾಸಿಟಿವ್ ಇರುತ್ತೆ. ನಮ್ಗೆ ಏನಿದೆ ನಮಗೆ ದಟ್ ಈಸ್ ಟ್ಯಾನ್ ಈಸ್ ಪಾಸಿಟಿವ್ ಇನ್ ಥರ್ಡ್ ಕ್ವಾಡ್ರೆಂಟ್. ನಮ್ಗೆ ಯಾವ್ದು ಪಾಸಿಟಿವ್ ಇರುತ್ತೆ, ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್.
ಅದೇ ಥರ ಇಲ್ಲಿ ನೋಡಿ, ಅದೇ ಥರ ನೆಕ್ಸ್ಟ್ ಏನಿದ್ರೆ π/2 ಇಂದ π/2 ಇಂದ π ವ್ಯಾಲ್ಯೂದ್ರಲ್ಲಿ ಯಾವುದು ಪಾಸಿಟಿವ್ ಇರುತ್ತೆ ನಮಗೆ? π/2 ಅಂದ್ರೆ ಅಂದರೆ ಸೈನ್ ಮತ್ತೆ ಏನಿರುತ್ತೆ ಕೊಸಿಕೆಂಟ್ ನಮ್ಗೆ ಏನಿರುತ್ತೆ ಪಾಸಿಟಿವ್ ಇರ್ತವೆ. ನಿಮ್ಗೆ ಸೈನ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್ ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ನಮಗೆ sin x is a positive value in second quarter. Okay, just write down. Okay, so next question ನೋಡಿ ಏನಿದೆ, the value of sin π/12. Okay, the value of sin π/12 ಏನು ಬರುತ್ತೆ? ಸೊ ಫಸ್ಟ್ ಏನು ಮಾಡೋಣ, ಈ π/12 ಇಂದ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸ್ವಲ್ಪ ಈಸಿ ಆಗುತ್ತೆ ನಮ್ಗೆ ಸಾಲ್ವ್ ಮಾಡೋದು. ಓಕೆ, ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ದಟ್ ಈಸ್ π/12 ನಾವು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, 180/5 ಮಾಡ್ತೀವಿ. ಪೈ ಕ್ಯಾನ್ಸಲ್ ಆಗುತ್ತೆ, ನಮಗೆ 6 2 6 30 2 1 215. ಓಕೆ, ವಿಚ್ ಮೀನ್ಸ್ π/12 ಅಂದರೆ π/12 ರೇಡಿಯನ್ ಇದ್ದಿದ್ದು ನಾವು ಡಿಗ್ರಿಯಲ್ಲಿ ಕನ್ವರ್ಟ್ ಅಂದರೆ 15 ಡಿಗ್ರಿ ಆಯಿತು. ಸೊ π/12 ಇದ್ದು ನಮ್ಮ ರೇಡಿಯನ್ ಕನ್ವರ್ಟ್ ಮಾಡ್ಬೇಕಂದ್ರೆ 15 ಡಿಗ್ರಿ ಅಂದರೆ sin 15 ಕಂಡಿಡಿ ಅಂತ ಇರ್ತದೆ. sin 15 ಡಿಗ್ರಿ, sin 15 ಡಿಗ್ರಿನ ಹೆಂಗೆ ಬರಿಬೋದು ನಾನು? ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಕಂಬೈಂಡ್ ಆಫ್ 2 ಆ್ಯಂಗಲ್ಸ್. ಎರಡು ಆ್ಯಂಗಲ್ಸ್ನ ಕಾಂಪೌಂಡ್ ಆ್ಯಂಗಲ್ಸ್ ಕೂಡಿ ಆಗಿದೆ. ಏನೇನು ಆ್ಯಂಗಲ್ಸ್ ಆ್ಯಡ್ ಮಾಡಿದರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದರೆ ಬರುತ್ತೆ? sin 45 15 ಅಂದರೆ ಯಾವ ಆ್ಯಡ್? ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಗೊತ್ತಿದೆ. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಯಾವಾಗು 0 30 45 60 90. ಓಕೆ, ಇವೆಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಇದರಿಂದ ಎರಡು ಆ್ಯಂಗಲ್ಸ್ ನಾವು ಆ್ಯಡ್ ಮಾಡಬೇಕು. ಇವು ಎರಡು ಆ್ಯಂಗಲ್ಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆ್ಯಡ್ ಮಾಡ್ಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅವಾಗ ನಮ್ಗೆ ಏನು ಬರುತ್ತೆ, ಇದು sin 15 ಡಿಗ್ರಿ ಬರುತ್ತೆ. ಯಾವ್ಯಾವ ನೋಡಿ, 45 ಮತ್ತು 30. 45 30 ಕಳೆದಾಗ ನಮ್ಗೆ ಏನು ಬರುತ್ತೆ? 45 30 ಕಳೆದಾಗ ಏನು ಬರುತ್ತೆ ನಮಗೆ? ದಟ್ ಈಸ್ ನಮಗೆ 15 ಬರುತ್ತೆ. ಅದಕ್ಕೋಸ್ಕರ ನಾನು sin 15 ಹೆಂಗೆ ಬರೀತೀನಿ ಅಂದರೆ sin ಆಫ್ 45 ಡಿಗ್ರಿ ಮೈನಸ್ 30 ಡಿಗ್ರಿ. ಓಕೆ, ಇದು ಯಾವ ಫಾರ್ಮೆಟ್ಲಿದೆ? ಈಗ ಇದು ಯಾವ ಫಾರ್ಮೆಟ್ಲಿದೆ ಅಂದರೆ sin ಆಫ್ x ಮೈನಸ್ y ಫಾರ್ಮ್. sin ಆಫ್ x ಮೈನಸ್ y ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? sin x ಇಂಟು ಕಾಸ್ y ಮೈನಸ್ ಆಫ್ ಕಾಸ್ x ಇಂಟು sin. ಓಕೆ, ಇದು ಫಾರ್ಮ್. ಈಗ ಎಕ್ಸ್ ಪ್ಲಸ್ ಏನಿದೆ ನೋಡಿ, ಎಕ್ಸ್ ಪ್ಲಸ್ 45 ಇದೆ, ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ sin ಆಫ್ 45 ಮೈನಸ್ 30 ಡಿಗ್ರಿ. ದಟ್ ಈಸ್ ಈಕ್ವಲ್ ಟು sin x ಪ್ಲಸ್ 45 ಇದೆ, ರೈಟೆಡ್ 45 sin 45 cos 30 ಡಿಗ್ರಿ ಮೈನಸ್ cos ಇಷ್ಟಿದೆ, ಎಕ್ಸ್ ವ್ಯಾಲ್ಯೂ 45 ಇದೆ, ರೈಟೆಡ್ 45 cos 45 ಇಂಟು sin 30 ಡಿಗ್ರಿ. ಓಕೆ, ನಾವು sin 45 ಅಂದರೆ ಎಷ್ಟಾಗುತ್ತೆ? sin 45 ಇಸ್ ನಥಿಂಗ್ ಬಟ್ 1/√2 ಬರ್ಕೊಳ್ಳಿ. 1/√2 cos 45 cos 30 ಅಂದರೆ ಎಷ್ಟಾಗುತ್ತೆ? cos 30 ಇಸ್ ನಥಿಂಗ್ ಬಟ್ ನಮಗೆ √3/2 ಮೈನಸ್. ಇದೆಲ್ಲ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನಿಮಗೆಲ್ಲ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ಸ್ ಗೊತ್ತಿರಬೇಕು. sin 45 ಏನಾಗುತ್ತೆ, cos 40 ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ನಾನು ಬಟ್ ಈ ಕ್ವಶನ್ಸ್ ಕೇಳಿಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೇಳಿಲ್ಲ, ಅದು ಬೇಸಿಕ್ಸ್ ಅಂತ ಹೇಳಿ. ಸೊ ಬಟ್ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಓಕೆ, ಸೊ ನಿಮ್ಗೆ sin 45 ಎಷ್ಟಾಗುತ್ತೆ, tan 45 ಎಷ್ಟಾಗುತ್ತೆ, sin 30 ಎಷ್ಟಾಗುತ್ತೆ, cos 30 ಎಷ್ಟಾಗುತ್ತೆ, ಅದೆಲ್ಲ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್. ಓಕೆ, ಸೊ ಇಷ್ಟ ಆಯ್ತಾ? ನೆಕ್ಸ್ಟ್ cos 45 ಅಂದರೆ 1/√2 ಆಗುತ್ತೆ, 1/√2 ಬರ್ಕೊಳ್ಳಿ. ಇಂಟು sin 30 ಅಂದರೆ 1/2 ಆಗುತ್ತೆ, 1/2 ಬರ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿದ್ರೆ ಡಿನಾಮಿನೇಟರ್ ಏನಿದೆ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ನೀವು ನ್ಯೂಮರೇಟರ್ ಆ್ಯಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ನಮಗೆ ಡಿನಾಮಿನೇಟರ್ ಏನಾಗುತ್ತೆ ದಟ್ ಈಸ್ 2√2 ಆಗುತ್ತೆ, 2√2 ಬರ್ಕೊಳ್ಳಿ. ಓಕೆ, √3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಮೈನಸ್ 1 × 1 ಮಾಡಿದ್ರೆ 1 ಬರ್ತದೆ. ಸೊ ನಮಗೆ sin 15 ಡಿಗ್ರಿ ವಿ ಕ್ಯಾನ್ ರೈಟ್ ಆಸ್ √3 - 1 ಡಿವೈಡೆಡ್ ಬೈ 2√2. ಇದನ್ನು ನೋಡಿ, √3 - 1 ಡಿವೈಡೆಡ್ ಬೈ ಇಲ್ಲಿ √3 - 1 ಡಿವೈಡೆಡ್ ಬೈ 2√2. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ವ್ಯಾಲ್ಯೂಸ್, ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಅದೇ ಥರ. ಈಗ ಕೊಸಿಕೆಂಟ್ 7π/6. ಓಕೆ, ಏನು ಕೊಟ್ಟಿದ್ದಾರೆ ಅವರು? ಕೊಸಿಕೆಂಟ್ 7π/6. ಇದನ್ನ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಇದರದ್ದು ವ್ಯಾಲ್ಯೂ ಹೆಂಗೆ ಕಂಡಿಡ್ತಾರೆ ಡೈರೆಕ್ಟಾಗಿ? ಸೊ ಈಗ ನೋಡಿ, ಇಷ್ಟೊತ್ತು ನಾವು ಇನ್ ಟರ್ಮ್ಸ್ ಆಫ್ ಟೀಟಾ ಅಲ್ಲೇ ಕಲ್ತಿದ್ವಿ. ಓಕೆ, π/2 + θ, π + θ. ಓಕೆ, ಇದನ್ನ ಹೆಂಗೆ ಬರಿಬೇಕಂದ್ರೆ, ಸೊ ಇದನ್ನ ಹೆಂಗೆ ಬರಿಬೋದು ಅಂದರೆ ಇಲ್ಲಿ ನೋಡಿ, ಇದು 6ಗಿಂತ ಎಷ್ಟು ಜಾಸ್ತಿ ಇದೆ? 6ಗಿಂತ 1 ಜಾಸ್ತಿ ಇದೆನಾ? ಅಂದ್ರೆ ನಾನು ದಿಸ್ ಐ ಕ್ಯಾನ್ ರೈಟ್ ಆಸ್ ಕೊಸಿಕೆಂಟ್ ಆಫ್ π ಪ್ಲಸ್ ಇದು 1 ಜಾಸ್ತಿ ಇದ್ರೆ ಏನಾಗುತ್ತೆ? π + π/6 ಆಗುತ್ತೆ, π + π/6 ಆಗುತ್ತೆ. ಓಕೆ, ಅದೇ ಥರ ನಮಗೆ 5π/6 ಅಂತ 5π/6 ಇದ್ದಾಗ ಇದೇನಾಗುತ್ತೆ? π - π/6 ಆಗುತ್ತೆ. ನಮಗೆ 5π/6 ಅಂದರೆ π - π/6. ನಮಗೆ 7π/6 ಅಂದರೆ π + π/6 ಆಗುತ್ತೆ. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಸೊ ನಮಗೆ 7π/6 ಇದನ್ನ ಹೆಂಗೆ ಬರ್ಕೋಬಹುದು? ಓಕೆ, ಅದೇ 13π/6 ನ ಹೆಂಗೆ ಬರ್ಕೋಬಹುದು? ಅದೆಲ್ಲ ಗೊತ್ತಿರಬೇಕು ನಿಮ್ಗೆ. ಓಕೆ, ಲೆಟ್ ಅಸ್ ಕನ್ಸಿಡರ್ 13π/6 ಅಂತ ಕೊಟ್ಟಿದ್ದೀನಿ ನಾನು.
13π/6 ಇಲ್ಲಿ ನೋಡಿ ಇದು ಈ 13 6 ಯಾವ ಮಲ್ಟಿಪಲ್ಗೆ ಈಕ್ವಲ್ ಇದೆ ಹೇಳಿ. ಓಕೆ, ಯಾವ ಮಲ್ಟಿಪಲ್ ನಿಯರ್ ಇದೆ? 6 2 ಜಾ 12 ಆಗುತ್ತೆ, 12π ಈಕ್ವಲ್ ಇದೆ, ವಿಚ್ ಮೀನ್ಸ್ 6 2π+π/6 ಈ ತರ ಬರೀಬಹುದು. 13π/6 ಹೆಂಗ್ ಬರೀಬಹುದು ನಾನು? 2π+π/6 ಈ ತರ ಬರೀಬಹುದು. ಇದು ಗೊತ್ತಿರ್ಬೇಕು ನಮಗೆ. ಅದೇ ತರ ನಮಗೆ 13π/3 ಅಂತ ಇರುತ್ತೆ. ಓಕೆ, 13π/3 ಇದೆ. ಇದಕ್ಕೆ ಅದಕ್ಕೆ ನೀವು 3 ಯಾವ ಮಲ್ಟಿಪಲ್ಗೆ ನಿಯರ್ ಇದೆ? 13π. ಓಕೆ, 3 4 ಜಾ 12, 3 4 ಜಾ 12πಗೆ ನಿಯರ್ ಇದೆ. ಸೊ ಇಟ್ ಈಸ್ ಹೆಂಗ್ ಬರೀಬಹುದು ನಾನು? 3 4π+π/3. ಓಕೆ, ಈ ತರ ಬರೀಬಹುದು. 4 ಬೇಕಾದ್ರೆ ಸಾಲ್ವ್ ಮಾಡಿದ್ರೆ 13π/3 ಬರುತ್ತೆ. ಅದೇ ತರ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ 11π/3 ಕೊಟ್ಟಿದ್ದೇನೆ ಅಂತ ಕೊಡಿ. 11 3 ಬರುತ್ತೆ. 3 ಯಾವ ಮಲ್ಟಿಪಲ್ಗೆ 11 ನಿಯರ್ ಇದೆ? 3 4 ಜಾ 12, 3 4 ಜಾ 12. ಓಕೆ, ಸೊ 3 4 ಜಾ 12 ಬಂದ್ರೆ ದಟ್ ಈಸ್ 4π. 12 ಮೈನಸ್ ಎಷ್ಟು ಮಾಡಿದ್ರೆ ನಮಗೆ 11π ಬರುತ್ತೆ. ಮೈನಸ್ π ಮಾಡಬೇಕು. ಮೈನಸ್ π ಮಾಡಿದ್ರೆ ಅನ್ಸುತ್ತೆ ಇಟ್ ಈಸ್ 4π ಮೈನಸ್. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ನಿಮ್ಗೆ ಈ ತರ ಕೊಟ್ಟಿರೋದನ್ನ ಡೈರೆಕ್ಟ್ ಆಗಿ ಈ ತರ ಕೊಟ್ಟಿದ್ರೆ ನಾವು ಈ ತರ ಹೆಂಗ್ ಬಿಡಿಸ್ಕೊಂಡು ಬರ್ಕೋಬೇಕು. ಓಕೆ, ಸೊ ನಾವು ಅದೇ ತರ ನಾನು ಕೊಸಿಕೆಂಟ್ ಇದ್ದಿದ್ದು ನಾನು 7π/6 ಇದ್ದಿದ್ದು ಏನ್ ಬರ್ತೀನಿ ನಾನು? π+π/6 ಅಂತ ಬರ್ಕೊಂಡಿದ್ದೆ. ಬೇಕಾದ್ರೆ ನೋಡಿ ವಾಪಸ್ ಸಾಲ್ವ್ ಮಾಡಿ ಅದು ವಾಪಸ್ ಅದೇ ಬರುತ್ತೆ. ಇಷ್ಟ ಆಯ್ತು. ದಟ್ ಈಸ್ ಕೊಸಿಕೆಂಟ್. ಇಲ್ಲಿ ನೋಡಿ ಮಲ್ಟಿಪಲ್ ಆಫ್ ಪೈ, ಇದೇನೋ ಮಲ್ಟಿಪಲ್ ಆಫ್ ಪೈ. ಮಲ್ಟಿಪಲ್ ಆಫ್ ಪೈ ಇದ್ದು ಕೊಸಿಕೆಂಟ್ ಇದ್ದಿದ್ದು ಏನಾಗುತ್ತೆ? ಕೊಸಿಕೆಂಟ್ ಆಗುತ್ತೆ. ಕೊಸಿಕೆಂಟ್ ಎಕ್ಸ್ ಇದ್ದಿದ್ದು ಏನಾಗುತ್ತೆ? ಕೊಸಿಕೆಂಟ್ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ಇಲ್ಲ ನಮಗೆ. ಎಕ್ಸ್ ಇಲ್ಲ ನಮ್ಗೆ ಏನಿದೆ? π/6 ಇದೆ. π/6 ಬರುತ್ತೆ. ಓಕೆ, ಇದು ಯಾವ ಕ್ವಾಡ್ರಂಟ್? π+π/6. π+π/6 ಅಂದ್ರೆ ಯಾವ ಕ್ವಾಡ್ರಂಟ್ ಅಂದ್ರೆ ಇಲ್ಲಿಂದ ಪೈಯ, ಇಲ್ಲಿ π/6 ಯಾವ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಕೊಸಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ? ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಕೊಸಿಕೆಂಟ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್. ಸೊ ನಮಗೆ cos π/6 ಅಂದ್ರೆ ಎಷ್ಟು? ಕೊಸಿಕೆಂಟ್ π/6 ಅಂತ ಬಟ್ ಏನ್ ಬರ್ತಾರೆ? ಕೊಸಿಕೆಂಟ್ π. sin π/6 ಅಂದ್ರೆ ಏನ್ ಬರುತ್ತೆ? 1/2 ಬರ್ತಿತ್ತಾ? ಅದೇ ತರ ಕೊಸಿಕೆಂಟ್ π/6 ಅಂತ ಬಟ್ 2 ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ವಿಚ್ ಮೀನ್ಸ್ ಕೊಸಿಕೆಂಟ್ 7π/6 ಎಷ್ಟು ಬರುತ್ತೆ ನಮಗೆ? ದಟ್ ಈಸ್ -2. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. ಓಕೆ, ಇಸಲ್ ನೋಡಿ ಅದೇ ತರ 3π/4 tan 3π/4. ಓಕೆ, ಸೊ ಇದನ್ನ ಹೆಂಗ್ ಬರಿಬೋದು ನಾನು? ಓಕೆ, ಸೊ ಇಲ್ಲಿ ನೋಡಿ ಇದು 3 ಅನ್ನೋದು ಈ 4 ಮಲ್ಟಿಪಲ್ 4 ಇಲ್ಲಿ ಎಷ್ಟಿದೆ? ಇಲ್ಲಿ 7π/6 ಇತ್ತಾ? ಅಂದ್ರೆ ಇಲ್ಲಿ ನೋಡಿ 6ಗೆ ಒಂದು ಜಾಸ್ತಿ ಇತ್ತು. ಅದು ಇಲ್ಲೇನಿದೆ? 4π. ಇಲ್ಲಿ 4ಗೆ ಎಷ್ಟಿದೆ? 1 ಕಮ್ಮಿ ಇದೆ. ಇದನ್ನ ಹೆಂಗ್ ಬರಿಬೋದು ಅಂದ್ರೆ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ tan ಆಫ್ π - π/4. ಬೇಕಾದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಗೆ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 3π/4 ಬರುತ್ತೆ. ಓಕೆ, ಇಲ್ಲಿ ನೋಡಿ 7 ಇಲ್ಲಿ 6ಗಿಂತ ಒಂದು ಜಾಸ್ತಿ ಇದ್ರೆ ಅಂತ π+π/6, ಅದ್ರ 4ಗಿಂತ ಒಂದು ಕಡಿಮೆ ಇಂದ π - π/4. ಈ ತರ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಅದೇ ಇಲ್ಲಿ ನೋಡಿ ಇಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ಪೈ. ನೋಡಿ ಇಟ್ ಈಸ್ ಆಂಗಲ್, ಇಟ್ ಈಸ್ ಕಾಂಪೌಂಡ್ ಆಂಗಲ್ ಇಂದ ಮಲ್ಟಿಪಲ್ ಆಫ್ ಪೈ. ಮಲ್ಟಿಪಲ್ ಆಫ್ ಪೈ ಇದ್ರೆ ಹೆಂಗ್ ಬರಿಬೋದು? ಮಲ್ಟಿಪಲ್ ಆಫ್ ಪೈ ಇದ್ರೆ ಟ್ಯಾನ್ ಇದ್ದಿದ್ದು ಅಲ್ಲಿ ಏನು ಬರಿಬೋದು? ಸೊ ಟ್ಯಾನ್ ಇದ್ದಿದ್ದು ನಾವೇನಾಗುತ್ತೆ? ಟ್ಯಾನೇ ಆಗುತ್ತೆ. ಟ್ಯಾನ್ π/4. ಓಕೆ, ಇಲ್ಲಿ ಟೀಟಾ ಇದೆ, ಟೀಟಾ ಹೆಂಗಿದೆ ಹಂಗೆ ಬರ್ಕೊಂಡಿಲ್ಲ. ಬಟ್ ಟೀಟಾ ಇಲ್ಲಿ ನಮಗೆ π/4 ಇದೆ, π/4 ಬರ್ಕೊಂಡಿ. ಓಕೆ, ಇದು ಯಾವ ಕ್ವಾಡ್ರಂಟ್ ನೋಡಿ? ಸೊ π - π/4 ಯಾವ ಕ್ವಾಡ್ರಂಟ್? π - π/4 ಇಲ್ಲಿಂದ ಪೈಯ -π/4 ಅಂದ್ರು ಸ್ವಲ್ಪ ಕಳಿಬೇಕು. ಅದರಲ್ಲಿ ಯಾವ ಕ್ವಾಡ್ರಂಟ್ ಇದು? ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ವ್ಯಾಲ್ಯೂ ಇರುತ್ತೆ, ನೆಗೆಟಿವ್ ಇರುತ್ತೆ. ರೇಟೆಡ್ ನೆಗೆಟಿವ್. ಓಕೆ, ಮೈನಸ್ ಹೆಂಗಿದೆ ಹಂಗೆ ಬರುತ್ತೆ. ಟ್ಯಾನ್ π/4 ಅಂದ್ರೆ ಎಷ್ಟು? ಟ್ಯಾನ್ π/4 ಇಸ್ ನಥಿಂಗ್ ಬಟ್ 1 ಅಂತ ಅರ್ಥ. ರೇಟೆಡ್ 1. ಓಕೆ, ನಮಗೆ ಆನ್ಸರ್ ಎಷ್ಟಾಗುತ್ತೆ? ಟ್ಯಾನ್ 3π/4 ಇಸ್ ನಥಿಂಗ್ ಬಟ್ -1. ಓಕೆ, ಜಸ್ಟ್ ರೈಟ್ ಡೌನ್. Okay, so we will go for next question. Okay, so next question ನೋಡಿ ಏನಿದೆ? sin 75 minus tan 75 minus cot 75. ಸೊ ನಮಗೆ tan 75 ಅಂದ್ರೆ ಏನು ಬರೀಬಹುದು? tan you can write as tan ಏನಂತ ಬರೀಬಹುದು ಹೇಳಿ ನಾನು? ಸೊ tan you can write as ನಮಗೆ tan you can write as sin 75 divided by cos 75 minus of cot you can write as cot ಹೆಂಗೆ ಬರೀಬಹುದು ನಾನು? It is cos 75 minus minus ಅಂತ ನೋಡಿ divided by sin 75 divided by cos 75, cos 75 divided by sin 75. ಓಕೆ, ನಾವು ಇಷ್ಟ ಆಯ್ತು. ನಾವು ಇವೆರಡರದ್ದು LCM ತಗೊಳ್ಳೋಣ. ಓಕೆ, ಎರಡರದ್ದು cos 75 ಮತ್ತೆ sin 75 LCM ತಗೊಳ್ಳೋಣ. LCM ತಗೊಳ್ಳಿ ಏನಾಗುತ್ತೆ? ನಮ್ಗೆ ಏನಾಗುತ್ತೆ? ದಟ್ ಈಸ್ cos 75 into sin 75 ಆಗುತ್ತೆ. ಓಕೆ, ಇಲ್ಲಿ ನೋಡಿ ಅದೇ ತರ ಇಲ್ಲಿ ನಮಗೆ ಇಲ್ಲಿ ನೋಡಿ ಇಲ್ಲಿ ನಾವು LCM ತಗೊಂಡ್ಬಿಟ್ರೆ ಇಲ್ಲಿ ನಾವು ಮೇಲೆ ನ್ಯೂಮರೇಟರ್ ಏನು ಬರುತ್ತೆ ಬರೀಬೇಕಲ್ಲ? ನ್ಯೂಮರೇಟರ್ ಏನು ಬಂದ್ರೆ ಇಲ್ಲಿ ನೋಡಿ cos 75 ಹೌ ಮಚ್ ಈ LCM ಬರುತ್ತೆ ಅಂದ್ರೆ ದಟ್ ಈಸ್ cos 75 into sin 75 ಮಾಡಿದಾಗ ನಾವೇನು ಬರುತ್ತೆ? ಈ LCM ಬರುತ್ತೆ.
ಓಕೆ, ಅದೇ ಥರ ಸೈನ್ 75 ಹೌ ಮಚ್ ಎಲ್ ಸಿ ಎಂ ಬರುತ್ತೆ ಅಂದರೆ ದಟ್ ಈಸ್ ಕಾಸ್ 75 ನಾವು ಇದನ್ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. ಓಕೆ, ಸೈನ್ 75 ಇಂಟು ಸೈನ್ 75 ಅಷ್ಟೇ, ದಟ್ ಈಸ್ ಸೈನ್ ಸ್ಕ್ವಯರ್ 75 ಸೈನ್ ಸ್ಕ್ವಯರ್ 75. ಓಕೆ, ಅದೇ ಥರ ಮೈನಸ್ ಆಫ್ ಕಾಸ್ 75 ಇಂಟು ಕಾಸ್ 75 ಎಷ್ಟಾಗುತ್ತೆ, ದಟ್ ಈಸ್ ಕಾಸ್ ಸ್ಕ್ವಯರ್ 75. ಓಕೆ, ಇದು ಎಲ್ಲ ಕಡೆ ಡಿಗ್ರಿ ಆಗಬೇಕು, ನಾನು ಡಿಗ್ರಿ ಆಗಬೇಕಿದ್ಕ. ಓಕೆ, ನಾವು ಇಷ್ಟ ಆಯ್ತಾ. ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ. ಈಗ ಯು ನೋ ದಟ್ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು. ಕೆಲವೊಂದು ಫಾರ್ಮುಲಾಸ್ ಏನು, ಕಾಸ್ 2x ಫಾರ್ಮುಲಾ ಗೊತ್ತಿರಬೇಕು, ಸೈನ್ 2x ಫಾರ್ಮುಲಾ ಗೊತ್ತಿರಬೇಕು. ಸೊ ಕಾಸ್ 2x ಫಾರ್ಮುಲಾ ಏನು ನಮಗೆ, ದಟ್ ಈಸ್ ಕಾಸ್ 2x ದಟ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್. ಇದು ಫಾರ್ಮ್ ಕಾಸ್ 2x ಫಾರ್ಮುಲಾ ಏನು, ದಟ್ ಈಸ್ ಕಾಸ್ 2x ದಟ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್. ಅದೇ ಥರ ಸೈನ್ 2x ಫಾರ್ಮುಲಾ ಏನು, ಸೈನ್ 2x ದಟ್ ಈಸ್ ಈಕ್ವಲ್ ಟು 2 sin x ಇಂಟು ಕಾಸ್ ಎಕ್ಸ್. ಸೈನ್ 2x ಫಾರ್ಮುಲಾ ಏನು, 2 sin x ಇಂಟು ಕಾಸ್ ಎಕ್ಸ್. ಇದು ಫಾರ್ಮುಲಾ. ಓಕೆ, ಕಾಸ್ 2x ಫಾರ್ಮುಲಾ ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ 2x ಇಸ್ 2 sin x. ಇದು ಫಾರ್ಮುಲಾ ಗೊತ್ತಿರಬೇಕು ಅಲ್ಲಿ. ಬಟ್ ಇಲ್ಲಿ ನೋಡಿ, ಇಲ್ಲೇನಿದೆ, ಇಲ್ಲೇನಿದೆ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ನ ಕಾಮ ತಗೊಳ್ಳಿ, ಮೈನಸ್ ನ ಕಾಮ ತಗೊಳ್ರಿ, ಏನಾಗುತ್ತೆ ಇಲ್ಲಿ ಕಾಸ್ ಸ್ಕ್ವೇರ್ 75 ಮೈನಸ್ ಸೈನ್ ಸ್ಕ್ವೇರ್ 75 ಡಿವೈಡೆಡ್ ಬೈ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲೈ ಡಿವೈಡ್ ಬೈ 2 ಮಾಡ್ತೀನಿ. ಅದು ಇಲ್ಲಿ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿದಾಗ ಇಲ್ಲಿ ನೋಡಿ ಇದೇನಾಗುತ್ತೆ, 2 ಟೈಮ್ಸ್ ಆಫ್ ಸೈನ್ 75 ಕಾಸ್ 2 ಟೈಮ್ಸ್ ಆಫ್ ಸೈನ್ 75 ಕಾಸ್ 75 ಹೆಂಗೆ ಬರಿಬೋದು, ದಟ್ ಈಸ್ 1/2. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಹೆಂಗೆ ಬರಿಬೋದು ನಿಮಗೆ, ಸೈನ್ ಆಫ್ 2 ಟೈಮ್ಸ್ ಆಫ್, ಇಲ್ಲಿ ನೋಡಿ 2 sin x ಕಾಸ್ x ಇದ್ದಾಗ ನಾವು ಹೆಂಗೆ ಬರಿಬೋದು, ಸೈನ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಇಲ್ಲಿ 75 ಇದೆ, 2 ಟೈಮ್ಸ್ ಆಫ್ 75 ಬರುತ್ತೆ. ಓಕೆ, ಇದು 2 ನಮ್ಮ ಮೇಲೆ ತೊಗೊಂಡೋಗಿ. ಓಕೆ, ಇಲ್ಲಿ 2 ನಮ್ಮ ಮೇಲೆ ತೊಗೊಂಡ್ರೆ ಮೈನಸ್ 2 ಟೈಮ್ಸ್ ಆಫ್ ಇದು ಕಾಸ್ 75 ಕಾಸ್ ಸ್ಕ್ವೇರ್ 75 ಕಾಸ್ ಸ್ಕ್ವೇರ್ 75 ಮೈನಸ್ ಸೈನ್ ಸ್ಕ್ವೇರ್ 75. ಅದ್ರ ಹೆಂಗೆ ಬಂದು ಕಾಸ್ 2x. ಓಕೆ, ಕಾಸ್ 2x ಅಂದರೆ ಕಾಸ್ ಆಫ್ 2 ಟೈಮ್ಸ್ ಆಫ್ 75 ಡೈರೆಕ್ಟ್ ಆಗಿ ಬರ್ತೀನಿ. ಕಾಸ್ ಆಫ್ 2 ಟೈಮ್ಸ್ ಆಫ್ 75 ಅಂದರೆ ಎಷ್ಟಾಗುತ್ತೆ, 2 ಟೈಮ್ಸ್ ಆಫ್ 75 ಅಂದರೆ 150 ಡಿಗ್ರಿ ಬರುತ್ತೆ, 150 ಡಿಗ್ರಿ ಬರುತ್ತೆ ಡಿವೈಡೆಡ್ ಬೈ. ಓಕೆ, ಅದೇ ಥರ ನಮಗೆ ಸೈನ್ ಆಫ್ 2 ಟೈಮ್ಸ್ ಆಫ್ 75 ಎಷ್ಟಾಗುತ್ತೆ, ದಟ್ ಈಸ್ ಆಲ್ಸೋ ಏನಾಗುತ್ತೆ ನಮಗೆ 150 ಡಿಗ್ರಿ ಇರುತ್ತೆ, ದಟ್ ಈಸ್ ಸೈನ್ 150 ಡಿಗ್ರಿ. ಓಕೆ, ದಟ್ ಈಸ್ ಮೈನಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. Now you just see cos 150 divided by sin 150. Cos 150 divided by sin 150 can let us cot 150 ಅಂತ ಬರೀಬಹುದು. ಓಕೆ, cot 150 ಡಿಗ್ರಿ. ಓಕೆ, ಬಟ್ ನಿಮ್ಗೆ cot 150 ಡಿಗ್ರಿ ಗೊತ್ತಿಲ್ಲ. cot 150 ಡಿಗ್ರಿ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ದಟ್ ಈಸ್ ನಾವು 150 ಡಿಗ್ರಿ ಕ್ಯಾನ್ ರೈಟ್ ಆಸ್ ಕಂಬೈನ್ಡ್ ಆಫ್ ಕಾಂಪೌಂಡ್ ಆಂಗಲ್ಸ್ನ ಫಾರ್ಮೆಟಲ್ಲಿ ಬರಿಬೋದು. ಹೆಂಗೆ ಬರಿಬೋದು, ಸೊ ನಮಗೆ 180 ಅಲ್ಲಿ 30 ಕಳಿಬೋದಾ. ಓಕೆ, ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ ನಮ್ಗೆ ಏನು ಬರಿಬೋದು, ದಟ್ ಈಸ್ ಕಾಟ್ ಆಫ್ 150 ಕ್ಯಾನ್ ರೈಟ್ ಆಸ್ 180 ಡಿಗ್ರಿ ಮೈನಸ್ 30 ಡಿಗ್ರಿ. ಓಕೆ, 180 ಡಿಗ್ರಿಯಲ್ಲಿ ಎಷ್ಟು ಕೊಡ್ಬೋದು, 30 ಕಳೆದ್ರೆ ನಮ್ಗೆ ಇಷ್ಟು ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ನಾವು ಜಸ್ಟ್ ಇದು ಇನ್ನೂ ಮುಗ್ದಿಲ್ಲ ಸರ್, ಮುಗಿಸು. ಈಗ ನಮಗೆ ಇಲ್ಲಿ ಮಲ್ಟಿಪಲ್ ಆಫ್ ಪೈ ಹೌದಾ, 180 ಡಿಗ್ರಿ ಅಂದ್ರೆ ಏನು, ಮಲ್ಟಿಪಲ್ ಆಫ್ ಪೈ. ಅವಾಗ ಇದೇನಾಗುತ್ತೆ, ಕಾಟ್ ಇದೇನಾಗುತ್ತೆ ನಮಗೆ ಕಾಟೇ ಆಗುತ್ತೆ. ಇವು ರೈಟೆಡ್ ಕಾಟ್ 30 ಡಿಗ್ರಿ ಹೆಂಗಿದೆ ಹಂಗೆ ಬರ್ಕೊಡ್ತೀವಿ. ಹಾಂ, ಬಟ್ 180 ಮೈನಸ್ 30 ಅಂದರೆ ಯಾವ ಕ್ವಾಡ್ರಂಟು, ಸೊ 180 ಮೈನಸ್ 30 ಅಂದರೆ ಯಾವ ಕ್ವಾಡ್ರಂಟು, ಇಲ್ಲಿಂದ ಎಲ್ಲರಿಗೆ ನಮ್ಗೆ 180 ಆಗುತ್ತಾ, ಮೈನಸ್ 30 ಅಂದರೆ ಯಾವ ಕ್ವಾಡ್ರಂಟ್ ಇದು, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಟ್ ವ್ಯಾಲ್ಯೂ ಏನಿರುತ್ತೆ, ನೆಗೆಟಿವ್ ಇರುತ್ತೆ, ರೇಟೆಡ್ ನೆಗೆಟಿವ್. ಓಕೆ, ನಾವು ಸೊ ಮೈನಸ್ ಇಂಟು ಇಲ್ಲಿ ಮೈನಸ್ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ ಮುಂದೆ ಮಾಡ್ತೀನಿ, ಇಲ್ಲಿ ಮುಂದೆ ಮಾಡ್ತೀನಿ. ಸೊ ಮೈನಸ್ ಇಂಟು ಮೈನಸ್ 2 ಇಂಟು ಮೈನಸ್ ಮಾಡಿದಾಗ ದಟ್ ಈಸ್ +2 ಆಗುತ್ತೆ, +2 ಕಾಟ್ 30 ಅಂದರೆ, ಸೊ ಕಾಟ್ 30 ವ್ಯಾಲ್ಯೂ ಎಷ್ಟು ನಮಗೆ, ಸೊ ಕಾಟ್ 30 ಇಸ್ ನಥಿಂಗ್ ಬಟ್ √3 ಅಂತ ಅರ್ಥ. ಕಾಟ್ 30 ವ್ಯಾಲ್ಯೂ ಎಷ್ಟು ನಮಗೆ, ಕಾಟ್ 30 ವ್ಯಾಲ್ಯೂ ಇಸ್ √3 ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ನಮ್ಗೆ ಏನಾಗುತ್ತೆ ಇದ್ರದ್ದು ಆನ್ಸರ್ ನಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ ಇಲ್ಲಿ ಬೇಕಾಗುತ್ತೆ ಪ್ಯಾರೋ ಮಾರ್ಕ್ ಹಾಕ್ಕೊಳ್ಬೇಕು. ಓಕೆ, ದಟ್ ಈಸ್ √3 2√3 ಬರುತ್ತೆ, ದಟ್ ಈಸ್ 2√3 ಆಯಿತು ನೋಡಿ. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ ವ್ಯಾಲ್ಯೂ ಆಫ್ tan 75 ಪ್ಲಸ್ ಕಾಟ್ 75. ಅದೇ ಎಕ್ಸಾಕ್ಟ್ಲಿ ಈಗ ಹೆಂಗೆ ಮಾಡಿದ್ವಿ ಹಂಗೆ ಥರ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇತ್ತು, ನಮ್ಗೆ ಇದೇ ಹೆಂಗೆ ಬರುತ್ತೆ. ಓಕೆ, ಅಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇದೆ. ನಮ್ಗೆ ಇದೇ ಥರ ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಸಾಲ್ವ್ ಮಾಡ್ಕೊಂಡು ಹೋಗಿ ಏನಾಗುತ್ತೆ, tan 75 ಕ್ಯಾನ್ ರೈಟ್ ಆಸ್ ಯಾವ ಥರ ಬರಿಬೋದು, ದಟ್ ಈಸ್ sin 75 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 75 ಪ್ಲಸ್ ಕಾಟ್ ಕ್ಯಾನ್ ರೈಟ್ ಆಸ್ ಕಾಸ್ 75 ಡಿಗ್ರಿ ಕಾಸ್ 75 ಡಿಗ್ರಿ divided by sin 75.
ಓಕೆ ಇಷ್ಟೇ ಬರುತ್ತೆ. ಓಕೆ ಈ ವ್ಯಾಟ್ರದ್ದು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಕಾಸ್ 75 ಅಥವಾ ಸೈನ್ 75 ಅಥವಾ ಕಾಸ್ 75 ಡಿಗ್ರಿ ಇಂಟು ಸೈನ್ 75 ಡಿಗ್ರಿ. ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ ಕಾಸ್ ಹೌ ಮಚ್ ಕಾಸ್ 75 ಹೌ ಮಚ್ ಈ ಎಲ್ ಸಿ ಎಮ್ ಬರ್ತದೆ ನಮಗೆ ದಟ್ ಈಸ್ ಸೈನ್ 75 75 ಅದೇ ಥರ ಸೈನ್ 75 ಹೌ ಮಚ್ ಎಲ್ ಸಿ ಎಮ್ ಬರ್ತದೆ ದಟ್ ಈಸ್ ಕಾಸ್ 75. ಓಕೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ಸೈನ್ 75 ಏನಾಗುತ್ತೆ ದಟ್ ಈಸ್ ಸೈನ್ ಸ್ಕ್ವಯರ್ 75 ಡಿಗ್ರಿ ಪ್ಲಸ್ ಕಾಸ್ 75 ಇಂಟು ಕಾಸ್ 75 ಏನಾಗುತ್ತೆ ದಟ್ ಈಸ್ ಕಾಸ್ ಸ್ಕ್ವೇರ್ 75 ಡಿಗ್ರಿ ಓಕೆ ನಾವು ಸೈನ್ ಸ್ಕ್ವೇರ್ 75 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 75 ಡಿಗ್ರಿ ಏನಾಗುತ್ತೆ. ಓಕೆ ಅದೇ ಥರ ಇಲ್ಲಿ ಏನು ಮಾಡ್ತೀವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಡ್ತೀವಿ. ನಮ್ಗೆ ಯು ನೋ ದಟ್ ಗೊತ್ತಿಲ್ಲ ಫಾರ್ಮುಲಾ ದಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ 1 ಬರುತ್ತೆ. ಅದು ಗೊತ್ತಿರಬೇಕು ನಮ್ಗೆ. ಅಂದರೆ ನ್ಯೂಮರೇಟರ್ ಏನಾಗುತ್ತೆ ನಮಗೆ 1 ಬರುತ್ತೆ 1 ಬರ್ಕೊಳ್ಳಿ ದಟ್ ಈಸ್ 1 ಡಿವೈಡೆಡ್ ಬೈ 1/2 ಹೆಂಗಿದೆ ಹಂಗೆ ಬರುತ್ತೆ 2. ಇದನ್ನ ಹೆಂಗೆ ಬರಿಬೋದು ನಾನು ದಿಸ್ ಐ ಕ್ಯಾನ್ ರೈಟ್ ಆಸ್ ಸೈನ್ 75 ಇಂಟು ಕಾಸ್ 75 2 times of sin 75 cos 75 ಹೆಂಗೆ ಬರಿಬೋದು ನಾನು ದಟ್ ಯು ಕ್ಯಾನ್ ಆಸ್ ಸೈನ್ ಆಫ್ 2 times of 75 sin 2x ಫಾರ್ಮುಲಾ ಇದು ಸೈನ್ ಆಫ್ 2 times of 75 ಅಂದರೆ ಸೈನ್ 150 ಆಗುತ್ತೆ ಸೈನ್ 150 ಡಿಗ್ರಿ ಬರುತ್ತೆ. ಈ 2 ನ ಮೇಲೆ ತೊಗೊಂಡ್ರೆ ಓಕೆ ಈ 2 ನ ಮೇಲೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ 2 ಡಿವೈಡೆಡ್ ಬೈ ಸೈನ್ 150. ಓಕೆ ಬಟ್ ಸೈನ್ 150 ನ ಹೆಂಗೆ ಬರಿಬೋದು ನಾನು ಸೈನ್ 150 ಸೈನ್ ಆಫ್ 180 ಮೈನಸ್ 30 ಡಿಗ್ರಿ. ಓಕೆ 180 ಮೈನಸ್ 30 ಡಿಗ್ರಿ ದಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ ಸೈನ್ ಆಫ್ ಇದು ಮಲ್ಟಿಪಲ್ ಆಫ್ ಪೈ ಹೌದಲ್ಲ ಮಲ್ಟಿಪಲ್ ಆಫ್ ಪೈ ಇದೆ ಸೈನ್ ಇದ್ದಿದ್ದು ಏನಾಗುತ್ತೆ ಸೈನ್ ಆಗುತ್ತೆ ದಟ್ ಈಸ್ 30 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ 30 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಈಗ ಸೈನ್ ಎಷ್ಟಾಯಿತು ನಮಗೆ ಇದು ಯಾವ ಕ್ವಾಡ್ರಂಟ್ 180 ಮೈನಸ್ 30 ಡಿಗ್ರಿ 180 ಮೈನಸ್ 30 ಡಿಗ್ರಿ ಅಂದರೆ ಯಾವ ಕ್ವಾಡ್ರಂಟ್ ನಮಗೆ 180 ಮೈನಸ್ 30 ಡಿಗ್ರಿ ಅಂದರೆ ನಮಗೆ ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ ರೈಟೆಡ್ ಪಾಸಿಟಿವ್ 2 divided by sin 30 is nothing but sin 30 is nothing but 1/2. ಇದನ್ನು ಮೇಲ್ ತೊಗೊಂಡೋಗಿದ್ರೆ ಏನಾಗುತ್ತೆ ದಟ್ ಈಸ್ 4 ಆಗುತ್ತೆ 4 ಮೇಲ್ ತೊಗೊಂಡ್ರೆ ಏನಾಗುತ್ತೆ 2 ಆಗುತ್ತೆ 2 into 2 ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ. ಸೊ ವಿಚ್ ಆನ್ಸರ್ ಇಸ್ ಕರೆಕ್ಟ್ ದಿಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ನಿಮಗೆ ಫಾರ್ಮುಲಾಸ್ ಅದರೊಳಗೆ ಕಾಸ್ 2x ಫಾರ್ಮುಲಾ ಎಲ್ಲ ಗೊತ್ತಿರಬೇಕು. ಕಾಸ್ 2x sin 2x ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೆಕೆಂಡ್ ಪಿ ಯು ಸಿ ಎಲ್ಲೂ ಭಾಳ ಟೈಮ್ಸು ಕ್ವಶನ್ಸ್ ಕೇಳಿದ್ದಾನೆ ಅಥವಾ ಇದು ಸ್ವಲ್ಪ ಸಣ್ಣ ಫಾರ್ಮುಲಾಸ್ ಅದು ಕಾಸ್ 2x ದೊಡ್ಡ ಕ್ವಶನ್ಗೆ ಒಂದು ಸಣ್ಣ ಫಾರ್ಮುಲಾ ಅದು ಫಾರ್ಮುಲಾ ಗೊತ್ತಿದ್ರೆ ಮತ್ತೆ ಮುಂದೆ ಸ್ಟೆಪ್ ಮಾಡಕ್ಕೆ ಬರುತ್ತೆ ಇಲ್ಲಾಂದ್ರೆ ಮಾಡಕ್ಕೆ ಬರಲ್ಲ. ಅದಕ್ಕೆ ಕಾಸ್ 2x ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಸ್ 2x ನೋಡಿ ಕಾಸ್ 2x we can write as cos 2x in terms of tan. Cos 2x in terms of tan you can write as 1 minus tan square x divided by 1 plus tan square x. ಇದು ಫಾರ್ಮುಲಾ. ಸೊ ನಮಗೆ ಕಾಸ್ 2x ಏನಾಗುತ್ತೆ 1 minus tan square x divided by 1 plus tan square x ಇದು ಫಾರ್ಮುಲಾ. ಸೊ ನಮಗೆ ಈಗ ಈ ಥರ ಇದೆ ಅಂತಂದಮೇಲೆ ಓಕೆ ಸೊ ನಮಗೆ ಅದೇ ಥರ ನೋಡಿ ಎಕ್ಸಾಕ್ಟ್ಲಿ ಇದೇ ಥರ ಕಾಪಿ ಇಲ್ಲ ಇಲ್ಲಿ. ಬಟ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಿಮ್ಗೆ ಪ್ಲಸ್ ಇದೆ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ 15 ಇದೆ. ಎಕ್ಸ್ ಪ್ಲಸ್ ಅಲ್ಲಿ ಅಂದರೆ 15 ಅದೇನು ಇದ್ರಲ್ಲಿ ಆಗ್ಬಿಡ್ತೀನಿ ನಾವು. ಓಕೆ ಇಲ್ಲಿ ಹೆಂಗೆ ಬರ್ತು ನೋಡಿ ಎಕ್ಸ್ ಪ್ಲಸ್ ಅಲ್ಲಿ 15 ಇದೆ ಅದನ್ನ ಇದ್ರಲ್ಲಿ ಆಗ್ಬಿಡ್ತೀನಿ ಕಾಸ್ ಆಫ್ 2 times ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಎಷ್ಟಿದೆ ನಮ್ಗೆ ಎಕ್ಸ್ ಪ್ಲಸ್ ಅಲ್ಲಿ ಎಷ್ಟಿದೆ ನಮ್ಗೆ 15 ಇದೆ 15 ಬರ್ಬೋದು 15 ಡಿಗ್ರಿ. ಓಕೆನಾ ಕಾಸ್ ಆಫ್ 2 times ಆಫ್ 15 ಅಂದರೆ ಎಷ್ಟಾಗುತ್ತೆ 30 ಡಿಗ್ರಿ ಆಗುತ್ತೆ ಇವ್ರ 30 ಡಿಗ್ರಿ. ಕಾಸ್ 30 ಡಿಗ್ರಿ ಎಷ್ಟು ನಮಗೆ ಕಾಸ್ 30 ಡಿಗ್ರಿ ಇಸ್ ನಥಿಂಗ್ ಬಟ್ ನಮಗೆ ದಟ್ ಈಸ್ √3/2. cos 30 degree is nothing but what √3/2. Okay ನೋಡಿ ಆನ್ಸರ್ ಇದೆಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡಿ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂದರೆ ದ ವ್ಯಾಲ್ಯೂ ಆಫ್ sin 1 ಇಂಟು ಇದು ಏನಿಲ್ಲ ಅಂದರೆ ಇಂಟು ಇದೆ ಅದು ಡಾಟ್ ಅಂದರೆ sin 1 ಡಿಗ್ರಿ sin 2 ಡಿಗ್ರಿ cos 3 ಡಿಗ್ರಿ sin ಅಂದರೆ cos 1 ಡಿಗ್ರಿ cos 2 ಡಿಗ್ರಿ cos 3 ಡಿಗ್ರಿ ಸೊ ಅಪ್ ಟು cos 179 ಡಿಗ್ರಿ ಅಂತಿದೆ. ಓಕೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಓಕೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂದರೆ ನಿಮಗೆ ಮಿಡ್ಲ್ ನೋಡಿ ಮಿಡ್ಲ್ ಏನಿದೆ ನಿಮಗೆ ಕಾಸಲ್ಲಿ ಯಾವಾಗ 0 ಇರುತ್ತೆ ಹೇಳಿ. ಓಕೆ ಕಾಸಲ್ಲಿ ಯಾವಾಗ 0 ಇರುತ್ತೆ ಅಂದರೆ ಕಾಸ್ ವ್ಯಾಲ್ಯೂ 90 ಡಿಗ್ರಿ ಓಕೆ 270 ಡಿಗ್ರಿ ಆಡ್ ಮಲ್ಟಿಪಲ್ ಆಫ್ ಆಗಿಬಿಟ್ಟು ಅಂದರೆ ಇದರೊಳಗೆ ಕಾಸ್ 90 ಇರುತ್ತಾ ಇಲ್ಲಿ ಹೇಳಿ ಯಾವ್ದಾರು 90 ಇರುತ್ತೆ ಕಾಸ್ 90 ಎಲ್ಲಾದ್ರೂ ಮಿಡ್ಲ್ ಇರುತ್ತೆ. ಓಕೆ ನಿಮ್ಗೆ ಬರ್ಕೊಂತ ಹೋಗಿಲ್ಲ ಕಾಸ್ 90 ಎಲ್ಲೋ ಬರುತ್ತೆ. ಓಕೆ ಕಾಸ್ 90 ವ್ಯಾಲ್ಯೂ ಎಷ್ಟು ಹೇಳಿ ಕಾಸ್ 90 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 0 ಇಂಟು ಎನಿಥಿಂಗ್ ಇಸ್
0 ಇಂಟು ಎನಿಥಿಂಗ್ ಮಾಡಿದ್ರೆ ನೋಡಿ ನಮ್ಗೆ 0 ಇಂಟು ಎನಿಥಿಂಗ್ ಮಾಡಿದ್ರೆ ನಮಗೆ 0ನೇ ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ರೈಟ್ ಡೌನ್. ಸೊ ನಮ್ಮ ಕಾಸ್ 90 ವ್ಯಾಲ್ಯೂ 0 ಆಗುತ್ತೆ. 0 ಇಂಟು ಎಲ್ಲ ಯಾವ್ದಾರು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 0ನೇ ಬರುತ್ತೆ. ಅದಕ್ಕೋಸ್ಕರ ಏನು ಬರ್ತೀನಿ, ದಟ್ ಈಸ್ ದಿಸ್ ವ್ಯಾಲ್ಯೂ ಈಸ್ ಎಷ್ಟು ಬರುತ್ತೆ 0 ಬರುತ್ತೆ 0. Okay, so next question is which of the following is not correct? Which of the following is not correct ಅಂತಂದ್ರೆ sin theta that is equal to -1/5, cos theta that is equal to 1, secant theta that is equal to 1/2, tan 2 theta that is equal to ನಮ್ಗೆ ಏನಿದೆ 20 ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾವುದು ತಪ್ಪು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದು ತಪ್ಪು ಹೇಳ್ತಾರೆ ನೋಡಿ. ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಮ sin x ರೇಂಜ್ ಗೊತ್ತಿರಬೇಕು, cos x ರೇಂಜ್ ಗೊತ್ತಿರಬೇಕು, secant x ರೇಂಜ್ ಗೊತ್ತು, tan x ರೇಂಜ್ ಗೊತ್ತಿರಬೇಕು. sin x ರೇಂಜ್ ಏನು ಹೇಳಿ, sin x ರೇಂಜ್ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ -1 ಇಂದ 1 ಇಂದ 1 ವರೆಗೆ, -1 ಇಂದ 1 ವರೆಗೆ ಯಾವ್ದರ ವ್ಯಾಲ್ಯೂ ತಗೊಳ್ಳಿ, ಇದು ಡಿಫೈನ್ ಆಗುತ್ತೆ. ಓಕೆ, ವಿಚ್ ಮೀನ್ಸ್ ನಮ್ಗೆ ಇದು ಆನ್ಸರ್ ಕರೆಕ್ಟ್ ಇದೆ ಅಂತ. ಇಲ್ಲಿ -1/5 ಅಂದ್ರೆ ಯಾವುದು, -1/5 ಅಂದ್ರೆ ನಮಗೆ -1 ಮತ್ತೆ 1 ನಡುವೆ ಬರುತ್ತೆ. ಓಕೆ, ಇದು ಕರೆಕ್ಟ್ ಇದೆ. ಅದಾಯ್ತಾ. ನೆಕ್ಸ್ಟ್ ಕೊಸಿಕೆಂಟ್ ಕಾಸ್ ಥೀಟಾನು ಏನು ಬರುತ್ತೆ, ಅದ್ರ ರೇಂಜ್ ಏನಿರುತ್ತೆ ದಟ್ ಈಸ್ -1 ಇಂದ 1 ಇದೆ ಆಲ್ರೆಡಿ, ಅದನ್ನು ಡಿಫೈನ್ ಆಗುತ್ತೆ. ವಾಟ್ ಅಬೌಟ್ ಸೀಕೆಂಟ್ ಥೀಟಾ ಅಂದ್ರೆ ಏನು, ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಾಟ್ -1 ಇಂದ 1 ವರೆಗೆ ಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ ತಗೋದು ಎಕ್ಸೆಪ್ಟ್ ವಾಟ್ -1 ಇಂದ 1/2. ಬಟ್ 1/2 ಇಲ್ಲಿ ಆಲ್ರೆಡಿ ಇದೆ. -1 ಇಂದ 1 ಬಿಟ್ಟು ಉಳ್ಕಿದೆಲ್ಲ -1 ಇಂದ 1 ನಂಬರ್ಸ್ ಒಳಗಡೆ ಏನು ನಂಬರ್ಸ್ ತಾವು ಬಿಟ್ಟು ಉಳ್ಕಿದ್ದು 1/2 ಅನ್ನೋದಿಂದ ಇದ್ರ ನಂಬರ್ ಒಳಗಡೆ ಬರ್ತಾ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಇದು ತಪ್ಪಾಗುತ್ತೆ. ನಮ್ಗೆ ವಿಚ್ ಆಫ್ ದಿ ಆನ್ಸರ್ ಯಾವ್ದು ತಪ್ಪಾಗುತ್ತೆ ಅಂದ್ರೆ ಇದು ತಪ್ಪಾಗುತ್ತೆ ಅಂದ್ರೆ ಇದು ತಪ್ಪು ಅಂತ ಹೇಳಿದಾರೆ. ಓಕೆ, ಇದು ತಪ್ಪು. ವಾಟ್ ಅಬೌಟ್ ದಿಸ್ ಟ್ಯಾನ್ ವ್ಯಾಲ್ಯೂ? ಟ್ಯಾನ್ ವ್ಯಾಲ್ಯೂ ನಮ್ಗೆ ರೇಂಜ್ ಏನು ಬರುತ್ತೆ, ಟ್ಯಾನ್ ವ್ಯಾಲ್ಯೂ ರೇಂಜ್ ಏನು, ಎಲ್ಲ ರಿಯಲ್ ನಂಬರ್ಸ್ 20 ತಗೋ, 100 ತಗೋ, 100 ತಗೋ, ಏನಾದ್ರು ತಗೊಳ್ಳಿ. ಓಕೆ, ಇದನ್ನು ಕರೆಕ್ಟ್ ಆಗುತ್ತೆ. ವಿಚ್ ಮೀನ್ಸ್ 3 ಆಪ್ಷನ್ಸ್ ಆರ್ ಕರೆಕ್ಟ್. ದಿಸ್ ಆಪ್ಷನ್ ರಾಂಗ್ ಆಗುತ್ತೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, sin θ ಪ್ಲಸ್ cosecant θ ದಟ್ ಈಸ್ ಈಕ್ವಲ್ ಟು 2, then sin square θ ಪ್ಲಸ್ cosecant square θ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂತ ಕೇಳಿದೆ. ಓಕೆ, ಸೊ ಇದು ಏನು ಬರುತ್ತೆ ಅಂದರೆ, ಸೊ ನಮಗೆ ನಾರ್ಮಲ್ ಆಗಿ ನೋಡಿ, ಇಲ್ಲಿ ನೋಡಿ ಬರೀ sin θ cosecant θ, ಇಲ್ಲಿ ಸ್ಕ್ವಯರ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನೇ ಕಂಪ್ಲೀಟ್ ವ್ಯಾಲ್ಯೂನ ಸ್ಕ್ವೇರ್ ಮಾಡಿ ಸಾಲ್ವ್ ಮಾಡ್ಕೊಂಡ್ರೆ ಅದು ಬರುತ್ತೆ ಇದನ್ನು. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ದಟ್ ಈಸ್ sin θ ಪ್ಲಸ್ cosecant θ that is equal to 2. ಇದನ್ನು ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಆನ್ ಬೋತ್ ಸೈಡ್. ಓಕೆ, ಇದೇನಾಗುತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅದೇ ಥರ ಬರ್ಕೊಡ್ತೀವಿ. a ಸ್ಕ್ವೇರ್ ಅಂದರೆ sin ಸ್ಕ್ವೇರ್ θ ಪ್ಲಸ್ b ಸ್ಕ್ವೇರ್ ಅಂದರೆ cosecant ಸ್ಕ್ವೇರ್ θ ಪ್ಲಸ್ 2 ಟೈಮ್ಸ್ ಆಫ್ ab, 2 ಟೈಮ್ಸ್ ಆಫ್ sin θ ಇಂಟು cosecant θ that is equal to 2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ, 4. ನಾವು ಸೊ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ದಟ್ ಈಸ್ sin ಸ್ಕ್ವೇರ್ θ ಪ್ಲಸ್ cosecant ಸ್ಕ್ವೇರ್ θ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ sin θ ಮತ್ತು cosecant θ ಆರ್ ಇನ್ವರ್ಸ್ ಟು ಈಚ್ ಅದರ್. ಹೌದಾ, sin θ ಮತ್ತು cosecant θ ಇನ್ವರ್ಸ್ ಆಗ್ತವೆ. ದಟ್ ಈಸ್ ವೈ ಇವೆರಡು ಕ್ಯಾನ್ಸಲ್ ಆಗ್ತವೆ, ಉಳಿಯೋದೇನೆ 2 ಉಳಿಯುತ್ತೆ. ದಟ್ ಈಸ್ ಈ +2 ಆ ಕಡೆ ತೊಗೊಂಡೋಗಿ, ಈ +2 ತೊಗೊಂಡ್ರೆ ಏನಾಗುತ್ತೆ -2 ಆಗುತ್ತೆ. ದಟ್ ಈಸ್ sin ಸ್ಕ್ವೇರ್ θ ಪ್ಲಸ್ cosecant ಸ್ಕ್ವೇರ್ θ ದಟ್ ಈಸ್ ಈಕ್ವಲ್ ಟು 4 - 2. ಇಲ್ಲಿ 4 - 2 ಅಂದರೆ ಎಷ್ಟಾಗುತ್ತೆ 2 ಬರುತ್ತೆ, 2 ಇಷ್ಟು ಮುಗೀತು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 1 ಮಾರ್ಕ್ಸ್ ಬರುತ್ತೆ. ನಮಗೆ ಎಷ್ಟು ಬಂತು ಆನ್ಸರ್, ವಿಚ್ ಆಫ್ ದಿ ಆನ್ಸರ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಇದೇ ಥರ ನಿಮ್ಗೆ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ ಅಂದರೆ ಯಾವ್ಯಾವ ಥರದ ಕೊಡ್ತಿರ್ತಾರೆ. ನಮಗೆ tan θ ಪ್ಲಸ್ cot θ ದಟ್ ಈಸ್ ಈಕ್ವಲ್ ಟು tan θ ಪ್ಲಸ್ cot θ ದಟ್ ಈಸ್ ಈಕ್ವಲ್ ಟು 4 ಅಥವಾ 16 ಏನನ್ನು ಕೊಟ್ಟಿರ್ತಾನೆ. ನೆಕ್ಸ್ಟ್ ಇದ್ರ ಬೇಸಿಸ್ ಮೇಲೆ tan ಸ್ಕ್ವೇರ್ θ ಪ್ಲಸ್ cos ಸ್ಕ್ವೇರ್ θ, tan ಸ್ಕ್ವೇರ್ θ ಪ್ಲಸ್ cot ಸ್ಕ್ವೇರ್ ಥೀಟಾ ಏನು ಬರುತ್ತೆ ಅಂತ ಕಂಡುಹಿಡಿತೀವಿ. ಓಕೆ, ಏನು ಬರುತ್ತೆ ಅಂತ ಕಂಡು ಇದಷ್ಟೇ ಕೇಳಲ್ಲ. ಓಕೆ, ಇದಷ್ಟೇ ಕೇಳಲ್ಲ, ಮತ್ತೇನು ಕೊಡ್ತಾನೆ, tan ಸ್ಕ್ವೇರ್ tan ಟು ದಿ ಪವರ್ 4 ಥೀಟಾ ಪ್ಲಸ್ tan ಟು ದಿ ಪವರ್ cot ಟು ದಿ ಪವರ್ 4 ಥೀಟಾ ಇದನ್ನ ಕೇಳ್ತಾನೆ. ಓಕೆ, ಈ ಥರ ಕ್ವಶನ್ಸ್ ಬರ್ತಾವೆ ಇದ್ರ ಮೇಲೆ, ಬಟ್ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಒಂದೇ ಕ್ವಶನ್ ಮಾಡಿದ್ದೀನಿ ನಿಮಗೆ. ಓಕೆ, ಈ ಕ್ವಶನ್ ನೀವು ಈ ಥರ ಕ್ವಶನ್ಸ್ ಬಂದರೆ ಬರ್ತವೆ. ಓಕೆ, ಎಷ್ಟು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಓಕೆ
ನಮಗೆ ವಿಚ್ ಆಫ್ ದಿ ಫಾಲೋವಿಂಗ್ ಆನ್ಸರ್ ಇಸ್ ಇನ್ಕರೆಕ್ಟ್. ಓಕೆ, ಈಗ ಪ್ರೀವಿಯಸಲ್ಲಿ ಮಾಡಿದಿಲ್ಲ ಡೊಮೈನ್ ಆ್ಯಂಡ್ ರೇಂಜ್. ಓಕೆ, ಅದರದ್ದು ಕ್ವಶನ್ನು ನಮಗೆ ಇದ್ರದ್ದು ನಮಗೆ ಈಗ ಪ್ರೀವಿಯಸಲ್ಲಿ ರೇಂಜ್ ಮಾಡಿದೆ. ರೇಂಜ್ ನಮಗೆ ಇದರ ಆನ್ಸರ್ ಅಬಾವ್ ಬಂದರೆ ಎಷ್ಟು ಬರುತ್ತೆ ಅಂತ ಕೇಳಿದೆ. ಓಕೆ, ಎಷ್ಟು ಬರುತ್ತೆ ಅಂತಂದರೆ ದಟ್ ಈಸ್ ಕಾಸ್ ಎಕ್ಸ್ ವ್ಯಾಲ್ಯೂ. ನಮ್ಗೆ ರೇಂಜ್ ಏನು, ಕಾಸ್ ಎಕ್ಸ್ ವ್ಯಾಲ್ಯೂ ರೇಂಜ್ ಏನಾಗುತ್ತೆ ನಮಗೆ ರೇಂಜ್ ಆಫ್ -1 ಇಂದ 1. ಓಕೆ, 1 ಅಂದರೆ ಇನ್ಕ್ಲೂಡ್ ಇದೆ. ಓಕೆ, ಇದು ಕರೆಕ್ಟ್ ಆಗುತ್ತೆ ಅಂದರೆ. ಓಕೆ, ನಾವು ಸೈನ್ ಪೈ ವ್ಯಾಲ್ಯೂ ಎಷ್ಟಿರುತ್ತೆ, ಸೈನ್ ಪೈ ವ್ಯಾಲ್ಯೂ ಏನಾಗುತ್ತೆ ನಮಗೆ 0 ಬರುತ್ತೆ. ರೇಟೆಡ್ 0. ಓಕೆ, ದಟ್ ಈಸ್ ಕರೆಕ್ಟ್ ಬರುತ್ತೆ. ಸೈನ್ ಪೈ ವ್ಯಾಲ್ಯೂ 0 ಬರುತ್ತೆ. ಸೈನ್ 3π/2, ಸೈನ್ 3π/2 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ ಆಲ್ಸೋ -1 ಕರೆಕ್ಟ್ ಬರುತ್ತೆ. ಬಟ್ ಕಾಸ್ π/2, ಕಾಸ್ π/2 ಅಂದ್ರೆ ಏನು, ಕಾಸ್ π/2 ಇಸ್ ನಥಿಂಗ್ ಬಟ್ 0. ಕಾಸ್ π/2 ಅಂದ್ರೆ ಏನು, 0 ಅಂದರೆ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಾಸ್ π/2 1 ಕೊಟ್ಟಿದ್ದಾರೆ. ಓಕೆ, ವಿಚ್ ಆಫ್ ದಿಸ್ ಇಸ್ ದ ರಾಂಗ್ ಆನ್ಸರ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂದ್ರೆ. ಓಕೆ, ದಿಸ್ ಇಸ್ ವಾಟ್ ದಿ ಇನ್ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ಇಲ್ಲಿ ನೋಡಿ, ಇದು ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ಇಂದ ಕೇಳಿದ್ರೆ ಈ ತರ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ಸ್. ಓಕೆ, ಜಸ್ಟ್ ರೈಟ್ ಡೌನ್. Okay, so the next questions ಏನಿದಾವೆ, a wheel makes 60 revolutions. Okay, 60 revolutions in 1 minute. Okay, 1 minute ಅಲ್ಲಿ 60 revolutions ಮಾಡ್ತೇವೆ. Number of radians does it turn in 1 second? Okay, ನಮಗೆ 1 minute ಅಲ್ಲಿ ಎಷ್ಟು ರೆವಲ್ಯೂಷನ್ ಮಾಡ್ತಿದೆ? Okay, 1 minute ಅಲ್ಲಿ ಎಷ್ಟು ರೆವಲ್ಯೂಷನ್ ಮಾಡ್ತದೆ? 60 revolutions. Okay, 1 revolution is equal to how many radians? 1 revolution that is equal to ನಮಗೆ 2π radians. 2π ಏನು ರೇಡಿಯನ್ಸ್. 1 revolution is equal to 1. ಓಕೆ, ಸೊ ನಮಗೆ 1 ನಿಮಿಷದಲ್ಲಿ 60 revolutions ತಿರುಗ್ತದೆ ಅಂದರೆ 60 ಸೆಕೆಂಡ್ಸಲ್ಲಿ 60 revolutions ತಿರುಗ್ತಿದೆ ಅಂತ ಅರ್ಥ. ಓಕೆ, 60 ಸೆಕೆಂಡ್ಸಲ್ಲಿ ಎಷ್ಟು revolutions ತಿರುಗ್ತಿದೆ? 60 revolutions ಅಂದರೆ ನಮಗೆ ನೋಡಿ, ನಮಗೆ 60 ಸೆಕೆಂಡ್ಸಲ್ಲಿ, ಓಕೆ, 60 ಸೆಕೆಂಡ್ಸಲ್ಲಿ ಎಷ್ಟು revolutions ತಿರುಗ್ತಿದೆ? 60 ಸೆಕೆಂಡ್ಸಲ್ಲಿ ನಮಗೆ 60 ಸೆಕೆಂಡ್ಸಲ್ಲಿ ನಮ್ಗೆ 60 revolutions ತಿರುಗ್ತಿದೆ. 60 revolutions. ಓಕೆ, 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ ಸಿಗುತ್ತೆ? 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ ಸಿಗುತ್ತೆ ಅಂದರೆ 1 ಸೆಕೆಂಡಿಗೆ 60 ಸೆಕೆಂಡ್ 60 ರೆವಲ್ಯೂಷನ್. 1 ಸೆಕೆಂಡಿಗೆ ಎಷ್ಟು? 60 ರೆವಲ್ಯೂಷನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬೇಕಾದ್ರೆ. ಓಕೆ, ಇನ್ 1 ಸೆಕೆಂಡ್ಗೆ ಎಷ್ಟು? 1 ರೆವಲ್ಯೂಷನ್ ಮಾಡುತ್ತೆ. 1 ಸೆಕೆಂಡ್ಗೆ ಎಷ್ಟು ರೆವಲ್ಯೂಷನ್ ಮಾಡ್ತಿದೆ? 1 ಸೆಕೆಂಡ್. ಬಿಕಾಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಏನಾಗುತ್ತೆ, ದಟ್ ಈಸ್ 60 ಡಿವೈಡೆಡ್ ಬೈ 60 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ. ಇನ್ 1 ಸೆಕೆಂಡ್ ಇಟ್ ಟೇಕ್ಸ್ ಹೌ ಮೆನಿ ರೆವಲ್ಯೂಷನ್? ಇಟ್ ರೊಟೇಟ್ಸ್ ಹೌ ಮೆನಿ ರೆವಲ್ಯೂಷನ್? 1 ರೆವಲ್ಯೂಷನ್. ಇಟ್ ಕಂಪ್ಲೀಟ್ 1 ರೆವಲ್ಯೂಷನ್. ಇದಾದ್ಮೇಲೆ 1 ರೆವಲ್ಯೂಷನ್ ಆದಮೇಲೆ ನಾವು ಇದಾದ್ಮೇಲೆ ಈಗ ನೋಡಿ 1 ರೆವಲ್ಯೂಷನ್ 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ ರೇಡಿಯನ್ ಕವರ್ ಮಾಡ್ತಿದೆ ಅಂತ ಹೇಳಿ. ಸೊ ಯು ನೋ ದಟ್ 1 ರೆವಲ್ಯೂಷನ್ ಅಂದರೆ ಎಷ್ಟು ರೇಡಿಯನ್? ಓಕೆ, 2π ರೇಡಿಯನ್ಸ್. 1 ಸೆಕೆಂಡ್ ಇನ್ 1 ಸೆಕೆಂಡ್ ಇಟ್ ಕವರ್ಸ್ 2π ರೇಡಿಯನ್ಸ್. 1 ರೆವಲ್ಯೂಷನ್ ಅಂದರೆ 2π ರೇಡಿಯನ್ಸ್ ಕವರ್ ಮಾಡ್ತಂದ್ರೆ. ಓಕೆ, ಇನ್ 1 ಸೆಕೆಂಡ್ ಇಟ್ ಕವರ್ಸ್ 2π ರೇಡಿಯನ್ಸ್. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ವ್ಯಾಲ್ಯೂ ಆಫ್ ಸೈನ್ ಆಫ್ 31π/3. ವ್ಯಾಲ್ಯೂ ಆಫ್ ಸೈನ್ ಆಫ್ 31π/3 ಇದನ್ನ ಹೆಂಗೆ ಬರೀಬೋದು? ಇಲ್ಲಿ ನೋಡಿ, 31 ಅನ್ನೋದು 3ಗೆ ಯಾವ್ದು ನಿಯರ್, ಯಾವ ಮಲ್ಟಿಪಲ್ಗೆ ನಿಯರ್ ಇದೆ? ಓಕೆ, 31 ಅನ್ನೋದು 3ಗೆ ಯಾವ ಮಲ್ಟಿಪಲ್ ನಿಯರ್ ಇದೆ? ನಮಗೆ 3 10 30 ಹೌದಾ? ಓಕೆ, 3 10 30 ಅಂದರೆ 3 10 30 ಅಂದರೆ 30 ಎಷ್ಟು ಆ್ಯಡ್ ಮಾಡೋದು? ಫಸ್ಟ್ 1 ಆ್ಯಡ್ ಮಾಡಿ. ಓಕೆ, ಸೊ ದಿಸ್ ಸೆಕೆಂಡ್ ಇಟ್ ಆಸ್ ಸೈನ್ ಆಫ್ 10π plus π/3. 3 10 30, 30 plus 1π. So 31π divided by 3 ಮಾಡಿದ್ರೆ ಹೆಂಗೆ ಬರೋದು? 10π plus π/3 ಅಂತ ಬರುತ್ತೆ. ನಾವು ಈಗ ನೋಡಿ, ಇದು ಮಲ್ಟಿಪಲ್ ಆಫ್ ಪೈ ಹೌದಾ? ಓಕೆ, ಇದೇನು ಮಲ್ಟಿಪಲ್ ಆಫ್ ಪೈ. ಮಲ್ಟಿಪಲ್ ಆಫ್ ಪೈ ಇದೆ ಏನು ಬರೀಬೋದು? ಸೈನ್ ಇದ್ದಿದ್ದು ಏನು ಬರೀಬೋದು ನಾನು? ಸೈನ್ ಇದ್ದಿದ್ದು ಏನಾಗುತ್ತೆ? ಸೈನೇ ಆಗುತ್ತೆ, ಸೈನ್ π/3. ವೈ? ಬಿಕಾಸ್ ಇಟ್ ಈಸ್ ಮಲ್ಟಿಪಲ್ ಆಫ್ ಪೈ. ಮಲ್ಟಿಪಲ್ ಆಫ್ ಪೈ ಇದೆ, ಸೈನ್ ಇದ್ದಿದ್ದು ಸೈನೇ ಆಗುತ್ತೆ. 10π plus π/3 ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ ನೋಡ್ಕೊಳ್ಳಿ ಫಸ್ಟ್. ಓಕೆ, ಇಲ್ಲಿಂದ ಎಲ್ಲಿವರೆಗೆ ಎಷ್ಟು? 2π. ಇಲ್ಲಿಂದ ಎಲ್ಲಿವರೆಗೆ 4π. ಇಲ್ಲಿಂದ ಎಲ್ಲಿವರೆಗೆ 6π. ಮತ್ತು ಇಲ್ಲಿಂದ ಎಲ್ಲಿವರೆಗೆ ನಮಗೆ 8π. ಇಲ್ಲಿಂದ ಎಲ್ಲಿವರೆಗೆ 10π. 10π plus π/3. 10π plus π/3 ಯಾವ ಕ್ವಾಡ್ರಂಟು? ಫಸ್ಟ್ ಕ್ವಾಡ್ರಂಟ್. ಓಕೆ, ಫಸ್ಟ್ ಕ್ವಾಡ್ರಂಟ್ ನಮ್ಗೆ ಏನಾಗುತ್ತೆ? ಫಸ್ಟ್ ಕ್ವಾಡ್ರಂಟಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. π/3 ಅಂದರೆ ಎಷ್ಟು? ಸೈನ್ π/3 is nothing but how much? Sin π/3 is nothing but √3/2. So this is what the answer, √3/2. ಇದನ್ನು ನೋಡಿ, √3. See this right down.
Okay, so now, so they have given question number 36 ನೋಡಿ ಏನಿದೆ, question number 36 ಏನಿದೆ, sin x that is equal to 3/5. What is the value of cos 2x? Okay, so ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. cos 2x ಫಾರ್ಮುಲಾ ಅದು ಹೇಳಿದ್ದೀನಿ, cos 2x sin 2x ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ನಮಗೆ. ದಟ್ ಈಸ್ cos 2x that is equal to in terms of sin ಫಾರ್ಮುಲಾ ಅಂದ್ರೆ that is 1 minus 2 sin square x. Okay, 1 minus 2 sin, that is you can write as 1 minus 2 times of sin x value ಎಷ್ಟಿದೆ ನಮಗೆ 3/5. Okay, 3/5 ನಾವು ಸ್ಕ್ವೇರ್ ಮಾಡಿ, it is 3/5 whole square. That is equal to 1 minus 2 times of 3 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. write it 9. 5 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 25 ಆಗುತ್ತೆ. 25 ನೆಕ್ಸ್ಟ್ ಇದಾಯ್ತಾ. ಇಲ್ಲೇನಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ, 1 ಬರ್ಕೊಳ್ಳಿ. ಇರ್ಲಿ LCM ತಗೊಂಡೋಗಿ. That is 1 and 25 LCM ಆಗುತ್ತೆ 25 ಆಗುತ್ತೆ. Okay, now that is 125 is 25, 25 1 is 25. 1 into 25 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 25 ಮೈನಸ್ 9 2 ಎಷ್ಟಾಗುತ್ತೆ 18 ಆಗುತ್ತೆ. 18 ಬರ್ಕೊಳ್ಳಿ. ನಾವು 25 ಇಲ್ಲಿ 18 ಹೋಗಿ. ಓಕೆ, 25 ಇಲ್ಲಿ 18 ಹೋದಾಗ ಎಷ್ಟಾಗುತ್ತೆ ನಮಗೆ 7 ಬರುತ್ತೆ. 7 ಡಿವೈಡೆಡ್ ಬೈ 25. ಓಕೆ, ನಮ್ಮ cos 2x ಎಷ್ಟು ಬಂತು, cos 2x that is equal to 7 divided by 25. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನೋಡಿ ಇದೇ ನೋಡಿ 7 divided by 25. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಈಗ ಸ್ಟೇಟ್ಮೆಂಟ್ ವೈಸ್ ಇದೆ. ನಾವು ಸ್ಟೇಟ್ಮೆಂಟು ಈಗ ಸೇಮ್ ಎಕ್ಸಾಕ್ಟ್ಲಿ ನಾನು ಎಲ್ಲ ಕ್ವಶನ್ಸ್ ಮಾಡಿಸಿದ್ದೀನಿ ಆಲ್ರೆಡಿ. ಓಕೆ, ದಟ್ ಈಸ್ ಮಲ್ಟಿಪಲ್ ಆಫ್ ಪೈ 2π ಇದೆ. ಮಲ್ಟಿಪಲ್ ಆಫ್ ಪೈ ಇದೆ, ಸೈನ್ ಇದೆ ಏನಾಗುತ್ತೆ ನಮಗೆ. ಓಕೆ, ಸೊ ಮಲ್ಟಿಪಲ್ ಆಫ್ ಅದು ಬೇಕಾದ್ರೆ ಸಪ್ರೇಟಾಗಿ ಸಾಲ್ವ್ ಮಾಡ್ಕೊಂಡು ತೊಡಿ. ದಟ್ ಈಸ್ ಸೈನ್ ಆಫ್ 2π ಪ್ಲಸ್ π/6. ಮಲ್ಟಿಪಲ್ ಆಫ್ ಪೈ ಇದೆ, ಸೈನ್ ಇದೆ ಏನಾಗುತ್ತೆ ಸೈನೇ ಆಗುತ್ತೆ. ಇಲ್ಲಿ π/6 ಇದ್ರೆ π/6 ಹೆಂಗಿದೆ ಬರ್ಕೊಳ್ಳಿ, ಸೈನ್ π/6. ಯಾವ ಕ್ವಾಡ್ರೆಂಟ್ ಇದು 2π ಪ್ಲಸ್ π/6 ಅಂದರೆ 2π ಪ್ಲಸ್ π/6 ಯಾವ ಕ್ವಾಡ್ರೆಂಟು, ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ ಇಲ್ಲಿಂದ 2π ಪ್ಲಸ್ π/6 ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ಏನಿದೆ ಫಸ್ಟ್ ಕ್ವಾಡ್ರೆಂಟ್ ಸೈನ್ ಮೇಲೆ ಏನಾಗುತ್ತೆ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರ್ಕೊಳ್ಳಿ. ಓಕೆ, ಅಂದರೆ ಸೈನ್ π/6 ಅಂದರೆ ಎಷ್ಟು, ಸೈನ್ π/6 ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ ಸೈನ್ π/6 ನಥಿಂಗ್ ಬಟ್ ನಮಗೆ ದಟ್ ಈಸ್ 1/2 ಆಗುತ್ತೆ. 1/2. ಓಕೆ, ಅದು ಕೊಟ್ಟಿದ್ದಾರೆ. ಓಕೆ, ಅವ್ರು ಕೊಟ್ಟಿದ್ದಾರೆ ಕರೆಕ್ಟ್ ಅಂದರೆ ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂತ ಅರ್ಥ. ಸ್ಟೇಟ್ಮೆಂಟ್ 1 ಅಂದರೆ ಸ್ಟೇಟ್ಮೆಂಟ್ 2 ನೋಡೋಣ. ಸ್ಟೇಟ್ಮೆಂಟ್ 2 ಏನಿದೆ ಅಂದರೆ cos 2π minus π/3. ಓಕೆ, ಸೊ cos of 2π minus π/3 ಇದನ್ನು ಏನು ಮಲ್ಟಿಪಲ್ ಆಫ್ ಪೈ ಇದ್ರೆ ಕಾಸ್ ಇದ್ದಿದ್ದು ಏನಾಗುತ್ತೆ ಕಾಸೇ ಆಗುತ್ತೆ. ಯು ರೈಟ್ ಇಟ್, ದಿಸ್ ಇಸ್ cos π/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ 2π minus π/3 ಯಾವ ಕ್ವಾಡ್ರೆಂಟ್, 2π minus π/3 ಅಂದರೆ ಯಾವ ಕ್ವಾಡ್ರೆಂಟು, ಇಲ್ಲಿಂದ ಎಲ್ಲಿವರೆಗೆ 2π ಮೈನಸ್ π/3 ಅಂದರೆ ಯಾವುದು ಸ್ವಲ್ಪ ಹಿಂದೆ ಬರ್ಬೇಕು. ಓಕೆ, ಯಾವ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಕಾಸ್ಟ್ ವ್ಯಾಲ್ಯೂ ಏನಿರುತ್ತೆ ನಮಗೆ, ಫೋರ್ತ್ ಕ್ವಾಡ್ರೆಂಟ್ ಕಾಸ್ಟ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರುತ್ತೆ. cos π/3 ವ್ಯಾಲ್ಯೂ ಎಷ್ಟು, cos π/3 ಇಸ್ ನಥಿಂಗ್ ಬಟ್ ವಾಟ್, cos π/3 ಇಸ್ ನಥಿಂಗ್ ಬಟ್ 1/2 ಅಂತ ಅರ್ಥ. 1/2. ಓಕೆ, ನಮ್ಗೆ 2 ಆನ್ಸರ್ ಕರೆಕ್ಟ್ ಇದೆ. ಓಕೆ, ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ, ವಿಚ್ ಮೀನ್ಸ್ ನಮ್ಗೆ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ, ಬೋತ್ ಸ್ಟೇಟ್ಮೆಂಟ್ 1 and 2 are correct ಅಂತಿದೆ, which means both statement are true. Okay, this is what the correct answer. Okay, just write down. Okay, so next question ಏನಿದೆ ಅಂದರೆ, ಓಕೆ ನೆಕ್ಸ್ಟ್ ಅದೇ ಥರ ಅದೇ ಕ್ವಶನ್ಸ್ ಎಲ್ಲ ಬಯೋ ಕ್ವಶನ್ಸ್ ಇದೆ, ಬಟ್ ನಿಮ್ಗೆ ಇವೆ ಕ್ವಶನ್ಸ್ ಎಲ್ಲ ಚೆನ್ನಾಗಿ ಸಾಲ್ವ್ ಮಾಡೋಕ್ಕೆ ಬರಬೇಕು. ಈ ಕ್ವಶನ್ಸ್ ನೀವು ಚೆನ್ನಾಗಿ ಸಾಲ್ವ್ ಮಾಡೋಕ್ಕೆ ಬಂದರೆ ನೀವು ನೆಕ್ಸ್ಟು ಸೆಕೆಂಡ್ ಇಯರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರಾ. ಓಕೆ, ನೋ ದಟ್ ಈಸ್ ಸೈನ್ ಆಫ್ π minus π/4. ಸೈನ್ ಆಫ್ π minus π/4 ಏನು ಬರುತ್ತೆ ಅಂದರೆ, ಸೊ ನಾವು ಈ ಜಸ್ಟ್ ಇಲ್ಲಿ ಬರೀತೀವಿ ನೋಡಿ, ಸೈನ್ ಆಫ್ π minus π/4. ಓಕೆ, ನೋ ಸೊ ಸೈನ್ ಆಫ್ π minus π/4 ಇದು ಮಲ್ಟಿಪಲ್ ಆಫ್ π ಯಾವ್ದು, ಮಲ್ಟಿಪಲ್ ಆಫ್ π ಸೈನ್ ಇದ್ದಿದ್ದು ಸೈನೇ ಆಗುತ್ತೆ. ಇಲ್ಲಿ π/4 ಇದ್ರೆ π/4 ಬರ್ಕೊಳ್ಳಿ. ಓಕೆ, ನೋ π minus π/4 ಅಂದ್ರೆ ಯಾವ ಕ್ವಾಡ್ರೆಂಟ್, π minus π/4 ಅಂದ್ರೆ ಸೊ ಇಲ್ಲಿಂದವರೆಗೆ π ಮೈನಸ್ π/4 ಅಂದ್ರೆ ಇಲ್ಲಿ ಬ್ಯಾಕ್. ಓಕೆ, ಸೊ ದಟ್ ಈಸ್ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರ್ಕೊಳ್ಳಿ. ದಟ್ ಈಸ್ ಸೈನ್ ಆಫ್ 1/4 ಅಂದ್ರೆ π/4 ಅಂದ್ರೆ 1/√2. ಸೈನ್ ಆಫ್ π/4 ಅಂದ್ರೆ ಎಷ್ಟು 1/√2 ಆಗುತ್ತೆ, 1/√2 ಬರ್ಕೊಳ್ಳಿ. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಇದಕ್ಕೆ ಆನ್ಸರ್ ಕರೆಕ್ಟ್ ಇದಾಯ್ತು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಕೊಸಿಕೆಂಟ್ π minus π/6. ಓಕೆ, ಕೊಸಿಕೆಂಟ್ π minus π/6 ಏನು ಬರುತ್ತೆ ನೋಡಿ, ದಟ್ ಈಸ್ ಕೊಸಿಕೆಂಟ್ ಆಫ್ π minus π/6. ಇದನ್ನು ಏನಿದೆ ನೋಡಿ, ಇದನ್ನು ಏನಿದೆ ನಮಗೆ ಇದನ್ನು
ಮಲ್ಟಿಪಲ್ ಆಫ್ ಪೈ ಇದೆ ಕೊಸಿಕೆಂಟ್ ಇದೆ ಕೊಸಿಕೆಂಟೇ ಆಗುತ್ತೆ, ದಟ್ ಈಸ್ ಕೊಸಿಕೆಂಟ್ ಪೈ ಬೈ 6 ಬರ್ಕೊಳ್ಳಿ. ಕೊಸಿಕೆಂಟ್ ಪೈ ಬೈ 6 ಪೈ ಮೈನಸ್ ಪೈ ಬೈ 6 ಅಂದ್ರೆ ಯಾವ ಕ್ವಾಡ್ರೆಂಟ್? ಪೈ ಮೈನಸ್ ಪೈ ಬೈ 6 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತೆ ಪೈ ಮೈನಸ್ ಪೈ ಬೈ 6. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಕೊಸಿಕೆಂಟ್ ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ರೈಟ್ ಪಾಸಿಟಿವ್. ಓಕೆ, ಅದೇ ತರ ಕೊಸಿಕೆಂಟ್ ಪೈ ಬೈ 6 ಅಂದ್ರೆ ಎಷ್ಟು? ಕೊಸಿಕೆಂಟ್ ಪೈ ಬೈ 6 ಇಸ್ ನಥಿಂಗ್ ಬಟ್ ನಮ್ಗೆ ಏನಾಗುತ್ತೆ 2 ಆಗುತ್ತೆ. ಕೊಸಿಕೆಂಟ್ ಪೈ ಬೈ 6 ನಮಗೆ 2 ಆಗುತ್ತೆ, ರೈಟ್ 2. ಓಕೆ, ಸೊ ನಮ್ಗೆ ಏನಾಗುತ್ತೆ? ದಟ್ ಈಸ್ ಇದೇನಾಗುತ್ತೆ ನಮ್ಗೆ 2 ಆಗುತ್ತೆ. ಆಯ್ತು, ಮುಗಿತು, ಆನ್ಸರ್ ಬಂದ್ಬಿಡುತ್ತೆ. ಮತ್ತೆ ಇದನ್ನ ಇದಕ್ಕೆ ಇರುತ್ತೆ. ಓಕೆ, ಅದೇ ತರ ಮತ್ತೆ ಸ್ಟಿಲ್ ಕಂಡಿಡೋಣ. ಸೀಕೆಂಟ್ ಆಫ್ ಪೈ ಮೈನಸ್ ಪೈ ಬೈ 3 ದಟ್ ಈಸ್ ಈಕ್ವಲ್ ಟು, ಇದನ್ನು ಮಲ್ಟಿಪಲ್ ಆಫ್ ಪೈ ಇದೆ, ಸೀಕೆಂಟ್ ಇದೇನಾಗುತ್ತೆ ನಮಗೆ? ಸೀಕೆಂಟ್ ಪೈ ಬೈ 3 ಆಗುತ್ತೆ, ಸೀಕೆಂಟ್ ಪೈ ಬೈ 3 ಆಗುತ್ತೆ. ಓಕೆ, ಇದು ಯಾವ ಕ್ವಾಡ್ರೆಂಟ್ ಅಂದ್ರೆ ನೋಡಿ, ಸೊ ದಿಸ್ ಈಸ್ ಪೈ ಮೈನಸ್ ಪೈ ಬೈ 3 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೀಕೆಂಟ್ ವ್ಯಾಲ್ಯೂ ಇರುತ್ತೆ, ನೆಗೆಟಿವ್ ಬರುತ್ತೆ. ಮೈನಸ್ ಸೀಕೆಂಟ್ ಪೈ ಬೈ 3 ಅಂದ್ರೆ ಎಷ್ಟು? ಸೀಕೆಂಟ್ ಪೈ ಬೈ 3 ಇಸ್ ನಥಿಂಗ್ ಬಟ್ ಏನಿರುತ್ತೆ ನಮಗೆ 2 ಬರುತ್ತೆ, ಸೊ ದಟ್ ಈಸ್ -2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆನ್ಸರ್ ಏನಾಗುತ್ತೆ ಮೈನಸ್. ಓಕೆ, ವಿಚ್ ಮೀನ್ಸ್ ಎ ಅಂದ್ರೆ ಏನು? ಥರ್ಡ್, ಎ ಅಂದ್ರೆ 3, ಇಲ್ಲಿ 2 ಆಪ್ಷನ್ ಇದಾವೆ. ನೆಕ್ಸ್ಟ್ ಬಿ ಅಂದ್ರೆ ಏನು? ಬಿ ಅಂದ್ರೆ 2, ಇದು ಒಂದೇ ಇದೆ ನೋಡಿ. ಓಕೆ, ಸೊ ವಿಚ್ ಮೀನ್ಸ್ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ನು ಇಲ್ಲಿ ನೋಡಿ ಏನಿದೆ? ಅಸರ್ಷನ್ ಕೊಟ್ಟಿದ್ರೆ ಕಾಸ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 0.34. ಓಕೆ, ದಟ್ ಇಸ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0.34. ನೆಕ್ಸ್ಟ್ ಇಲ್ಲಿ ಕಾಸ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಅಂತ ಕೊಟ್ಟಿದೆ. ಓಕೆ, ಯು ನೋ ದಟ್ ಫಾರ್ಮುಲಾ ದಟ್ ಈಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಏನು? ಕಾಸ್ ಎಕ್ಸ್ ಅಂತಾನೆ ಅರ್ಥ. ಓಕೆ, ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಯು ನೋ ದ ಫಾರ್ಮುಲಾ ದಟ್ ಈಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಅಂತ ಅರ್ಥ. ಓಕೆ, ಈಗ ಕಾಸ್ ಆಫ್ ಮೈನಸ್ ಎಕ್ಸ್ 0.34 ಇದ್ರೆ 0.34 ಇದ್ರೆ ಕಾಸ್ ಎಕ್ಸ್ ಎಷ್ಟು ಇರುತ್ತೆ? 0.34 ಇರುತ್ತೆ, ಹೌದಲ್ಲ? ವಿಚ್ ಮೀನ್ಸ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ವಾಟ್ ಅಬೌಟ್ ಸ್ಟೇಟ್ಮೆಂಟ್ 2? ಇದು ಕರೆಕ್ಟ್ ಇದೆ, ಸಾರಿ ಅಸರ್ಷನ್ ಕರೆಕ್ಟ್ ಇದೆ. ರೀಸನ್ ನೋಡಿ, ರೀಸನ್ ಏನಿದೆ ನಮಗೆ? ಏನು ದಿಕ್ಕೇ ಇಲ್ಲ ರೀಸನ್. ಕಾಸ್ ಆಫ್ ಮೈನಸ್ ಎಕ್ಸ್ ಏನಿರ್ಬೇಕು ನಮಗೆ? ಕಾಸ್ ಎಕ್ಸ್ ಇರ್ಬೇಕು. ಕಾಸ್ ಎಕ್ಸ್ ಐತೆ ಅಂದ್ರೆ ಅಸರ್ಷನ್ ತಪ್ಪು, ರೀಸನ್ ತಪ್ಪಿದೆ. ಸೊ ದಟ್ ಈಸ್ ವೈ ನಮ್ಗೆ ಏನಿದೆ? ಅಸರ್ಷನ್ ಇಸ್ ಟ್ರೂ, ರೀಸನ್ ಇಸ್ ಫಾಲ್ಸ್. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. Okay, just write down. Okay, so next question ನೋಡಿ ಏನಿದೆ? Find the point on the circle associated with the rotation minus pi by 2. Okay, so ನಮಗೆ ಒಂದು ಯೂನಿಟ್ ಸರ್ಕಲ್ ಇದೆ ಅನ್ಕೊಳ್ಳಿ. ಅದಕ್ಕೆ ಒಂದು ಯೂನಿಟ್ ಸರ್ಕಲ್ ಇದೆ, ಈ ಥರದ ಒಂದು ಯೂನಿಟ್ ಸರ್ಕಲ್ ಇದೆ. ಓಕೆ, ಸೊ ನಾವು ಏನು ಮಾಡಿದ್ದೀವಿ? ಈ ಇನಿಷಿಯಲ್ ಸೈಡಿಂದ ರೊಟೇಟ್ ಮಾಡಿದ್ದೀವಿ. ಎಷ್ಟು ರೊಟೇಟ್ ಮಾಡಿದ್ದೀವಿ? -π/2. ಓಕೆ, ಸೊ -π/2 ಈ ಥರ ಇಲ್ಲಿ ರೊಟೇಟ್, -π/2 ಇಲ್ಲಿ ಬರ್ತದೆ, ಮತ್ತೆ -π/2 ಆ್ಯಂಗಲ್ಗೆ ರೊಟೇಟ್ ಮಾಡಿ. ಓಕೆ, -π/2 ಆ್ಯಂಗಲ್ ರೊಟೇಟ್ ಮಾಡಿದ್ದೀವಿ ಅಂದರೆ ಫೈಂಡ್ ದ ಪಾಯಿಂಟ್ ಆನ್ ದಿ ಸರ್ಕಲ್ ಅಸೋಸಿಯೇಟೆಡ್ ವಿತ್ ದ ರೊಟೇಷನ್ -π/2 ಈ ಥರ ಆ್ಯಂಗಲ್ ಮಾಡಿದ್ವಿ. ಇಲ್ಲಿ ಪಾಯಿಂಟ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. So find the point on the unit circle. ಇದು ಒಂದು ಯೂನಿಟ್ ಸರ್ಕಲ್, ಪಾಯಿಂಟ್ ಆನ್ ದಿ ಯೂನಿಟ್ ಸರ್ಕಲ್ ಮೇಲೆ ಪಾಯಿಂಟ್ ಅವಾಗ ದಟ್ ಈಸ್ ಮೇಕಿಂಗ್ ಎನ್ ಆಂಗಲ್ -π/2 ಆಂಗಲ್ ಇಷ್ಟು ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಮಗೆ ಏನಿರುತ್ತೆ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಹೇಳಿ? ಯೂನಿಟ್ ಸರ್ಕಲ್ ಅಂದ್ರೆ ಎಷ್ಟಿರುತ್ತೆ? 1 ರೇಡಿಯಸ್ 1 ಯೂನಿಟ್ ಇರುತ್ತೆ. ಓಕೆ, ಯೂನಿಟ್ ಸರ್ಕಲ್ ಅಂದ್ರೆ 1 ಯೂನಿಟ್ ಇದ್ರೆ ಇಲ್ಲ ಅಂದ್ರೆ ಇಷ್ಟೇ ಇರುತ್ತೆ, 1 ಯೂನಿಟ್ ಇರುತ್ತೆ ಅಂತ ಅರ್ಥ. ಓಕೆ, ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, -1. ಇಲ್ಲಿ ಪಾಯಿಂಟ್ ಏನಿರುತ್ತೆ ಅಂತ ಹೇಳ್ತಾರೆ 0, -2. ಓಕೆ, 0, -1 ಇರುತ್ತೆ ನಮ್ಗೆ ಯಾವ್ದು 0, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so next question ನೋಡಿ. Question number 41 ಏನಿದೆ? The terminal side of the angle theta, okay, angle theta in a standard position passes through a point 3, -4 and from the figure as in the figure then sin theta. Okay, so ನಮಗೆ ಟರ್ಮಿನಲ್ ಸೈಡ್ ಇದೆ, ನಾರ್ಮಲ್ ಆಗಿ ಇದು ಇನಿಷಿಯಲ್ ಸೈಡ್ ಆಗುತ್ತೆ, ವಾಪಸ್ ಬಂದು ಟರ್ಮಿನಲ್ ಸೈಡ್ ಇಲ್ಲಿ ಬರುತ್ತೆ. ಟರ್ಮಿನಲ್ ಸೈಡ್ ಅದು ಎದುರು ಪಾಸ್ ಆಗುತ್ತೆ ಪಾಯಿಂಟ್, ಈ ಪಾಯಿಂಟ್ ಬಿ ಇದೆ, ಆ ಪಾಯಿಂಟ್ ಇಂದ ಪಾಸ್ ಆಗುತ್ತೆ 3, -4.
ಈ ತರ ಪಾಸ್ ಆಗ್ತಿದೆ. ಓಕೆ, ಇಲ್ಲಿ ಆಂಗಲ್ ಏನ್ ಮಾಡ್ತಿದೆ ಅಂದ್ರೆ ಈ ಆಂಗಲ್ ಏನು ದಟ್ ಇಸ್ ಆಂಗಲ್ ಮೇಕಿಂಗ್ ಇನ್ ಆಂಗಲ್ ಥೀಟಾ. ಅವಾಗ ನಮಗೆ ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತೀನಿ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಅಷ್ಟೇ ತಗೊಳ್ತೀನಿ. ಇದು ಒಂದು ಟ್ರಯಾಂಗಲ್ ತಗೊಳ್ತೀನಿ. ಈ ಆಂಗಲ್ ಏನಾಗುತ್ತೆ ನೋಡಿ, ದಟ್ ಈಸ್ ಇದು ಇಲ್ಲಿಂದಲ್ಲಿರೋ ಥೀಟಾ ಆದರೆ ಈ ಆಂಗಲ್ ಏನಾಗುತ್ತೆ 360 ಮೈನಸ್ ಥೀಟಾ. ಇಲ್ಲಿ ನೋಡಿ ಅದೇ ಟ್ರಯಾಂಗಲ್ ಇಲ್ಲಿ ತಗೊಳ್ತೀನಿ. ಈ ಆಂಗಲ್ ಇಲ್ಲಿಂದ ಇಲ್ಲಿ ಥೀಟಾ ಆದರೆ ಈ ಆಂಗಲ್ ಎಷ್ಟಿರುತ್ತೆ ನಮಗೆ, ಈ ಆಂಗಲ್ ಎಷ್ಟು ಅಂದರೆ ನಮಗೆ 360 ಮೈನಸ್ ಥೀಟಾ. 360 ಅಲ್ಲಿ ಎಷ್ಟು ಥೀಟಾ ಅನ್ಕೊಳ್ಳಿ. ದಿಸ್ ಇಸ್ ವಾಟ್ ದಿ 360 ಮೈನಸ್ ಥೀಟಾ ಆಂಗಲ್ ಇದೆ. ಈ 360 ಮೈನಸ್ ಥೀಟಾ ಅಂತಂದ್ರೆ 360 ಮೈನಸ್ ಥೀಟಾ ಅಂದ್ರೆ ಇಲ್ಲಿ ನೋಡಿ ಈ ಲೆಂತ್ ಎಷ್ಟಿರುತ್ತೆ, ಇದು ನೋಡಿ ನಮ್ಗೆ ಎಷ್ಟಿದೆ, ನಮ್ಗೆ ಇದು 4 ಇರುತ್ತೆ. ಓಕೆ, ನಮ್ಗೆ ಇಲ್ಲಿ ಇಲ್ಲಿಂದ ಇಲ್ಲಿ ಎಷ್ಟಿರುತ್ತೆ, ಇದು 3 ಇರುತ್ತೆ, ಇದು 3 ಇರುತ್ತೆ, ಇದು ಇಷ್ಟಿರುತ್ತೆ, ಇದು 4 ಇರುತ್ತೆ. ಬಿಕಾಸ್ ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅವರು. ಏನು ಈ ಪಾಯಿಂಟ್ ಮೇಲೆ ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ ನಮಗೆ 3, -4 ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ 3 ಇರುತ್ತೆ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ ನಮ್ಗೆ ಏನಿರುತ್ತೆ 4 ಇರುತ್ತೆ. ಯು ರೈಟ್ ಇಟ್ 4. ಓಕೆ, ಇದನ್ನ ನಾನು ನೀಟಾಗಿ ಹಾಕೊಳ್ತೀನಿ. ಟ್ರಯಾಂಗಲ್ ಈಗ ಈ ಥರ ಹಾಕೊಳ್ತೀನಿ ನೋಡಿ. ನಮ್ಗೇನಾಗುತ್ತೆ, ದಿಸ್ ಈಸ್ ವಾಟ್ ನಮ್ಗೇನಿದೆ 360 ಮೈನಸ್ ಥೀಟಾ ಡಿಗ್ರಿ. ಓಕೆ, ಇಲ್ಲಿ ಏನಿದೆ ನಮಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ 3 ಯೂನಿಟ್ಸ್ ಇದೆ, ಇಲ್ಲಿ 4 ಯೂನಿಟ್ಸ್ ಇದೆ. ಓಕೆ, ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಕಂಡುಹಿಡಿಬೋದು, ಹೌದಲ್ಲ. ಓಕೆ, ಇಲ್ಲಿ 3 ಇಲ್ಲಿ 4 ಇದ್ದಾಗ ಇಲ್ಲಿ ಎಷ್ಟು ಬರುತ್ತೆ, ನಾನು ಅವಾಗಲೇ ಹೇಳಿದ್ದೀನಿ 3 ಇಲ್ಲಿ 4 ಬಂದಾಗ ಇದೇನಷ್ಟು 5 ಬರುತ್ತೆ. ಸೊ ನಾವು ಸೈನ್ ನಮ್ಗೆ ಏನು ಕೊಡೋದು, ಸೈನ್ ಎಷ್ಟು ಮಾಡೋದು, ಸೈನ್ ಥೀಟಾ ಕಂಡುಹಿಡಿಯೋದು. ಸೈನ್ಸ್ ಥೀಟಾ ಕಂಡುಹಿಡಿಯೋದಂದ್ರೆ ನಮಗೇನು ಸೈನ್ ಆಫ್ ಬಟ್ ಥೀಟಾ ಇಲ್ಲ, ಇಲ್ಲಿ ನಮ್ಗೇನಿದೆ ಸೈನ್ ಆಫ್ 360 ಮೈನಸ್ ಥೀಟಾ ಇದೆ. ಒಂದು ಸೆಕೆಂಡ್, ಸಾರಿ. ಓಕೆ, ಸೈನ್ ಆಫ್ 360 ಮೈನಸ್ ಥೀಟಾ. ಸೈನ್ ಆಫ್ 360 ಮೈನಸ್ ಥೀಟಾ. ಓಕೆ, ಸೈನ್ ಆಫ್ 360 ಮೈನಸ್ ಸ್ವಲ್ಪ ಇದನ್ನ ಕಡೆದು ತಗೊಳ್ಬಿಡ್ತೀನಿ. ಸೈನ್ ಆಫ್ 360 ಮೈನಸ್ ಥೀಟಾ, ಸೈನ್ ಆಫ್ 360 ಮೈನಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಇದು ನೋಡಿ, ಇದು ನಮಗೆ ಥೀಟಾ 360 ಮೈನಸ್ ಥೀಟಾ ಇದು ಆಂಗಲ್ ಆದಾಗ ಸೈನ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪೋಟೆನಸ್. ಅಪೋಸಿಟ್ ಏನಿದೆ ನಮಗೆ 4 ಇದೆ, ಯು ರೈಟ್ ಇಟ್ 4. ಹೈಪೋಟೆನಸ್ ಎಷ್ಟಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೋಡಿ 360 ಮೈನಸ್ ಥೀಟಾ. 360 ಮೈನಸ್ ಥೀಟಾ ಯಾಕಂದ್ರೆ ಇಸ್ ಮಲ್ಟಿಪಲ್ ಆಫ್ ಪೈ, ಹೌದಾ. ಇಲ್ಲಿ ನೋಡಿ ಮಲ್ಟಿಪಲ್ ಆಫ್ ಪೈ, ಎಲ್ಲ ಕಡೆ ಮಲ್ಟಿಪಲ್ ಆಫ್ ಪೈ ಅದೇ ಬರುತ್ತೆ, ಗೊತ್ತಿರಬೇಕು. ಮಲ್ಟಿಪಲ್ ಆಫ್ ಪೈ ಹೌದಲ್ಲ, ಮಲ್ಟಿಪಲ್ ಆಫ್ ಪೈ ಸೈನ್ ಥೀಟಾ ಇದೇನಾಗುತ್ತೆ, ಸೈನ್ ಥೀಟಾನೇ ಆಗುತ್ತೆ. ಸೈನ್ ಆಫ್ 360 ಮಾಡಿದ್ರೆ ಸೈನ್ ಥೀಟಾನೇ ಬರುತ್ತೆ. ಇದು 4/5 ಹೆಂಗಿದೆ ಹಂಗೆ ಬರುತ್ತೆ. 360 ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್. ಓಕೆ, 360 ಮೈನಸ್ ಥೀಟಾ ಅಂದ್ರೆ ಇಲ್ಲಿಂದಲೇ 360 ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್ ಇದು, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಇರುತ್ತೆ, ನಮಗೆ ಏನಿರುತ್ತೆ ನೆಗೆಟಿವ್ ಇರುತ್ತೆ, ರೈಟ್ ಇಟ್ ನೆಗೆಟಿವ್. 360 ಮೈನಸ್ ಸೈನ್ ಆಫ್ 360 ಮೈನಸ್ ಥೀಟಾ ಏನಿರುತ್ತೆ ಮೈನಸ್ ಸೈನ್ ಥೀಟಾ ಇದೆ. So which means sin theta you can write as sin theta that is equal to minus 4/5. Okay, this is what the correct answer. Okay, this is the correct answer. Okay, this is minus 4/5. Okay, this is what the correct. Okay, just write down. Okay, so next question nodi enide, next question which of the following is not correct anta helidare. Okay, which of the following is not correct. ನಮಗೆ ಈ ಕ್ವೆಶ್ಚನ್ ಸಾಲ್ವ್ ಮಾಡೋಕ್ಕೋಸ್ಕರ ಈ ಕ್ವೆಶ್ಚನ್ ಸಾಲ್ವ್ ಮಾಡಬೇಕಾದ್ರೆ ನಿಮ್ ಸೈನ್ ವೇವ್, ಕಾಸ್ ವೇವ್, ಟ್ಯಾನ್ ವೇವ್, ಕಾಟ್ ವೇವ್ ಎಲ್ಲ ಗೊತ್ತಿರಬೇಕು, ಆವಾಗ ಮಾತ್ರ ನಿಮ್ ಸಾಲ್ವ್ ಮಾಡಕ್ ಬರುತ್ತೆ. ಓಕೆ, ಸೊ ನಾವು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ ಬಿಕಾಸ್ ನಾನು ಎಲ್ಲ ಮಾಡಿಸ್ಬಿಟ್ಟಿದ್ದೇನೆ ಆಲ್ರೆಡಿ. ಈಗ ನೋಡಿ ಫೋರ್ತ್ ಕ್ವಾಡ್ರೆಂಟ್ ಫಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂದ್ರೆ ಯಾವ್ದು ತಪ್ಪಿದ್ರಲ್ಲಿ ಅಂತ ಹೇಳ್ತಾರೆ. ಫೋರ್ತ್ ಕ್ವಾಡ್ರೆಂಟ್ ದ ಸೈನ್ ಫಂಕ್ಷನ್ increases from -1 to 0. Okay, meaning in fourth quadrant ಅಂದ್ರೆ ಏನು, fourth quadrant you know that is ನಾವು fourth quadrant ಇಲ್ಲಿಂದಲ್ಲಿರೋ 0 ಇಂದ π/2. ಓಕೆ, ಇಲ್ಲಿಂದ π ಇಂದ 3π/2. ಓಕೆ, 3π ಈ ತರ. ಸೊ ನಮಗೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಈಗ ಸೈನ್ ವೇವ್ ನೋಡಿ, ಸೈನ್ ವೇವ್ ಹಾಕ್ತೀನಿ ನೋಡಿ. ಸೈನ್ ವೇವ್ ದಟ್ ಈಸ್ ಈಕ್ವಲ್ ಟು ಸೈನ್ ವೇವ್ ಯಾವ ತರ ಬರುತ್ತೆ ನಮಗೆ, ಈ ತರ ಬರುತ್ತಾ, ಈ ತರ ಇರುತ್ತೆ ಸೈನ್ ವೇವ್. ಇದೇನು ಇಲ್ಲಿ π/2, ಇಲ್ಲೇನು ರೇಸ್ π, ಇಲ್ಲಿ 3π/2, ಇಲ್ಲಿ 2π, ಇಲ್ಲಿ ಎಲ್ಲಿಂದ ಎಲ್ಲವರೆಗೆ ದಟ್ ಈಸ್ -1 ಇಂದ 1 ವರೆಗೆ, -1 ಇಂದ 1, ಇಲ್ಲೆಲ್ಲರಿಂದ ಎಲ್ಲವರೆಗೆ -1. ಈಗ ನೋಡಿ ಈಗ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳ್ತಾರೆ. ಯಾವುದು ಫೋರ್ತ್ ಕ್ವಾಡ್ರೆಂಟ್ ಅಂತ ಎಲ್ಲಿಂದ 3π/2 ಇಂದ 2π. ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಏನು, 3π/2 ಇಂದ 2π, 3π/2 ಇಂದ 2π ನಮ್ಗೆ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ 3π/2 ಇಂದ ಇಲ್ಲಿ 3π/2 ಇಂದ ಇಲ್ಲಿಂದ ನಮ್ಗೆ ಏನಾಗ್ತದೆ ನೋಡಿ. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೊ ನಮಗೆ ಸೈನ್ ವ್ಯಾಲ್ಯೂ ಇನ್ಕ್ರೀಸಸ್ ಫ್ರಮ್ -2 to 0, -1 ಇಲ್ಲಿ -1 ಹೌದಾ, ಅಲ್ಲಿ -1 ಇಂದ 0 ಬರ್ತಿದೆ, -1 ಇಂದ 0 ಇನ್ಕ್ರೀಸ್ ಆಗ್ತಿದೆ. ಓಕೆ, ಆಗ್ತಿದೆ, ವಿಚ್ ಮೀನ್ಸ್ ಇದು ಕರೆಕ್ಟ್ ಅಂತ. -1 ಇಂದ 0 ಆಗ್ತಿದೆ, -0 ಆಗ್ತಿದೆ, ವಿಚ್ ಮೀನ್ಸ್ ಇದು ಕರೆಕ್ಟ್ ಅಂತ ಅರ್ಥ. ಓಕೆ, ಇದಾಗಿ ಬಟ್ ಅವ್ರು ಏನು ಹೇಳಿದ್ರು ನಾಟ್ ಕರೆಕ್ಟ್ ಅಂತ ಹೇಳಿದ್ರು, ಇದಾಗಿ ಒಂದ. ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ವ್ಯಾಲ್ಯೂ
ಕಾರ್ಡ್ ಗ್ರಾಫ್ ಗೊತ್ತಿರಬೇಕು. ಕಾರ್ಡ್ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ, ಸೊ ಇಲ್ಲೇ ಸ್ವಲ್ಪ ಇದನ್ನ ಸೈಡಿಗೆ ಹಾಕಿ ಇಲ್ಲಿ ಮಾಡ್ತೀನಿ ನೋಡಿ. ನಿಮ್ಗೆ ಅದಕ್ಕೋಸ್ಕರ ಎಲ್ಲ ಗೊತ್ತಿರಬೇಕು ನಿಮಗೆ. ಕಾರ್ಡ್ ಗ್ರಾಫ್ ಹೆಂಗ್ ಬರುತ್ತೆ ನೋಡಿ. ಕಾರ್ಡ್ ವ್ಯಾಲ್ಯೂ ಇಸ್ ನಾಟ್ ಡಿಫೈನ್ಡ್ ಎಟ್ x is equal to 0. ಓಕೆ, ಸೊ ನಮಗೆ ಕಾರ್ಡ್ ವ್ಯಾಲ್ಯೂ ಎಲ್ಲಿ ಡಿಫೈನ್ ಆಗಿಲ್ಲ ಅಂದ್ರೆ, ಸೊ ನಮಗೆ ಕಾರ್ಡ್ ವ್ಯಾಲ್ಯೂ ಎಲ್ಲಿ ಡಿಫೈನ್ ಆಗಿಲ್ಲ ಅಂದ್ರೆ, ದಟ್ ಈಸ್ π/2ಗೆ 0 ಇರುತ್ತೆ, ಬಟ್ x is equal to 0ಗೆ ನಾಟ್ ಡಿಫೈನ್ ಆಗಿ ಈ ತರ ಇರುತ್ತೆ ಕಾರ್ಡ್. ದಟ್ ಈಸ್ ನಾವು ಫಸ್ಟ್ ಇಲ್ಲಿ ಬರ್ಕೊಂಡು, ದಿಸ್ ಇಸ್ π/2, ಇಲ್ಲಿ π, ಇಲ್ಲಿ 3π/2, ಮತ್ತೆ ಇಲ್ಲಿ 2π ಇಷ್ಟಿದೆ ನೋಡಿ. ಮತ್ತೆ ಅದೇ ತರ ಈ ತರ ಮತ್ತೆ ಯಾವ ತರ ಬರುತ್ತೆ, ಈ ತರ ಬರುತ್ತೆ ಗ್ರಾಫ್, ಈ ತರ ಬರುತ್ತೆ ನಮ್ಮ ಕಾರ್ಡ್ ಗ್ರಾಫ್. ಇದು ಕಾರ್ಡ್ ಗ್ರಾಫ್. ಯಾವ ಕ್ವಾಡ್ರಂಟ್ ಹೇಳಿದ್ರೆ ಅವರು? ಸೊ ನಮ್ಗೆ ಯಾವ ಕಡೆ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಏನು? ಥರ್ಡ್ ಕ್ವಾಡ್ರಂಟ್ ಅಂದ್ರೆ π ಇಂದ 3π/2, π ಇಂದ 3π/2, π ಇಂದ 3π/2, π ಇಂದ 3π/2 ಏನಾಗ್ತಿದೆ? ಸೊ ಡಿಕ್ರೀಸಸ್. ಓಕೆ, ಸೊ ಡಿಕ್ರೀಸಸ್ ಫ್ರಮ್ 0 to infinity. 0 ಇಲ್ಲ, ಅದರ 0 ಇಲ್ಲಲ್ಲ, ಡಿಕ್ರೀಸಸ್ ಫ್ರಮ್ 0 to infinity. ಡಿಕ್ರೀಸಸ್ ಅಂದ್ರೆ 0 to infinity-ಗೆ, 0 ಇಂದ ಎಲ್ಲಿದೆ? 0 ಅಂದ್ರೆ ಇಲ್ಲಿಂದ 0 ಇಂದ ಇನ್ಫಿನಿಟಿಗೆ ಡಿಕ್ರೀಸ್ ಆಗ್ತಿದ್ದಾರೆ. ಓಕೆ, 0 ಇಂದ ಇನ್ಫಿನಿಟಿ ಏರ್ ಕೊಟ್ಟಿದ್ದಾರೆ. 0 ಇಂದ ಇನ್ಫಿನಿಟಿ ನೋಡಿ, 0 ಇಂದ ಇನ್ಫಿನಿಟಿ ಅಂದ್ರೆ ಎಲ್ಲಿದೆ ನಮಗೆ? 0 ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ 0 ಇಂದ ಅಂದ್ರೆ π/2, π ಇಂದ π/2, π/2 ಇಂದ ಇನ್ಫಿನಿಟಿ ಇಂದ 0 ಡಿಕ್ರೀಸ್ ಆಗ್ತಿದೆ. ಓಕೆ, 0 ಇಂದ ಇನ್ಫಿನಿಟಿಗಲ್ಲ, ಇನ್ಫಿನಿಟಿ ಇಂದ 0 ಡಿಕ್ರೀಸ್ ಆಗ್ತಿದೆ. ದಟ್ ಈಸ್ ವೈ ಇದೇನಾಗುತ್ತೆ? ರಾಂಗ್ ಆಗುತ್ತೆ. ಓಕೆ, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಬರ್ತದೆ. ಓಕೆ, ಇಷ್ಟ ಆಯ್ತು. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ನೀವು ನೆಕ್ಸ್ಟ್ ನೋಡೋಣ ಏನ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ. ಆಪ್ಷನ್ ಸಿ ಏನಿದೆ ಅಂದ್ರೆ, ನೆಕ್ಸ್ಟ್ ಇದು ರಾಂಗ್ ಆಯ್ತು, ವಿಚ್ ಮೀನ್ಸ್ ಇದೇ ರಾಂಗ್ ಆನ್ಸರ್ ಅಂತ ಅರ್ಥ. ಇದಾಯ್ತು. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ, ದಟ್ ಈಸ್ ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ಫಂಕ್ಷನ್. ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ಫಂಕ್ಷನ್ ದಟ್ ಈಸ್ ಇನ್ಕ್ರೀಸಸ್ ಫ್ರಮ್ -∞ to 0. ನಮಗೆ ಟ್ಯಾನ್ ಫಂಕ್ಷನ್ ವೇವ್ ಗೊತ್ತಿರಬೇಕು. ಟ್ಯಾನ್ ಫಂಕ್ಷನ್ ವೇವ್ ನೋಡಿ ಬೇಕಾದ್ರೆ ನೆಕ್ಸ್ಟ್ ಇದ್ರಲ್ಲಿ ಹಾಕ್ತೀನಿ, ಇಲ್ಲಿ ಹಾಕಿದ್ದೀನಿ. ಓಕೆ, ಟ್ಯಾನ್ ಫಂಕ್ಷನ್ ವೇವ್ ನಾನು ಅವಾಗಲೇ ಹಾಕಿದ್ದೆ. ನಮಗೆ ಸೆಕೆಂಡ್ ಕ್ವಾಡ್ರಂಟ್ ಅದು ಇಲ್ಲಿಂದ ಇಲ್ಲಿ 0, ಇದು π/2, ಇದು π, ಇಲ್ಲಿ 3π/2. ಓಕೆ, ನಮಗೆ ಗ್ರಾಫ್ ಯಾವ ಥರ ಬರುತ್ತೆ? ಟ್ಯಾನ್ ಈ ಥರ ಬರುತ್ತೆ. ಯಾವ ಕ್ವಾಡ್ರಂಟ್ ಕೇಳಿದಾರೆ ಅವರು? ಯಾವ ಕ್ವಾಡ್ರಂಟ್ ಕೇಳಿದಾರೆ ಅಂದ್ರೆ ಅವರು, ದಟ್ ಈಸ್ ದೇ ಹ್ಯಾವ್ ಆಸ್ಕ್ಡ್ ಇನ್ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ π/2 ಇಂದ π, π/2 ಇಂದ π, π/2 ಇಂದ π, π/2 ಇಂದ π ಏನಾಗ್ತಿದೆ? -∞ ಇಂದ 0ಗೆ ಬರ್ತಿದೆ. ನಾವು -∞ ಇಂದ ಏನು ಬರುತ್ತೆ? 0ಗೆ ಇನ್ಕ್ರೀಸ್ ಆಗ್ತಿದೆ. ನಂಗೆ ಇಲ್ಲೇನು ಬರಿಬೋದು ನೋಡಿ, -∞ ದಟ್ ಈಸ್ ಸೆಕೆಂಡ್ ಕ್ವಾಡ್ರಂಟ್ ಇನ್ಕ್ರೀಸಸ್ ಫ್ರಮ್ -∞ to 0. ಬೇಕಾದ್ರೆ ನೋಡಿ ಇಲ್ಲಿ -0, π/2 ಇಂದ π ವರೆಗೆ -∞ ಇಂದ 0ಗೆ ಬರ್ತಿದ್ದಾನೆ, ಇನ್ಕ್ರೀಸ್ ಆಗ್ತಿದೆ. -∞ ಇಂದ 0ಗೆ ಇನ್ಕ್ರೀಸ್ ಆಗ್ತಿದೆ, ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ? ಇದನ್ನು ಕರೆಕ್ಟ್ ಆಗಿದೆ, ಇದನ್ನು ಕರೆಕ್ಟ್ ಇದೆ. ವಾಟ್ ಅಬೌಟ್ ನೆಕ್ಸ್ಟ್ ಫಸ್ಟ್ ಕ್ವಾಡ್ರಂಟ್? ಕಾಸ್ ವ್ಯಾಲ್ಯೂ. ಕಾಸ್ ಗ್ರಾಫ್ ಹೆಂಗ್ ಬರುತ್ತೆ? ಕಾಸ್ ಗ್ರಾಫ್ ಈಸಿ ನಮಗೆ ಕಾಸ್ ಗ್ರಾಫ್ ಹೆಂಗ್ ಬರುತ್ತೆ? ಇಲ್ಲಿ ಹಾಕ್ತೀನಿ ನೋಡಿ. ದಿಸ್ ಈಸ್ ಏನು? ಟ್ಯಾನ್ ಗ್ರಾಫ್. ಕಾಸ್ ಗ್ರಾಫ್. ಕಾಸ್ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ನಮ್ಗೆ ಈ ತರ ಬರುತ್ತೆ. ಯಾವ ಕ್ವಾಡ್ರಂಟ್ ಅಲ್ಲಿ ಹೇಳಿದ್ರು ಅವರು? ಫಸ್ಟ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್ ಇಲ್ಲಿ ಏನಾಗುತ್ತೆ? ದಿಸ್ ಇಸ್ π/2, ಇದು π ಆಗುತ್ತೆ. ಓಕೆ, ಇದು 3π/2 ಆಗುತ್ತೆ. ಓಕೆ, π/2 ಅಂದ್ರೆ ನಮ್ಮ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ? ನಮಗೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ನಮಗೆ ನೋಡಿ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ 0 ಇಂದ 1 ನಮ್ಗೆ ಇನ್ಕ್ರೀಸಸ್ ಕೊಟ್ಟರೆ ಏನು ಕೊಟ್ಟಿದ್ದಾರೆ ನೋಡಿ? ಡಿಕ್ರೀಸಸ್ ಫ್ರಮ್, ಡಿಕ್ರೀಸಸ್ ಅಂದ್ರೆ 1 ಇಂದ 0ಗೆ ಡಿಕ್ರೀಸ್ ಆಗ್ತಿದೆ. ಇಲ್ಲಿ ನೋಡಿ, ಇದು 1 ಇಂದ ಏನಾಗುತ್ತೆ? 0ಗೆ ಡಿಕ್ರೀಸ್ ಆಗ್ತದೆ. 1 ಇಂದ 0ಗೆ ಡಿಕ್ರೀಸ್ ಆಗ್ತಿದೆ. ಸೊ ನಮ್ಗೆ ಇಸ್ ಮೀನ್ಸ್ ಕಾಸ್ ವ್ಯಾಲ್ಯೂ ಏನಾಗುತ್ತೆ? ನಮಗೆ 1 to 0, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ 1 ಇಂದ 0ಗೆ ನಮ್ಗೆ ಡಿಕ್ರೀಸ್ ಆಗುತ್ತೆ, ವಿಚ್ ಮೀನ್ಸ್ ಇದನ್ನು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ನಮ್ಗೆ ಯಾವ ಆನ್ಸರ್ ತಪ್ಪಿದೆ ನಮಗೆ? ಸೊ ಯಾವ್ದು ಆನ್ಸರ್ ತಪ್ಪಿದ್ರೆ, ಸೊ ಇದು ಆನ್ಸರ್ ತಪ್ಪಿದೆ. ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so now we will go for next question. Next question ನೋಡಿ ಏನಿದೆ? So graph given below depicts. Okay, depicts ಅಂತ ಹಾಕ್ಬಿಟ್ಟು ನಾನು depicts ಅಂತ ಹಾಕಿದ್ದೀನಿ. ಈ ಗ್ರಾಫ್ ಯಾವ ಗ್ರಾಫ್ ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಇಷ್ಟೊತ್ತು ಕಲ್ತಿದ್ವಿ. ಯಾವ ಗ್ರಾಫ್ ಇದು? ಈಗ ನಾವು ಜಸ್ಟ್ ಹಾಕಿದ್ದೀನಿ ಕಾರ್ಟೆಕ್ಸ್ ಗ್ರಾಫ್. ಇದು ಯಾವ ಗ್ರಾಫು? ಇದೇನಾಗುತ್ತೆ? ಕಾರ್ಟೆಕ್ಸ್ ಗ್ರಾಫ್ ಆಗುತ್ತೆ. ಓಕೆ, ಈ ತರ ಗ್ರಾಫ್ ಕೊಡ್ತಾನೆ. ಈ ಗ್ರಾಫ್ ಕೊಟ್ಟು ಇದು ಯಾವ ಗ್ರಾಫ್ ಅಂತ ಕೇಳ್ತಾರೆ. ಓಕೆ, ದಿಸ್ ಇಸ್ ಯಾವ ಫಂಕ್ಷನ್ ಗ್ರಾಫ್ ಅಂತ ಕೇಳ್ತಾರೆ. ಇದೇನಾಗುತ್ತೆ? ಕಾರ್ಟೆಕ್ಸ್ ಗ್ರಾಫ್ ಆಗುತ್ತೆ, ಯುರೇಟೆಡ್ ಕಾರ್ಟೆಕ್ಸ್ ಗ್ರಾಫ್. ನೆಕ್ಸ್ಟ್ ಅದೇ ತರ ಇದು ನೋಡಿ. ಸೊ ದಟ್ ಗ್ರಾಫ್ ಗಿವನ್ ಬಿಲೋ ಡಿಪಿಕ್ಟ್ಸ್ ಇದು ಯಾವ್ದು ಗ್ರಾಫ್ ಅಂತ ಕೇಳ್ತಾರೆ. ಓಕೆ, ಇದೇನಾಗುತ್ತೆ? ನಮಗೆ ಇದು ಸೀಕೆಂಟ್ ಎಕ್ಸ್ ಗ್ರಾಫ್ ಆಗುತ್ತೆ, ಯುರೇಟೆಡ್ ದಟ್ ಸೀಕೆಂಟ್ ಎಕ್ಸ್ ಗ್ರಾಫ್. ಓಕೆ, ಸೀಕೆಂಟ್ ಎಕ್ಸ್ ಇಲ್ಲ, ನಾನು ಬರ್ದೇ ಇಲ್ಲ. ಕೊಸೈನ್
ಸೀಕೆಂಟ್ ಎಕ್ಸ್ ಬರಿಬೇಕಿತ್ತು. ಓಕೆ, ಇಲ್ಲಿ ತೆಗೆದು ಬರಿತೀನಿ ನೋಡಿ, ಬಿಕಾಸ್ ಇಟ್ ಈಸ್ ಅ ಗ್ರಾಫ್ ಆಫ್ ಸೀಕೆಂಟ್ ಎಕ್ಸ್, ಸೆಕ್ ಎಕ್ಸ್, ಸೀಕೆಂಟ್ ಫಂಕ್ಷನ್. ಓಕೆ, ನಾನು ಆಪ್ಷನ್ಸ್ ಬರೆಯುವಾಗ ತಪ್ಪು ಬರ್ತೀನಿ. ದಿಸ್ ಇಸ್ ಅ ಗ್ರಾಫ್ ಆಫ್ ಸೀಕೆಂಟ್ ಫಂಕ್ಷನ್. ಓಕೆ, ಸೊ ವಿಚ್ ಮೀನ್ಸ್ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ರೈಟ್ ಡೌನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಈಗ ನಾರ್ಮಲ್ ಆಗಿ ನೋಡಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ ಈ ಚಾಪ್ಟರ್ ಇಂದ. ಓಕೆ, ಅದಕ್ಕೋಸ್ಕರ ಫಿಲ್ ಇನ್ ದ ಬ್ಲಾಂಕ್ಸ್ ಸಾಲ್ವ್ ಮಾಡೋಣ ನಾವು. ದ ವ್ಯಾಲ್ಯೂ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಸೀಕೆಂಟ್ ಸ್ಕ್ವೇರ್ 30 ಮೈನಸ್ ಟ್ಯಾನ್ ಸ್ಕ್ವೇರ್ 30. ನಿಮಗೆ ಗೊತ್ತಿರಬೇಕು ಒಂದು ಫಾರ್ಮುಲಾ, ದಟ್ ಈಸ್ ನಮಗೇನು, ನಮಗೆ ಸೀಕೆಂಟ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಇದನ್ನ ಅಪ್ಡೇಟ್ ಮಾಡಿದ್ರೆ ಹೆಂಗೆ ಮಾಡ್ತೀನಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ನ ಕಟ್ ತಗೊಂಡು, ವಿಚ್ ಮೀನ್ಸ್ 1 ದಟ್ ಈಸ್ ಈಕ್ವಲ್ ಟು 1 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೀಕೆಂಟ್ ಸ್ಕ್ವೇರ್. ಓಕೆ, ದಟ್ ಈಸ್ 1 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಸಾರಿ ಒಂದು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನಾವು ಈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಕ್ಕ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಬೇಕಾದ್ರೆ ನೋಡಿ ಎಕ್ಸಾಕ್ಟ್ಲಿ ಅದೇ ತರ ಇಲ್ಲ ಇಲ್ಲಿ, ಬಟ್ ಎಕ್ಸ್ ಪ್ಲಸ್ ಎಲ್ಲ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಎಲ್ಲ ಅಂದ್ರೆ 30 ಇದೆ, ಏನಾರು ಇರಲಿ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಇದೆ ಅಂದ್ರೆ, ಸೊ ನಮ್ಗೆ ಇದೇನಾಗುತ್ತೆ, ದಟ್ ಈಸ್ ಏನಾಗುತ್ತೆ ನಮ್ಗೆ 1 ಆಗುತ್ತೆ. ಇಲ್ಲಿ ನೋಡಿ ಬೇಕಾದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, ರೈಟ್ ಇಟ್ 1 ಹಿಯರ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ನಿಮ್ಗೆ ನೋಡಿ ಇದು ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾನೆ. ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನೀವೆಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಾ, ಇವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಬಟ್ ಇವನು ಇರಲಿ ಮಾಡ್ಸೋಣ ಅಂತೇಳಿ ಮಾಡಿಸಿದ್ದೀನಿ. ಓಕೆ, ಜಸ್ಟ್ ರೈಟ್ ಡೌನ್ ಫಸ್ಟ್ ಕ್ವಶನ್. ಓಕೆ, ಇನ್ನೊಂದು ನೋಡಿ ಡೈರೆಕ್ಟ್ ಆಗಿ sin 3π/12, sin 3π/12 ಡೈರೆಕ್ಟ್ ಆಗಿ ನಿಂಬುತ್ತೆ ಅಂದರೆ sin 270, sin 270 ಎಷ್ಟು ಬರುತ್ತೆ ನಮಗೆ -1 ಬರುತ್ತೆ, -1. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ರೆ, ದಟ್ ಈಸ್ cos ಆಫ್ -1/2, cos x ದಟ್ ಈಸ್ ಈಕ್ವಲ್ ಟು -1/x ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್, ದೆನ್ tan x ವ್ಯಾಲ್ಯೂ ಏನು ಬರುತ್ತೆ. ಓಕೆ, tan x ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿ ಕಂಡುಹಿಡಿಯಬೇಕು. ಸೊ ನಾವು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಓಕೆ, ಫಸ್ಟ್ ಇದನ್ನ ಏನು ಮಾಡಿದ್ರೆ ಗ್ರಾಫ್ ಇದರಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹಾಕಂತೀನಿ. ದಟ್ ಈಸ್ ನಮಗೆ cos x ಇಸ್ ನಥಿಂಗ್ ಬಟ್ cos x ದಟ್ ಈಸ್ ಈಕ್ವಲ್ ಏನು ಕೊಟ್ಟಿದ್ರೆ -1/2. cos ಅಂದ್ರೆ ಏನು, cos x ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಎಷ್ಟಿದೆ ನಮಗೆ 1 ಇದೆ, 1 ಬರ್ಕೊಳ್ಳಿ. ಓಕೆ, 1 ಇದೆ. ಹೈಪೋಟೆನಸ್ ಎಷ್ಟಿದೆ 2 ಇದೆ, ಸ್ವಲ್ಪ ಇದನ್ನ ಈ ಕಡೆ ಬರ್ಕೊಂಡ್ಬಿಡ್ತೀವಿ. ಓಕೆ, ಅಡ್ಜಸೆಂಟ್ 1 ಇದೆ, 1 ಬರ್ಕೊಂಡಿದೆ. ಹೈಪೋಟೆನಸ್ ಎಷ್ಟಿದೆ 2 ಇದೆ, 2 ಬರ್ಕೊಳ್ಳಿ. ಲೆಟ್ ಅಸ್ ನೇಮ್ ಇಟ್ ಆಸ್ ABC. ನಾವು ಏನು ಮಾಡಬೇಕು, ಸ್ವಲ್ಪ tan x ಕಂಡು, tan x ಅಂದ್ರೆ ಏನು, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇದು ಎಕ್ಸ್ ಆಂಗಲ್ ಅಂದ್ರೆ tan x ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನಾವು ಅಪೋಸಿಟ್ ಗೊತ್ತಿಲ್ಲ, ಅಪೋಸಿಟ್ ಕಂಡು. ಸೊ ನಮಗೆ ಇದನ್ನ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಡ. ದಟ್ ಈಸ್ AB² ದಟ್ ಈಸ್ ಈಕ್ವಲ್ ಟು BC² ಪ್ಲಸ್ AC². AB ಅಂದ್ರೆ ಎಷ್ಟಿದೆ 2², 2ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ, 4 ಬರ್ಕೊಳ್ಳಿ. ದಟ್ ಈಸ್ ಇಲ್ಲಿ BC ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ದಟ್ ಈಸ್ AC² ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ದಟ್ ಈಸ್ AC² ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು +1 ಈ ಕಡೆ ತಂದ್ರೆ ಏನಾಗುತ್ತೆ -1 ಆಗುತ್ತೆ, 4 - 1 ಅಂದ್ರೆ 3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು AC ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ √3 ಆಗುತ್ತೆ, √3 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ಇದೇನಾಗುತ್ತೆ √3 ಆಗುತ್ತೆ, √3 ಬರ್ಕೊಳ್ಳಿ. ಅವ್ರು ಏನು ಕೇಳಿದ್ರೆ ಈಗ tan x. ಓಕೆ, tan x ಕೇಳಿದರೆ tan x ದಟ್ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನಿದೆ √3 ಇದೆ, √3 ಬರ್ಕೊಳ್ಳಿ. ಅಡ್ಜಸೆಂಟ್ ಎಷ್ಟಿದೆ 1 ಇದೆ, 1 ಬರ್ಕೊಳ್ಳಿ. ಈಗ ಥರ್ಡ್ ಕ್ವಾಡ್ರಂಟ್ ಅಲ್ಲಿ tan ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. ಓಕೆ, ಸೊ ವಿಚ್ ಮೀನ್ಸ್ tan x ವ್ಯಾಲ್ಯೂ ಏನು ಬರ್ತದೆ, tan x ದಟ್ ಈಸ್ ಈಕ್ವಲ್ ಟು √3. ಓಕೆ, ದಿಸ್ ಇಸ್ ವಾಟ್ ದ √3 ಇಸ್ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೈನ್ ಆಫ್, ಇದು ಮಾಡಿದ್ದೀವಿ ಆಲ್ರೆಡಿ, ಇದೇ ಕ್ವಶನ್ ಮಾಡಿದ್ದೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ, ಬಟ್ ಇನ್ನೊಂದ್ಸಲ ಮಾಡಿಸ್ಬಿಡ್ತೀನಿ ನೋಡಿ. ಇದನ್ನ ಹೆಂಗೆ ಬರಿಬೋದು ನಾನು, ದಟ್ ಈಸ್ ಸೈನ್ ಆಫ್ 10π ಪ್ಲಸ್ π/3. ಓಕೆ, ಈ ಥರ ಮಾಡ್ಬೋದು. ಓಕೆ, ಈ ಥರ ಮಾಡ್ಬೋದು, ಸೈನ್ ಆಫ್ 10π ಪ್ಲಸ್ π/3. ಓಕೆ, ಈಗ ಏನಾಗುತ್ತೆ, ಇದು ಮಲ್ಟಿಪಲ್ ಆಫ್ π ಇದೆ, ಮಲ್ಟಿಪಲ್ ಆಫ್ π ಇದ್ದಿದ್ದು ಏನಾಗುತ್ತೆ ನಮಗೆ ಸೈನ್ ಇದ್ದಿದ್ದು sin π/3ನೇ ಬರುತ್ತೆ. ಬಟ್ ಯಾವ ಕ್ವಾಡ್ರಂಟ್ ಅಂದರೆ ನಮಗೆ, ಸೊ ದಟ್ ಈಸ್ 10π ಅಂದರೆ ಆಗುತ್ತೆ. 10π ಅಂದರೆ ಇಲ್ಲಿ π, 2π, 4π, 6π, 8π, 10π. 10π ಅಂದರೆ ಯಾವ ಕ್ವಾಡ್ರಂಟು, 10π ಪ್ಲಸ್ π/3. 10π ಪ್ಲಸ್ π/3 ಅಂದರೆ ಆಗುತ್ತೆ, ದಟ್ ಈಸ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನಿರುತ್ತೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಇರುತ್ತೆ, ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರ್ಕೊಳ್ಳಿ. ದಟ್ ಈಸ್ sin π/3. sin π/3 ಅಂದ್ರೆ ಎಷ್ಟು,
10 pi by 3 is nothing but root 3 by 2. Okay, so this is what the answer, that is root 3 by 2. Okay, just write down. Okay, so next question ನೋಡಿ ಏನಿದೆ, so that is cos of minus of 1710. ಓಕೆ, ನಾನು ಹೇಳಿದ್ದೀನಿ ಇದು ಯಾವ 18 ಟೇಬಲ್ಗೆ ಯಾವ ನಿಯರ್ ಇದೆ. ಓಕೆ, ಇದು 18 ಟೇಬಲ್ಗೆ ಯಾವ ನಿಯರ್ ಇದೆ ಅಂದರೆ, ಸೊ 18 ಟೇಬಲ್ಗೆ ಯಾವ ನಿಯರ್ ಇದೆ ಅಂದರೆ ನಮಗೆ, ಸೊ ಇದು ನಮಗೆ 1800ಗೆ ನಿಯರ್ ಇದೆ ನೋಡಿ. ಎಷ್ಟಕ್ಕೆ ನಿಯರ್ ಇದೆ? 1800ಗೆ ನಿಯರ್ ಇದೆ. ಓಕೆ, ಸೊ ನಮ್ಗೆ 1800ಗೆ ನಿಯರ್ ಇದೆ ನೋಡಿ. ದಟ್ ಈಸ್ ಏನಿದೆ ನಮ್ಗೆ 1800 ನಿಯರ್, 1800 ನಿಯರ್ ಇದೆ. ನಾನು ಇದು ಹೆಂಗೆ ಬರಿಬೋದು ಅಂದರೆ, ಸೊ ಲೆಟಸ್ ಕನ್ಸಿಡರ್ ಫಸ್ಟ್ ಏನು ಮಾಡೋಣ, ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ನಮಗೆ ಕಾಸ್ ಎಕ್ಸ್ ಆಗುತ್ತೆ, ರಿಲೇಟೆಡ್ ಕಾಸ್ ಎಕ್ಸ್. ಅದೇ ಥರ ಕಾಸ್ ಆಫ್ ಸಮಥಿಂಗ್ ಏನಾಗುತ್ತೆ ದಟ್ ಈಸ್ ಕಾಸ್ ಆಫ್ ಮೈನಸ್ ಸಮಥಿಂಗ್ ಅಂತ ಹೆಂಗೆ ಬರುತ್ತೋ ದಿಸ್ ಯು ಕ್ಯಾನ್ ರೈಟ್ ಆಸ್ ಕಾಸ್ ಆಫ್ ಮೈನಸ್ 1710 ಯು ಕ್ಯಾನ್ ರೈಟ್ ಆಸ್ ದಟ್ ಈಸ್ ಕಾಸ್ ಆಫ್ 1710. ಓಕೆ, ಕಾಸ್ ಆಫ್ 1710. ಈಗ ನೋಡಿ ಇದನ್ನ ಹೆಂಗೆ ಬರಿಬೋದು ನಾನು, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಕಾಸ್ ಆಫ್ 1800 ಮೈನಸ್ ಎಷ್ಟು ಮಾಡಬೇಕು, 90 ಮಾಡೋಣ. 90 ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆ, ಇದು ಮಲ್ಟಿಪಲ್ ಆಫ್ ಪೈ. ಮಲ್ಟಿಪಲ್ ಆಫ್ ಪೈ ಇದ್ದಿದ್ದು ಏನಾಗುತ್ತೆ ನಮ್ಗೆ ಕಾಸ್ ಇದ್ದಿದ್ದು, ಮಲ್ಟಿಪಲ್ ಆಫ್ ಪೈ ಇದ್ದಿದ್ದು ಏನಾಗುತ್ತೆ ನಮಗೆ ಕಾಸ್ ಇದ್ದಿದ್ದು ಏನಾಗುತ್ತೆ, ನಮಗೆ ಕಾಸೇ ಆಗುತ್ತೆ. ದಟ್ ಈಸ್ ಕಾಸ್ ಇದ್ದಿದ್ದು ಕಾಸೇ ಆಗುತ್ತೆ, ನಮಗೆ ಕಾಸ್ ಇದ್ದಿದ್ದು ಕಾಸ್ ಆಗುತ್ತೆ. ಇಲ್ಲಿ 90 ಇದೆ, 90 ಬರ್ಕೊಳ್ಳಿ. 90 ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಪಾಸಿಟಿವ್ ಬರ್ತವೆ, ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಕಾಸ್ 90 ವ್ಯಾಲ್ಯೂ ಏನು ಬರುತ್ತೆ, ಕಾಸ್ 90 ಡೈರೆಕ್ಟಾಗಿ 0 ಬರ್ತೀವಿ, ರೈಟ್, 0 ಮುಗೀತಿದೆ ಆನ್ಸರ್. ಇಲ್ಲಿ ಪಾಸಿಟಿವ್ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ ಅದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಕಾಸ್ 90 ಏನು ಬರುತ್ತೆ ನಮಗೆ 0 ಬರ್ತೀವಿ, ರೈಟ್, 0 ಇರು. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೆಕ್ಸ್ಟ್ ಕ್ವಶನ್ 240 ಡಿಗ್ರಿನ 240 ರೇಡಿಯನಲ್ಲಿ ಕನ್ವರ್ಟ್ ಮಾಡೋದು. 240 ಡಿಗ್ರಿ ರೇಡಿಯನಲ್ಲಿ ಹೆಂಗೆ ಕನ್ವರ್ಟ್, ದಟ್ ಈಸ್ 240 ಡಿಗ್ರಿ ಇಂಟು ಮಲ್ಟಿಪ್ಲೈ ಬೈ ಏನು ಮಾಡೋದು, ಪೈ ಬೈ 180 ಮಾಡೋದು. ಓಕೆ, 0 ಕ್ಯಾನ್ ಕ್ಯಾನ್ಸಲ್. ಓಕೆ, ನನಗೆ ಯಾವ ಟೇಬಲಲ್ಲಿ ಬರ್ತದೆ ನೋಡಿ, ಇದು 6 4 6 3 ಸೊ ನಮ್ಗೆ ಎಷ್ಟು ಬಂತು 4 ಪೈ ಬೈ 3. ಓಕೆ, ಸೊ ನಮ್ಗೆ ಏನು ಬರುತ್ತೆ 4 ಪೈ ಬೈ 3 ರೇಡಿಯನ್. 245 ಡಿಗ್ರಿ ಎಷ್ಟು, 240 ಡಿಗ್ರಿ ಎಷ್ಟು ಬರುತ್ತೆ 4 ಪೈ ಬೈ 3 ರೇಡಿಯನ್. ಓಕೆ, ದಿಸ್ ಇಸ್ ವಾಟ್ ದ ಕರೆಕ್ಟ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಸರ್ ನಂಗೆ 225 ಡಿಗ್ರಿ 225ನ ರೇಡಿಯನಲ್ಲಿ ಕನ್ವರ್ಟ್ ಮಾಡೋಕೆ ಅದೇ ಸೇಮ್ ಎಕ್ಸಾಕ್ಟ್ಲಿ ಪೈ ಬೈ 180 ಮಲ್ಟಿಪ್ಲೈ ಮಾಡ್ಬೇಕು ನಾವು. ದಟ್ ಈಸ್ 225 ಇಂಟು ಪೈ ಡಿವೈಡೆಡ್ ಬೈ 180. ಓಕೆ, ನಾವು ಸೊ 5 ಟೇಬಲಲ್ಲಿ ಹೋಗುತ್ತೆ ನೋಡಿ, ದಟ್ ಈಸ್ 5 4 ಓಕೆ 5 4 20. ಓಕೆ, 2 ಉಳಿತು 5 5 25. ನೆಕ್ಸ್ಟ್ ಅದೇ ಥರ 5 3 15. ಓಕೆ, ನೆಕ್ಸ್ಟ್ ಇರುತ್ತೆ 3 ಉಳಿತೆ 5 6. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ 5 ಟೇಬಲಲ್ಲಿ ಬರುತ್ತಾ, 5 ಟೇಬಲಲ್ಲಿ 3 ಟೇಬಲಲ್ಲಿ ಬರುತ್ತೆ ನೋಡಿ, ಅಥವಾ 4 ಟೇಬಲಲ್ಲಿ 9 ಟೇಬಲಲ್ಲಿ 9 4 9 5. ಸೊ ನಮ್ಗೆ ಎಷ್ಟು ಬಂತು 5 ಪೈ ಬೈ 4 ಬರುತ್ತೆ. ಓಕೆ, 5 ಪೈ ಬೈ 4 ವೇರಿಯೇಟೆಡ್ 5 ಪೈ ಬೈ 4. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದಟ್ ಈಸ್ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ 19 ಪೈ ಬೈ 3. ಈ 19 ಅನ್ನೋದು ನೋಡಿ 3 ಯಾವ ಮಲ್ಟಿಪಲ್ಗೆ ನಿಯರ್ ಇದೆ. ಸೊ 19 ಅನ್ನೋದು 3 ಯಾವ ಮಲ್ಟಿಪಲ್ಗೆ ನಿಯರ್ ಇದೆ ಅಂದರೆ ದಟ್ ಈಸ್ 3 6 18. ಓಕೆ, ಸೊ 3 6 18. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಟ್ಯಾನ್ ಆಫ್ ಓಕೆ 6 ಪೈ ಪ್ಲಸ್ ಪೈ ಬೈ 3. ಓಕೆ, 6 ಪೈ ಪ್ಲಸ್ ಪೈ ಬೈ 3. ಸೊ 6 ಪೈ ಪ್ಲಸ್ ಪೈ ಬೈ 3 ಆಗುತ್ತೆ. ಓಕೆ, ಸೊ ದಟ್ ಈಸ್ ನಾವೇನು ಬರೀಬೋದು 6 ಪೈ ಪ್ಲಸ್ ಪೈ ಬೈ 3 ಆದರೆ ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಾವು. ಓಕೆ, ಇದು ಮಲ್ಟಿಪಲ್ ಆಫ್ ಪೈ ಯಾವುದಾ, ಮಲ್ಟಿಪಲ್ ಆಫ್ ಪೈ ಟ್ಯಾನ್ ಇದೆ ಏನಾಗುತ್ತೆ ಟ್ಯಾನ್ ಪೈ ಬೈ 3ನೇ ಆಗುತ್ತೆ. ಓಕೆ, ಬೇಕಾದ್ರೆ ನೀವು ಸಾಲ್ವ್ ಮಾಡಿ 6 3 18 ಪ್ಲಸ್ ಪೈ ಮಾಡಿದಾಗ 18 ಪೈ ಪ್ಲಸ್ ಪೈ ಮಾಡಿದಾಗ 19 ಪೈ ಬೈ 3ನೇ ಬರೋದು. ಓಕೆ, ಇದನ್ನ ಮಲ್ಟಿಪಲ್ ಆಫ್ 6 ಪೈ ಇದೆ, ಅದಕ್ಕೋಸ್ಕರ ಟ್ಯಾನ್ ಇದೆ ಟ್ಯಾನ್ ಪೈ ಬೈ 3ನೇ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ಕ್ವಾಡ್ರಂಟ್ ಇದು, ಯಾವ ಕ್ವಾಡ್ರಂಟ್ ಅಂದರೆ 6 ಪೈ ಇಸ್ ನಥಿಂಗ್ ಬಟ್ ಇಲ್ಲಿಂದವರೆಗೆ 2 ಪೈ, ನೆಕ್ಸ್ಟ್ 4 ಪೈ, ನೆಕ್ಸ್ಟ್ ಇಲ್ಲಿಂದವರೆಗೆ 6 ಪೈ ಪ್ಲಸ್ ಪೈ ಬೈ 3. ಯಾವ ಕ್ವಾಡ್ರಂಟ್ ಇದು ನಮಗೆ, ದಟ್ ಈಸ್ ಫಸ್ಟ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್ ಟ್ಯಾನ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ರೇಟೆಡ್ ಪಾಸಿಟಿವ್. ಟ್ಯಾನ್ ಪೈ ಬೈ 3 ಅಂದರೆ ಎಷ್ಟು, ಟ್ಯಾನ್ ಪೈ ಬೈ 3 ಇಸ್ ನಥಿಂಗ್ ಬಟ್ ಹೌ ಮಚ್, ದಟ್ ಈಸ್ √3 ಆಗುತ್ತೆ, ರೇಟೆಡ್ √3. So this is what the √3 as the answer. Okay, just ಬರ್ಕೊಳ್ಳಿ. Okay, so next question ಏನಿದೆ ನೋಡಿ,
ನೆಕ್ಸ್ಟ್ ಕ್ವಶನ್ ಇದೆ ಸೈನ್ ಆಫ್ 11π/3. ಓಕೆ, ಸೈನ್ ಆಫ್ 11π/3 ಕೊಟ್ಟಿದ್ದಾರೆ. ಸೈನ್ ಆಫ್ 11π/3 ಹೆಂಗೆ ನೀಡುತ್ತೆ? ಯು ನೋ ದಟ್ ಸೈನ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಸೈನ್ ಆಫ್ ಮೈನಸ್ ಎಕ್ಸ್ ಏನು ಬರುತ್ತೆ? ಸೈನ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಓಕೆ, ಅದನ್ನು ಅದೇ ಥರ ಇಲ್ಲಿ ಬರ್ಕೊಳ್ತೀನಿ. ಓಕೆ, ಸೈನ್ ಆಫ್ 11 ಮೈನಸ್ 11π/3 ಹೆಂಗೆ ಬರಿಬೋದು ನಾನು? ಸೈನ್ ಆಫ್ ಮೈನಸ್ 11π/3 ಐ ಕ್ಯಾನ್ ರೈಟ್ ಇಟ್ ಆಸ್ ನಮ್ಗೆ ಏನು ಬರುತ್ತೆ? ಮೈನಸ್ ಸೈನ್ ಆಫ್ 11π/3. ಬಟ್ 11π/3 ಯಾವ ಥರ ಬರಿಬೋದು ನಾನು? 11π/3. ಸೊ 11 ಅನ್ನೋದೇನು ಮಲ್ಟಿಪಲ್ ಯಾವ 3ಗೆ ಯಾವ ಮಲ್ಟಿಪಲ್ ನಿಯರ್ ಇದೆ? 3 4 12. 12 ಅಲ್ಲಿ ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ? 11 ಬರುತ್ತೆ ಅಂದರೆ 1 ಸಬ್ಸ್ಟ್ರಾಕ್ಟ್ ಮಾಡೋದು. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಮೈನಸ್ ಆಫ್ ಸೈನ್ ಆಫ್ ಪೈ 4π ಮೈನಸ್ 3 4 12. ಓಕೆ, ಸೊ ದಟ್ ಈಸ್ 4π ಮೈನಸ್ π/3. ಓಕೆ, 3 4 12 ಮೈನಸ್ ಪೈ ಮಾಡಿದಾಗ 12π ಮೈನಸ್ ಪೈ ಮಾಡಿದಾಗ 11π/3 ವಿಶ್ ಮಾಡಿ. ಓಕೆ, ನಾವು ದಿಸ್ ಯು ಮೈನಸ್ ಯು ರೈಟ್ ಆಸ್ ಇಟ್ ಇಸ್. ಇಲ್ಲಿ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ ಮಲ್ಟಿಪಲ್ ಆಫ್ ಪೈ ಸೈನ್ ಇದ್ದಿದ್ದು ಏನಾಗುತ್ತೆ? ಸೈನ್ ಆಗುತ್ತೆ. ಸೈನ್ π/3 ಡೈರೆಕ್ಟ್ ಸೈನ್ π/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೈನ್ π/3 ಇದು ಯಾವ ಕ್ವಾಡ್ರಂಟ್ ನೋಡಿ? ಓಕೆ, ಇದು ಯಾವ ಕ್ವಾಡ್ರಂಟ್ ಅಂದ್ರೆ 4π ಮೈನಸ್ π/3. ಇಲ್ಲಿಂದ ಎಲ್ಲರಿಗೆ 2π. ಓಕೆ, ಇಲ್ಲಿಂದ ಎಲ್ಲರಿಗೆ 4π. ನೆಕ್ಸ್ಟ್ 4π ಅಲ್ಲಿ ಎಷ್ಟು ಕಳಿಬೇಕು ನಾನು? π/3 ಕಡೆ. π/3 ಅಂದ್ರೆ ಯಾವ ಕ್ವಾಡ್ರಂಟ್ ಇದು? ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ? ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಇರುತ್ತೆ ನೆಗೆಟಿವ್. ಮತ್ತೆ ಈ ಮೈನಸ್ ನ ಮರ್ತು ಬಿಟ್ರಿ. ಈ ಮೈನಸ್ ಹೆಂಗಿದೆ ಹಂಗೆ ಇಟ್ಕೋಬೇಕು. ಅದಕ್ಕೋಸ್ಕರ ನೋಡಿ ಇಟ್ಟೆ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಪ್ಲಸ್ ಆಗುತ್ತೆ. ನಮ್ಗೆ ಏನು ಉಳಿಯುತ್ತೆ? ದಟ್ ಈಸ್ ಸೈನ್ π/3 ಉಳಿಯುತ್ತೆ. ಸೈನ್ π/3 ಅಂದ್ರೆ ಎಷ್ಟು? ಸೈನ್ π/3 ಇಸ್ ನಥಿಂಗ್ ಬಟ್ √3/2. Okay, so this is what the correct answer is. Just write down √3/2. Okay, so next question only. Next question is there. That is cot of minus 15π/4. So ನಿಮಗೆ ಇದು ಗೊತ್ತಿರಬೇಕು. That is cot of minus x that is equal to that is minus cot x ಅಂತ ಗೊತ್ತಿರಬೇಕು. ಓಕೆ, ಅದೇ ಥರ ಇಲ್ಲಿ cot of minus 15π/4 ಹೆಂಗೆ ಬರೀಬೋದು ನಾನು? cot of minus 15π/4 I can write it as ನಾನು ಏನು ಬರೆಯೋದು? minus cot of 15π/4. ಓಕೆ, ಇಷ್ಟಿದೆ ನೋಡಿ. ಓಕೆ, ಇದನ್ನ ಹಿಂಗಿದೆ ಅಂದಾಗ ಸೊ ನಾವು 15π/4 ಯಾವ ಥರ ಬರಿಬೋದು? 15π/4 ನಾನು ಹೆಂಗೆ ಬರಿಬೋದು? ಇಲ್ಲಿ ನೋಡಿ 15 4 ಯಾವ ಟೇಬಲ್ಗೆ 4 ಇಂದ ಯಾವ ಟೇಬಲ್ಗೆ ನಿಯರ್ ಇದೆ? 4 4 16 ಹೌದಲ್ಲ? 4 4 16 16 ಅಲ್ಲಿ ಎಷ್ಟು ಕಳಿಬೇಕು? 1π ನ ಕಳಿಬೇಕು. ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ minus cot of ಇದೇನು ಬರ್ತದೆ? 4π ಮೈನಸ್ π/4 ಅಂತ ಬರಿಬೋದು. 4π ಮೈನಸ್ π/4. ಬೇಕಾದ್ರೆ ಇಲ್ಲಿ ನೋಡಿ ಇದು ವಾಪಸ್ ಸಾಲ್ವ್ ಮಾಡ್ಕೊಳ್ಳೋದು ವಾಪಸ್ ಅದೇ ಬರ್ತೇನೆ. Okay, now minus you write as is, cot also you write as it is. Now 4π minus π/4. Okay, so ಇಲ್ಲಿ ನೋಡಿ ಮಲ್ಟಿಪಲ್ ಆಫ್ 4π ಮಲ್ಟಿಪಲ್ ಆಫ್ ಪೈ ಯಾವುದಲ್ಲ? ಮಲ್ಟಿಪಲ್ ಆಫ್ ಪೈ ಇದ್ದಿದ್ದು ಕಾಟ್ ಇದ್ದಿದ್ದು ಏನಾಗುತ್ತೆ? ಕಾಟೇ ಆಗುತ್ತೆ. ಇಲ್ಲಿ ಬೇಕಾದ್ರೆ ಮೈನಸ್ ಹಿಂಗೆ ಹೊರಗೆ ಬರ್ಬೋದು ಸರ್. ಓಕೆ, ಸೊ ದಟ್ ಈಸ್ 4π ಮೈನಸ್ π/4 ಏನಾಗುತ್ತೆ? ದಟ್ ಈಸ್ ನಮಗೆ ಕಾಟ್ π/4 ಆಗುತ್ತೆ. ಕಾಟ್ ಪೈ ಇದು ಯಾವ ಕ್ವಾಡ್ರಂಟ್? 4π ಮೈನಸ್ π/4 ಕಂಡ್ರೆ ಯಾವ ಕ್ವಾಡ್ರಂಟ್ ಅಂದ್ರೆ 4π ಬಂದ್ರೆ ಇಲ್ಲಿಂದ ಎಲ್ಲರಿಗೆ 2π ಮತ್ತೆ ಇಲ್ಲಿಂದ ಎಲ್ಲರಿಗೆ 4π ಅಲ್ಲಿ ಎಷ್ಟು ಕಳ್ಬೇಕು? ಮತ್ತೆ π/4 ಕಳೆದ್ರೆ ಯಾವ ಕ್ವಾಡ್ರಂಟ್? ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಟ್ ವ್ಯಾಲ್ಯೂ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ರೈಟ್ ಇಟ್ ನೆಗೆಟಿವ್. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ದಟ್ ಈಸ್ ಕಾಟ್ π/4 ಆಗುತ್ತೆ. ಕಾಟ್ π/4 ವ್ಯಾಲ್ಯೂ ಎಷ್ಟು? ಕಾಟ್ π/4 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಕಾಟ್ π/4 ವ್ಯಾಲ್ಯೂ ಎಷ್ಟಾಗುತ್ತೆ? ನಮ್ಗೆ 1 ಆಗುತ್ತೆ. ರೈಟ್ ಇಟ್ 1. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ರೈಟ್ ಡೌನ್. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಮುಗಿದಿದೆ ಅನ್ಸುತ್ತೆ ಆಲ್ಮೋಸ್ಟು. ಓಕೆ, ಸೊ ಎಲ್ಲ ಕ್ವಶನ್ ಮಾಡಿದ್ದೀವಿ ನಾವು. ಓಕೆ, ಸೊ ನಾವು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮಾಡಿದ್ದೀನಿ. ಇವು ಕ್ವಶನ್ ಬಿಟ್ಟು ನೀವು ಬೇರೆ ಕ್ವಶನ್ ಯಾವ ಕ್ವಶನ್ ಕೇಳೋದು? ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗಿತು. ನೀವು MCQs ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸು ಬೇರೆ ಯಾವ ಕ್ವಶನ್ಸ್ ಕೇಳಲ್ಲ. ಬಟ್ ನೀವು ಪ್ರತಿಯೊಂದು ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರತಿಯೊಂದು ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನೀವು ನೋಡಿ ಇಷ್ಟು ಕ್ವಶನ್ಸ್ ನೀಟಾಗಿ ಅರ್ಥ ಮಾಡಿಕೊಂಡು ಅರ್ಥಗಳ ರಿಲೆವೆನ್ಸಲ್ಲಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಸೊ ಇದ್ರದ್ದು ಏನು ನೋಟ್ಸ್ ಇರುತ್ತಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮು ಗ್ರೂಪ್ ಲಿಂಕ್ ಎಲ್ಲ ಹಾಕಿರ್ತಾನೆ. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಾಸ್ಟಿಗೆ ನೋಡಿ ಎಂಡಿಗೆ ಟೆಲಿಗ್ರಾಮು ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿನೂ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಟೆಸ್ಟ್ ಪೇಪರ್ಸು ಅಪ್ಲೋಡ್ ಮಾಡಿರ್ತೀನಿ. ನೀವು ಬೇಕಾದರೆ ನೀವು ಈ ಚಾಪ್ಟರ್ ಪ್ರತಿಯೊಂದು ಚಾಪ್ಟರ್ಸ್ ಮೇಲೆ ನೀವು ಟೆಸ್ಟ್ ಕೂಡ ಬರಿಬೋದು. ಯಾವ್ಯಾವ ಚಾಪ್ಟರ್ ಮೇಲೆ ಬೇಕಾದ್ರೆ ನೀವು. ಓಕೆ, ಸೊ ಯಾವ್ಯಾವ ಥರದ ಕ್ವಶನ್ ಕೇಳ್ತಾನೆ ಪ್ರೀವಿಯಸ್ ಇಯರ್ ಕ್ವಶನ್ ಅದು ಥರ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸೊ ನಾವು
ಈಗೇನಿದೆ ಇಷ್ಟು ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿಬಿಡಿ. ಓಕೆ, ಇನ್ನೊಂದು ನೋಡಿ, ನೀವು ಮಾಡಲ್ ಕ್ವಶನ್ ಪೇಪರು ಸಾಲ್ವ್ ಮಾಡಬೇಕು. ಫಸ್ಟ್ ಇಯರ್ 3 ಮಾಡಲ್ ಕ್ವಶನ್ ಪೇಪರ್ ಇದ್ದಾವೆ, 3 ಮಾಡಲ್ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ಅವನು ನೋಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸ ಇದೆ, ಫೆಬ್ರವರಿ 14 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮಗೂ ಚೆನ್ನಾಗಿ ಓದ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡಿಬಿಡಿ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಕಂತ. ಸ್ವಲ್ಪ ದಿವಸ ಇಷ್ಟು ದಿವಸ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಈಗ ಕೂತ್ಕೊಂಡು ಹೋದ್ರೂ ಒಳ್ಳೆ ಮಾರ್ಕ್ಸ್ ಬರ್ತವೆ, ಈಗ ಕೂತ್ಕೊಂಡು ಓದಿದ್ರು ಒಳ್ಳೆ ಮಾರ್ಕ್ಸ್ ಬರ್ತವೆ. ಬಟ್ ನಿಮ್ಮ ಡೆಡಿಕೇಶನ್ ಲೆವೆಲ್ ಚೆನ್ನಾಗಿರಬೇಕು. ಡೆಡಿಕೇಶನ್ ಲೆವೆಲ್ ಚೆನ್ನಾಗಿದ್ರೆ ನೀವು ಹೆಂಗಾರು ಈಗ ಈಗಿಂದ ರಾಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಈಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ಸೊ ನಮಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕಂತಿದ್ದವರು ಆಲ್ಮೋಸ್ಟ್ ನೋಡಿ ಎಲ್ಲರೂ, ಯು ಜಸ್ಟ್ ಎವ್ರಿ ಒನ್ ಏಮ್ ಫಾರ್ ಔಟ್ ಆಫ್ ಔಟ್ಸ್. ಬಟ್ ನೀವೇನು ಮಾಡಿದ್ರೆ ಮಾರ್ಕ್ಸ್ ಎಲ್ಲ ಕಡೆ ಬರ್ತವೆ, ಬಟ್ ಎಮ್ ಸಿ ಕ್ಯೂ ಇಲ್ಲೇ ಮಾರ್ಕ್ಸ್ ಹೋಗ್ತವೆ. ಎಮ್ ಸಿ ಕ್ಯೂ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಔಟ್ ಆಫ್ ಔಟ್ ಈಸಿಯಾಗಿ ಬಂದ್ಬಿಡ್ತವೆ. ಓಕೆ, ಅದಕ್ಕೋಸ್ಕರ ನಾನು ಎಮ್ ಸಿ ಕ್ಯೂಸು ಎಲ್ಲ ಸೀರೀಸು ಸಾಲ್ವ್ ಮಾಡಿಸ್ತೀನಿ. ಓಕೆ, ಪ್ರತಿಯೊಂದು ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.